ಆತ್ಮೀಯ ಗಗನ ಚಾನಲ್ ವೀಕ್ಷಕ ಬಂಧುಗಳೆಲ್ಲರಿಗೂ ನಮಸ್ಕಾರ. ಇಂದು ಆನೆಗುಂದಿ ಎನ್ನುವಂತಹ ಕ್ಷೇತ್ರ ಪುಣ್ಯಕ್ಷೇತ್ರ, ಇದು ಸುಕ್ಷೇತ್ರ, ನವವೃಂದಾವನ ಗಡ್ಡಿ ಎಂದು ಕೂಡ ಹೇಳಲಾಗುತ್ತಾರೆ. ಇಂದು ವಿಶೇಷವಾಗಿ ಶ್ರೀ 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 ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರ ಆರಾಧನಾ ಪ್ರಯುಕ್ತ ಇಲ್ಲಿ ದೇಗುಲ ದರ್ಶನ ಎನ್ನುವಂತಹ ಕಾರ್ಯಕ್ರಮವನ್ನು ಚಿತ್ರೀಕರಣ ಮಾಡಲು ಬಂದಿದ್ದೇವೆ. ಈಗ ನಾವು ಇರತಕ್ಕಂತಹ ಸ್ಥಾನ ನಡು ಮಧ್ಯದಲ್ಲಿ, ಅಂದರೆ ನದಿಯ ಮಧ್ಯದಲ್ಲಿ ಇದ್ದೇವೆ. ವಿಶೇಷವಾಗಿ ಈಗ ನೀರು ಕಡಿಮೆ ಇದೆ. ತಾವು ಸುತ್ತಲಿನ ಪ್ರದೇಶವನ್ನು ತಾವು ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಿ. ವಿಶೇಷವಾಗಿ ಅಲ್ಲಿ ಒಂದು ಹಡಗಿನ ಮುಖಾಂತರ, ಅಂದರೆ ಸ್ವಲ್ಪವೇ ನೀರು ಇತ್ತು, ಹಡಗಿನ ಮುಖಾಂತರ ಇಲ್ಲಿಗೆ ಬಂದಿದ್ದೇವೆ. ಎಂತಹ ಒಂದು ಸುಂದರಭರಿತವಾಗಿ ಈ ಒಂದು ನದಿಯು ಕಾಣುತ್ತಾ ಇದೆ. ವಿಶೇಷವಾಗಿ ತಾವು ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಿ. ಇಂತಹ ಒಂದು ಕಲ್ಲು ಬಂಡೆಗಳ ಮಧ್ಯದಲ್ಲಿ ಆ ಒಂದು ಹಡಗವನ್ನು ಅಥವಾ ದೋಣಿಯನ್ನು ಸಾಗಿಸಿಕೊಂಡು ಬರಲಾಗುತ್ತದೆ. ವಿಶೇಷವಾದಂತಹ ಜಲಾವೃತ ಆದಂತಹ ಸಮಯದಲ್ಲಿ ಕೂಡ ಆ ಒಂದು ದೋಣಿಗಳು ಮತ್ತು ಹಡಗುಗಳು ಕೂಡ ಬರುತ್ತವೆ. ಹಾಗೂ ತಾವು ಈಗ ವೀಕ್ಷಣೆಯನ್ನು ದೂರದಿಂದಲೇ ಮಾಡುತ್ತಾ ಇದ್ದೀರಿ. ಸ್ವಾಮಿಗಳ ಒಂದು ಆರಾಧನಾ ಮಹೋತ್ಸವಕ್ಕಾಗಿ ಎಂತಹ ವಿಧವಾದಂತಹ ತಟ್ಟಿಯಿಂದ ವಿಶೇಷವಾದಂತಹ ಅಲ್ಲಿ ನೆರಳನ್ನು ಮಾಡಿದ್ದಾರೆ. ಈಗ ಗುರುಗಳ ಯತಿವರೇಣ್ಯರ ನವವೃಂದಾವನದ ದರ್ಶನವನ್ನು ಪಡೆದು ಪುನೀತರಾಗುವಂತಹ ಸೌಭಾಗ್ಯಕ್ಕೆ ಪಾತ್ರರಾಗೋಣ ಎಂದು ಹೇಳ್ತಾ ಈಗ ಬೃಂದಾವನಗಳ ಮುಂಭಾಗದಲ್ಲಿ ಹೋಗುವಂತಹ ಒಂದು ಪ್ರಯತ್ನಕ್ಕೆ ಪಾತ್ರರಾಗೋಣ.
ಶಾಸ್ತ್ರ ರಚಿಸಿ ಬದರಿಕಾಶ್ರಮಕ್ಕೆ ಪುನರಭಿಯೈದು ವ್ಯಾಸ ಮುನಿ ಪದಕೆರಗಿಗಳನ್ನು ಪದ್ಮನಾಭನ ಮುಖದಿ ತಿಳಿದು ಬ್ರಹ್ಮತ್ವರಾಯ ಕವಿ ಬಂದಿದೆ. ಜಯ ಜಯತು ಗುರುವಾಣಿ ಮತತಿ ವಿರಮಾರ್ತಾಂಡ ಜಯ ಜಯತು ವಾಣಿ ಗಜ ಪಂಚಾನನ ಜಯ ಜಯತು ಚಾರ್ವಾಕ ಗರ್ಭ ಪರ್ವತ ಕುಲಿಶ ಜಯ ಜಯತು ಜಗನ್ನಾಥ ಕಮಲದೊಳಗಿರಿಸಿ ಸುಖವಸ ಜನಕ್ಕೆಲ್ಲ ಇಂಗನೇ ಕೊಡುವ ನಮ್ಮ ಮಧ್ವಾಂತರಾತ್ಮಕ ಶ್ರೀ ಅಂಗವಿಠಲನೆಂದು ನೆರೆಸಾಗಿ ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸಂಗ್ರಾಮ ಮಧ್ವನಾಮ ಮಧ್ವನಾಮ ಮಧ್ವದವಕ್ಕೂ ಈ ಮಧ್ವನಾಮ ಬರೆದು ಪುತ್ರರಿಲ್ಲದವರು ಸತ್ಪುತ್ರರಿಲ್ಲದವರು ಸರ್ವತ್ರದಲ್ಲಿ ವಿಜಯವಾಗುವುದನ್ನ ಶತ್ರುಗಳು ಕೆಡವದವರು ಮೃತ್ಯು ಬರಲಂಚುವುದು ಸೂತ್ರನಾಮಕನ ಸಂಸ್ಕೃತಿ ಮಾತ್ರವೇ ಶ್ರೀಪಾದರಾಯ ಬೇಡಿದ ಮಧ್ವನಾಮ ಸಂತಾಪಗಳ ಶ್ರೀಮಣಿ ಜಗನ್ನಾಥ ವಿಠಲನ ಗೋಪಾರದಿಂದ ಕಣಗಾಯಿಸುವುದು ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸಂಗ್ರಾಮ ಮಧ್ವನಾಮ 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 ಗೋವಿಂದ ಗೋವಿಂದ. ಹರಿವಾಯು ಗುರುಭ್ಯೋ ನಮಃ. ನಾರಾಯಣಂ ಸುರಗುಭಕ್ತ ಭವರಾಸುರ ಸಿದ್ಧವಂದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇ ತಾಪತ್ರಯಾಪಹಂ ಚಿತ್ರೈರ್ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್ ತಂ ವಂದೇ ನರಸಿಂಹತೀರ್ಥವಿಲಯಂ ಶ್ರೀವ್ಯಾಸರಾಜಪೂಜಿತಂ ಧ್ಯಾಯಂತಂ ನೃಸಿಂಹಚರಣಂ ಶ್ರೀಪಾದರಾಜಂ ಗುರುಂ ವ್ಯಾಸಸೂತ್ರ ಪದಾರ್ಥೋಪನ್ಯಾಸಮಾಕರ್ಣ್ಯ ಮಾನ್ಯಪಿ ವ್ಯಾಸರಾಜಸ್ಯ ಭಜತೆ ದಾಸತಾಂ ಕೋ ನ ಕೋವಿದಃ ತಪೋ ವಿದ್ಯಾ ವಿರಕ್ತ್ಯಾದಿಗಳೌಕಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್ ಭಕ್ತಾನಾಂ ಮಾನಸಾಂ ಭೋಜ ಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೇಂದ್ರ ಗುರವೇ ನಮಃ. ಸುಧೀಂದ್ರ ಯೋಗಿನಂ ಸೇವೆ ಸಹಸ್ರಾಲ್ಕು ಸಂಪದಂ ಸಗತಪತಿ ನಿರ್ಮಾಣ ವಿದ್ಯಾಯಾ ಪ್ರಥಮಂ ಪದಂ ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಸೇನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಸುಷಮೇಂದ್ರ ಕರಾಬ್ಜೋತ್ತಂ ರಾಘವೇಂದ್ರ ಗುರುಪ್ರಿಯಂ ಸುಯತೀಂದ್ರ ಗುರುಂ ವಂದೇ ಮೂಲರಾಮಾರ್ತನೇರತಂ ಜಗದೇಶ ನಿವಾಕಾರಂ ಜಗದೀಶ ಪದಾಶ್ರಯಂ ಅನಂತಾನಂತ ಭಕ್ತಿಪೂರ್ವಕ ಪ್ರಣಾಮವನ್ನು ಸಮರ್ಪಣೆ ಮಾಡುತ್ತಾ ಇಲ್ಲಿರತಕ್ಕಂಥ ಸಜ್ಜನರಿಗೆ ವಂದಿಸುತ್ತಾ ಈ ದಿನ ಜಗದ್ಗುರುಗಳಾಗಿರ್ತಕ್ಕಂತಹ ಹಂಸನಾಮ ಪರಮಾತ್ಮನ ಸಾಕ್ಷಾತ್ ಪರಂಪರೆಯಾದ ಮಧ್ವಾಚಾರ್ಯರ ಮೂಲ ಮಹಾಸಂಸ್ಥಾನವಾದ ವಿದ್ಯಾಮಠವೆಂದು ಪ್ರಸಿದ್ಧವಾಗಿರ್ತಕ್ಕಂತಹ ಈ ಪರಂಪರೆಯಲ್ಲಿ ಮಹಾಜ್ಞಾನಿಗಳಾಗಿರ್ತಕ್ಕಂತಹ ಶ್ರೀ ಸುಧೀಂದ್ರ ತೀರ್ಥರು ಮಹಾನುಭಾವರ ಆರಾಧನಾ ಮಹೋತ್ಸವ ಇವತ್ತು. ಈ ಸುಧೀಂದ್ರ ತೀರ್ಥರು ಇಂದು ಅರ್ಥಾತ್ ಪಾಲ್ಗುಣ ಬಹುಳ ದ್ವಿತೀಯ ದಿವಸ ಈ ಯಾವ ಪವಿತ್ರವಾಗಿರ್ತಕ್ಕಂತಹ ಪದ್ಮನಾಭ ತೀರ್ಥರು, ಕವೀಂದ್ರರು, ವಾಗೀಶರು, ವ್ಯಾಸರಾಜರು, ಶ್ರೀನಿವಾಸ ತೀರ್ಥರು, ರಾಮತೀರ್ಥರು ಎಂಬತಕ್ಕಂಥ ಮಹಾಜ್ಞಾನಿಗಳ ಜೊತೆಯಲ್ಲಿ ಜಯತೀರ್ಥರು ಹಾಗೂ ವಿಶೇಷವಾಗಿರ್ತಕ್ಕಂತಹ ಗೋವಿಂದ ಒಡೆಯರ ಒಂದು ಸಮ್ಮುಖದಲ್ಲಿ ಈ ದಿವಸ ಬೃಂದಾವನಾಗಿರ್ತಕ್ಕಂಥ ದಿವಸ. ಇಂತಹ ಸುಧೀಂದ್ರ ತೀರ್ಥನ ಆರಾಧನೆಯನ್ನ ಮಂತ್ರಾಲಯದ ಅಧುನಾಟದಲ್ಲಿ ವಿರಾಜಮಾನವಾಗಿರುವಂತಹ ಶ್ರೀ ಶ್ರೀ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು ಇನ್ನು ಕೆಲವೇ ನಿಮಿಷಗಳಲ್ಲಿ ಈ ಕ್ಷೇತ್ರಕ್ಕೆ ಆಗಮಿಸಿ ಚತುರ್ಗ ಮೂರ್ತಿ ಶ್ರೀ ಮೂಲಾಂಬಿರ ಪೂಜೆಯನ್ನ ಮಾಡ್ತಕ್ಕಂಥವರಾಗ್ತಾರೆ. ಅಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಜ್ಞಾನ ಕಾರ್ಯದಲ್ಲಿ ಭಾಗವಹಿಸಬೇಕಾದ ದೃಷ್ಟಿಯಿಂದ ಸ್ವಲ್ಪ ಸಮಯ ಆ ಯಾವ ದೇವರ ಗುರುಗಳ ವಾಯುದೇವರ ಮಹಿಮೆಯನ್ನ ಯಥಾಶಕ್ತಿ ಯಥಾಮತಿ ಇಲ್ಲಿ ಅನುವಾದ ಮಾಡ್ತಾ ಇದ್ದೇನೆ. ದ್ವಾಪರ ಯುಗದ ಕೊನೆಯಲ್ಲಿ ಭಗವಂತ ವೇದವ್ಯಾಸ ರೂಪದಿಂದ ಅವತಾರ ಮಾಡ್ತಕ್ಕಂಥವರಾಗಿದ್ದಾರೆ. ವೇದವ್ಯಾಸ ರೂಪದಿಂದ ಅವತಾರ ಮಾಡಿದ ಮೇಲೆ ವಿಶೇಷವಾಗಿ ಸಮಸ್ತ ವೇದಗಳಿಗೆ ವೇದಾಂತ ನಿರ್ಣಾಯಕ ಅಂತೇಳಿ 564 ಬ್ರಹ್ಮಸೂತ್ರವನ್ನು ರಚನೆ ಮಾಡಿದ್ರು ವೇದವ್ಯಾಸರು. ಆ ನಂತರದಲ್ಲಿ ಅವುಗಳನ್ನ 222 ಅಧಿಕರಣವಾಗಿ ವಿಭಾಗ ಮಾಡಿದ್ರು.
ಅದಾದ್ಮೇಲೆ ಕಲಿಯುಗದಲ್ಲಿ ಅನೇಕ ಮತಾಚಾರ್ಯರು ಅವುಗಳಿಗೆ ಟೀಕಾ ಟಿಪ್ಪಣಿ ವ್ಯಾಖ್ಯಾನ ಬರೀತಕ್ಕಂಥವರಾದ್ರು. ಈ ರೀತಿಯಾಗಿ ಒಟ್ಟು 21 ಜನ ಆ ಯಾವ ವಿಶೇಷವಾಗಿರ್ತಕ್ಕಂಥ ವೇದವ್ಯಾಸ ಮಾಡಿರ್ತಕ್ಕಂತಹ 564 ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನವನ್ನು ಮಾಡ್ತಕ್ಕಂಥವರಾಗಿದ್ದಾರೆ. ಅದಾದ್ಮೇಲೆ ಜೀವೋತ್ತಮರಾಗಿರ್ತಕ್ಕಂಥ ವಾಯುದೇವರು ಪಾದಕಯಮ ಕ್ಷೇತ್ರದಲ್ಲಿ ಅವತಾರ ಮಾಡಿ 21 ಜನ ಏನು ಭಾಷೆಯನ್ನು ಬರೆದಿದ್ರು ಅದೆಲ್ಲವನ್ನು ಕೂಡ ಖಂಡನೆ ಮಾಡಿ ಅಂತೆ ಸಿದ್ಧಸ್ತು ಸಿದ್ಧಾಂತ ಎಂಬುದಾಗಿ ಕೊನೆಯದಾಗಿರ್ತಕ್ಕಂತಹ 22ನೇ ಭಾಷ್ಯವನ್ನ ಆಚಾರ್ಯ ಮಧ್ವರು ಬರೆತಕ್ಕಂಥವರಾದ್ರು. ಅದು ವೇದವ್ಯಾಸರಿಗೆ ಸಮ್ಮತವಾಗಿರ್ತಕ್ಕಂತಹ ಶಾಸ್ತ್ರವಾಯಿತು. ಆ ರೀತಿಯಾಗಿ ಆಚಾರ್ಯ ಮಧ್ವರು ಒಟ್ಟು ಸರ್ವಮೂಲ ಎಂಬುದಾಗಿ 37 ಗ್ರಂಥಗಳನ್ನ ರಚನೆ ಮಾಡತಕ್ಕಂಥವರಾಗಿದ್ದಾರೆ. ಬ್ರಹ್ಮಸೂತ್ರ ಭಾಷ್ಯಕ್ಕೆ ವಿಶೇಷವಾಗಿರ್ತಕ್ಕಂಥ ಟೀಕಾ ಟಿಪ್ಪಣಿಯನ್ನ ಪ್ರಪ್ರಥಮವಾಗಿ ಬರೆದಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಪದ್ಮನಾಭ ತೀರ್ಥರು. ಇಲ್ಲೇ ಬೃಂದಾವನ ಅವರಿದೆ. ಅಂತಹ ಪದ್ಮನಾಭ ತೀರ್ಥರು ಪ್ರಪ್ರಥಮವಾಗಿ ಆಚಾರ ಗ್ರಂಥಗಳಿಗೆ ಟೀಕೆಯನ್ನು ಬರೆದಿರ್ತಕ್ಕಂತಹ ಪ್ರಾಚೀನ ಟೀಕಾಚಾರ್ಯ ಪ್ರಸಿದ್ಧವಾಗಿದ್ದಾರೆ. ಆ ನಂತರದಲ್ಲಿ ಅದೇ ಪರಂಪರೆ ಬಂದಿರತಕ್ಕಂತಹ ಜಯತೀರ್ಥರು ಕೂಡ ಇಲ್ಲಿದ್ದಾರೆ. ಅಂತಹ ಜಯತೀರ್ಥರು ಕೂಡ ವಿಶೇಷವಾಗಿ ಟೀಕಾ ಟಿಪ್ಪಣಿ ಬರೆತಕ್ಕಂಥವರಾಗಿದ್ದಾರೆ. ಹೀಗೆ ಈ ಯಾವ ಮಧ್ವಮಠ ಪರಂಪರೆಯಲ್ಲಿ ಈ ಪರಂಪರೆ ಬಂದಿರತಕ್ಕಂತಹದ್ದಾಗಿದೆ. ಅಷ್ಟೇ ಅಲ್ಲ, ಅವರು ವಿಶೇಷವಾಗಿ ತಪಸ್ವಿಗಳು ಮತ್ತು ಮಾನಸ ಪೂಜಾ ದುರಂಧರರು, ಮನಸ್ಸಿನಲ್ಲೇ ವಿಶೇಷವಾಗಿ ಪೂಜೆ ಮಾಡ್ತಕ್ಕಂಥವರು. ಅಂತಹ ಸುರೇಂದ್ರ ತೀರ್ಥರು ತಮ್ಮ ಶಿಷ್ಯರಾಗಿರ್ತಕ್ಕಂತಹ ಆ ಯಾವ ವಿಜೇಂದ್ರ ತೀರ್ಥರಿಗೆ ಆಶ್ರಮವನ್ನು ಕೊಟ್ಟು ಈ ಪರಂಪರೆಗೆ ತರತಕ್ಕಂಥವರಾಗಿದ್ದಾರೆ. ಇಂತಹ ವಿಜೇಂದ್ರ ಬಗ್ಗೆ ಹೇಳಬೇಕು ಅಂದರೆ ಚತುಷ್ಷಷ್ಟಿ ಕಲಾ ವಿದ್ಯಾ ಜುಷೆ ವಿದ್ವನ್ ಮಹೋಮುಷೆ ಜಯೀಂದ್ರ ಜ್ಯೋತಿಷೆ ಕುರಿಯಾಂ ವಂದನಾನಿ ಯಶೋಜುಷೆ ಅಂತೇಳಿ ವಿಜೇಂದ್ರ ತೀರ್ಥರು ಇಡೀ ನಮ್ಮ ಮಾಧ್ವ ಪರಂಪರೆಯಲ್ಲಿ ಯಾವ ಯತಿಗಳು ಯಾವ ಜ್ಞಾನಿಗಳು ಮಾಡದೇ ಇರತಕ್ಕಂತಹ 104 ಸ್ವತಂತ್ರ ಗ್ರಂಥಗಳನ್ನು ರಚನೆ ಮಾಡಿದ ಮಹಾನುಭಾವರು ವಿಜೇಂದ್ರ ತೀರ್ಥರು. ಅಂದರೆ ಸುಧೀಂದ್ರ ತೀರ್ಥರ ಗುರುಗಳು, ರಾಯರ ಪರಮ ಗುರುಗಳು. ಅಷ್ಟೇ ಅಲ್ಲ, 64 ಕಲೆಗಳಲ್ಲಿ ಮಹಾಜ್ಞಾನಿಗಳಾಗಿರ್ತಕ್ಕಂಥವರಾಗಿದ್ದಾರೆ ವಿಜೇಂದ್ರ ತೀರ್ಥರು. ಇಂತಹ ವಿಜೇಂದ್ರ ತೀರ್ಥರು ವಿಶೇಷವಾಗಿ ಪರಂಪರೆಯಲ್ಲಿ ಬಂದ ಮೇಲೆ ಅವ್ರೇನು ಮಾಡಿರಪ್ಪ ಅಂದರೆ ಈ ಪರಂಪರೆ ನಂತರದಲ್ಲಿ ಬೆಳೆಸ್ಕೊಂಡು ಹೋಗಬೇಕು ಅಂತೇಳಿ ವಿಶೇಷವಾಗಿರ್ತಕ್ಕಂತಹ ಈ ಸುಧೀಂದ್ರ ತೀರ್ಥರಿಗೆ ಆಶ್ರಮವನ್ನು ಕೊಟ್ಟರು. ಸುಧೀಂದ್ರ ತೀರ್ಥರ ಪೂರ್ವಾಶ್ರಮದ ಹೆಸರು ನಾರಾಯಣ ಆಚಾರ್ಯರು ಎಂಬುದಾಗಿ. ಇಂತಹ ನಾರಾಯಣಾಚಾರ್ಯ ಆಶ್ರಮವನ್ನು ಕೊಟ್ಟು ಪೀಠವನ್ನು ಕೊಟ್ಟು ಮುಂದೆ ಸುಧೀಂದ್ರ ತೀರ್ಥರು ಎಂಬತಕ್ಕಂಥ ನಾಮಕರಣವನ್ನು ಮಾಡಿ ತಾವು ಕಾವೇರಿ ತೀರದಲ್ಲಿರ್ತಕ್ಕಂತಹ ವಿಶೇಷವಾದ ದೊಡ್ಡ ಕ್ಷೇತ್ರವಾದ ಕುಂಭಕೋಣ ಎಂಬತಕ್ಕ ಕ್ಷೇತ್ರದಲ್ಲಿ ಅವರು ಬೃಂದಾವನಸ್ಥರಾಗಿದ್ದಾರೆ. ಅಂತಹ ವಿಜೇಂದ್ರ ತೀರ್ಥರ ಆರಾಧನೆಯನ್ನು ಮಾಡಿಕೊಂಡು ಮಹಾ ಸಮಾರಾಧನೆ ಮಾಡಿಕೊಂಡು ನಂತರದಲ್ಲಿ ಸುಧೀಂದ್ರ ತೀರ್ಥರು ಎಲ್ಲ ಕಡೆ ಸಂಚಾರವನ್ನು ಮಾಡ್ತಾ ಹರಿಸರ್ವೋತ್ತಮ ವಾಯು ಜೀವೋತ್ತಮ ಎಂಬತಕ್ಕಂಥ ತತ್ವವನ್ನು ಬೆಳೆಸ್ತಕ್ಕಂಥವರಾಗಿದ್ದಾರೆ. ಅಷ್ಟೇ ಅಲ್ಲ, ಆ ವಿಜೇಂದ್ರ ತೀರ್ಥರ ವಿದ್ಯಾಗುರುಗಳಾಗಿರ್ತಕ್ಕಂತಹ ವ್ಯಾಸರಾಜರು ಕೂಡ ಇಲ್ಲಿದ್ದಾರೆ. ಈ ವ್ಯಾಸರಾಜರು ಶ್ರೀಮನ್ ಮಧ್ವಮತೆ ಹರಿಪರತರಃ ಸತ್ಯಂ ಜಗತ್ತು ತತ್ವತೋ ವೇದ ಜೀವಗಣಾ ಹರೇರನುಚರಾ ನೀಚೋಚ್ಚ ಭಾವಂಗತಾ ಮುಕ್ತಿ ನೈವ ಸುಖಾನುಭೂತಿ ಅಮಲಾ ಭಕ್ತಿಸ್ಯ ತತ್ಸಾಧನಂ ಅಕ್ಷಾದಿ ತೃತೀಯಂ ಪ್ರಮಾಣಂ ಅಖಿಲಾಂ ನಾಯಕ ವೇದ್ಯೋ ಹರಿಹಿ ಅಂತೇಳಿ 9 ತತ್ವಗಳನ್ನು ತಿಳಿಸ್ತಕ್ಕಂಥವರಾಗಿದ್ದಾರೆ ವ್ಯಾಸರಾಜರು. ಇಂಥ ತತ್ವಗಳ ಪ್ರವಚನವನ್ನು ಮಾಡ್ತಾ ನಮ್ಮ ಸುಧೀಂದ್ರ ತೀರ್ಥರು ಎಲ್ಲ ಕಡೆ ಸಂಚಾರ ಮಾಡ್ತಾ ಇದ್ದರು. ಸಂಚಾರ ಮಾಡ್ತಾ ಮಾಡ್ತಾ ಸುಧೀಂದ್ರ ತೀರ್ಥರು ಒಮ್ಮೆ ಉತ್ತರ ಭಾರತ ದೇಶಕ್ಕೆ ಹೋಗಿದ್ದಾರೆ. ಅಲ್ಲಿ ಹೋದಾಗ ಅಲ್ಲಿ ಕೆಲವರೆಲ್ಲರೂ ಕೂಡ ಇವ್ರ ಬಗ್ಗೆ ಮಾಧ್ವರ ಬಗ್ಗೆ ಒಂದು ಖಂಡನೆ ಮಾಡ್ತಾ ಇದ್ರು. ಏನಪ್ಪ ಅಂದರೆ ಮಾಧ್ವರೆಲ್ಲ ಕೂಡ ಸನ್ಯಾಸಿಗಳು ಕೇವಲ ಮಧ್ವ ಫಿಲಾಸಫಿ ಅಂದರೆ ದ್ವೈತ ವೇದಾಂತ ಸಿದ್ಧಾಂತವನ್ನು ಮಾತ್ರ ತಿಳಿಸ್ತಾರೆ, ಸಾಹಿತ್ಯ ಲೋಕಕ್ಕೆ ಯಾವುದು ಕೊಡುಗೆಯನ್ನು ಕೊಟ್ಟಿಲ್ಲ ಅಂತೇಳಿ. ಆ ಸಮಯದಲ್ಲಿ ಸುಧೀಂದ್ರ ತೀರ್ಥರು ವಿಶೇಷವಾಗಿರ್ತಕ್ಕಂಥ ಅಲಂಕಾರ ಮಂಜರಿ, ಸುಭದ್ರಾಪರ್ಣಿ ಅಂತ ನಾಟಕವನ್ನು, ಕಾವ್ಯಗಳನ್ನು ಇವೆಲ್ಲವನ್ನು ಕೂಡ ರಚನೆ ಮಾಡಿದ ಮಹಾನುಭಾವರು ಸುಧೀಂದ್ರ ತೀರ್ಥರು. ಆಗೆಲ್ಲರಿಗೂ ಕೂಡ ಆಶ್ಚರ್ಯವಾಯಿತು. ಮಾಧ್ವರಲ್ಲಿ ಕೂಡ ಕಾವ್ಯಗಳನ್ನು ನಾಟಕ ಮರಿತಾರೆ ಅಂತಕ್ಕಂಥದ್ದನ್ನು ಓಡಾಡ್ತಕ್ಕಂಥ ಮಹಾಜ್ಞಾನಿಗಳು. ಅಷ್ಟೇ ಅಲ್ಲ, ವಾಕ್ಯಾರ್ಥದಲ್ಲಿ ಬಹಳ ಮಹಾಜ್ಞಾನಿಗಳಾಗಿದ್ದಾರೆ. ಯಾಕೆಂದರೆ ರಾಘವೇಂದ್ರ ಸ್ವಾಮಿಗಳವರಿಗೆ ಆಶ್ರಮವನ್ನು ಕೊಟ್ಟು ಪೀಠದಲ್ಲಿ ಕುಡಿಸಿದಾಗ ಆಶೀರ್ವಾದ ಮಾಡಿದರು. ಏನಂತ ಮಾಡಿದರು? ಶ್ರೀ ಸುರೇಂದ್ರ ವದಯಂ ತಪಸ್ಯಯ ಶ್ರೀ ಜಯೀಂದ್ರ ಇವ ಕೀರ್ತಿ ಸಂಪದ ವಿಸ್ತೃತೋಹಮಿವ ವಾದ ಸಂಗರೆ ರಾಘವೇಂದ್ರ ಯತಿರಾಡ್ ಸಮೇದತಾಮ್ ಅಂತ ಸುಧೀಂದ್ರ ತೀರ್ಥರು ರಾಯರಿಗೆ ಕುಂಭಕೋಣದಲ್ಲಿ ಇರ್ತಕ್ಕಂಥ ತಂಜಾವೂರಿನಲ್ಲಿ ಆಶ್ರಮವನ್ನು ಕೊಟ್ಟು ರಾಘವೇಂದ್ರ ತೀರ್ಥರು ಎಂಬತಕ್ಕಂಥ ನಾಮಕರಣ ಮಾಡಬೇಕಾದ್ರೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಏನಂತ? ಶ್ರೀ ಸುರೇಂದ್ರ ವದಯಂ ತಪಸ್ಯಯ, ಏ ರಾಘವೇಂದ್ರ ತೀರ್ಥರೇ, ನೀವು ನಮ್ಮ ಪರಮಗುರುಗಳಾಗಿರ್ತಕ್ಕಂತಹ ಶ್ರೀ ಸುರೇಂದ್ರ ತೀರ್ಥರಂತೆ ಒಳ್ಳೆ ತಪಸ್ವಿಗಳಾಗಿ, ಅಷ್ಟೇ ಅಲ್ಲ ಶ್ರೀ ಜಯೀಂದ್ರ ಇವ ಕೀರ್ತಿ ಸಂಪದ, ನಮ್ಮ ಗುರುಗಳಾಗಿರ್ತಕ್ಕಂತಹ ವಿಜೇಂದ್ರ ತೀರ್ಥರಂತೆ ಒಳ್ಳೆ ಕೀರ್ತಿಯನ್ನು ಪಡೆತಕ್ಕಂಥವರಾಗ್ರಿ. ಮುಂದೆ ಎಂಥವರಾಗಬೇಕು? ವಿಸ್ತೃತೋಹಮಿವ ವಾದ ಸಂಗರೆ, ವಾಕ್ಯಾರ್ಥ ಮಾಡುವುದರಲ್ಲಿ ನನ್ನಂತೆ ಆಗ್ರಿ ಅಂದರು.
ಅಂದರೆ ಸುಧೀಂದ್ರ ತೀರ್ಥರು ವಾಕ್ಯಾರ್ಥದಲ್ಲಿ ಮಹಾಜ್ಞಾನಿಗಳು. ಯಾವುದೇ ಬರಲಿ ವಿಶೇಷವಾಗಿ ವಾಕ್ಯಾರ್ಥ ಮಾಡಿ ಶ್ರೀಮನ್ ಮಧ್ವಮತೆ ಹರಿಪರತರ ಎಂಬತಕ್ಕಂಥ ತತ್ವವನ್ನು ಪ್ರಚಾರ ಮಾಡ್ತಕ್ಕಂಥ ಮಹಾಜ್ಞಾನಿಗಳು ಸುಧೀಂದ್ರ ತೀರ್ಥರು. ಹೀಗೆ ಸಂಚಾರ ಮಾಡ್ತಾ ಮಾಡ್ತಾ ಎಲ್ಲ ಕಡೆ ವಿಶೇಷವಾಗಿ ಅವರು ಪಾಠ ಪ್ರವಚನ ಮಾಡ್ತಾ ಕೊನೆಯ ಸಮಯದಲ್ಲಿ ತಮ್ಮ ಗುರುಗಳಾಗಿರ್ತಕ್ಕಂತಹ ಕುಂಭಕೋಣದಲ್ಲಿರ್ತಕ್ಕಂತಹ ಶ್ರೀ ವಿಜೇಂದ್ರ ತೀರ್ಥರ ಸನ್ನಿಧಾನದಲ್ಲಿ ವಾಸ ಮಾಡಿಕೊಂಡು ಅಲ್ಲೇ ಇರತಕ್ಕಂಥವರಾಗಿದ್ದರು. ಆ ಸಮಯಕ್ಕೆ ಗೌತಮ ಗೋತ್ರದಲ್ಲಿ ವಿಶೇಷವಾಗಿ ಶಾಸ್ತ್ರಿಕ ವಂಶದಲ್ಲಿರ್ತಕ್ಕಂತಹ ಯಜುರ್ವೇದದಲ್ಲಿ ತೈತ್ರಿ ಶಾಖೆಯಲ್ಲಿರ್ತಕ್ಕಂತಹ ತಿಮ್ಮಣ್ಣ ಭಟ್ಟ ಗೋಪಿಕಾಂಬ ಸ್ತ್ರೀಯರ 3ನೇ ಮಗವಾಗಿರ್ತಕ್ಕಂತಹ ವೆಂಕಟನಾಥಾಚಾರ್ಯರು ತಮ್ಮ ಹೆಂಡತಿಯಾಗಿರ್ತಕ್ಕಂತಹ ಸರಸ್ವತೀ ದೇವಿಯ ಜೊತೆಯಲ್ಲಿ ಕೂಡಿಕೊಂಡು ಆ ಯಾವ ಕುಂಭಕೋಣಕ್ಕೆ ಗುರುಗಳ ಸನ್ನಿಧಾನಕ್ಕೆ ಪ್ರಯಾಣ ಮಾಡಿ ಬರ್ತಕ್ಕಂಥವರಾಗಿದ್ದರು. ನಮ್ಮ ಕನ್ನಡದಲ್ಲಿ ಒಂದು ಮಾತಿದೆ, ಗಾದೆ, ಏನಪ್ಪ ಅಂದರೆ ವಿವಾಹೇ ವಿದ್ಯನಾಶಾಯ ಅಂತ. ಲಗ್ನ ಆಯ್ತಪ್ಪ ಅಂದರೆ ಓದು ಮುಗಿತು ಅಂತಾರೆ. ಇದಕ್ಕೆ ವಿರುದ್ಧವಾಗಿ ನಮ್ಮ ರಾಘವೇಂದ್ರ ತೀರ್ಥರಿದ್ದಾರೆ. ರಾಘವೇಂದ್ರ ಸ್ವಾಮಿಗಳವರು ಇದಕ್ಕೆ ವಿರುದ್ಧವಾಗಿದ್ದಾರೆ. ಯಾಕೆಂದರೆ ತಾವು ವಿಶೇಷವಾಗಿ ಸರಸ್ವತೀ ದೇವಿಯನ್ನು ವಿವಾಹ ಮಾಡಿಕೊಂಡ ಮೇಲೆ ಕುಂಭಕೋಣಕ್ಕೆ ಹೋಗಿ ಆ ಕುಂಭಕೋಣದಲ್ಲಿ ವಿಜೇಂದ್ರ ತೀರ್ಥರ ಬೃಂದಾವನ ಸನ್ನಿಧಾನದಲ್ಲಿರ್ತಕ್ಕಂತಹ ತಮ್ಮ ಗುರುಗಳಾಗಿರ್ತಕ್ಕಂತಹ ಸುಧೀಂದ್ರ ತೀರ್ಥರಲ್ಲಿ ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡ್ತಕ್ಕಂಥವರಾಗಿದ್ದಾರೆ. ಪ್ರೌಢವಿದ್ಯೆಯನ್ನು ಓದಲಿಕ್ಕೆ ಹೋಗಿದ್ದಾರೆ. ಪ್ರೌಢವಿದ್ಯೆಯನ್ನು ಓದಬೇಕಾದ್ರೆ ಆ ಗುರುಗಳ ಹತ್ರ ಕೂತ್ಕೊಂಡಾಗ ಆ ಗುರುಗಳು ಸಕಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ರು ಅಲ್ಲಿ ಇರಲಿಕ್ಕೆ. ವಿಶೇಷವಾಗಿ ಇದ್ದುಕೊಂಡು ಅವರಿಗೆ ಬೆಳಗ್ಗೆ ತರ್ಕ, ಮಧ್ಯಾಹ್ನ ವ್ಯಾಕರಣ, ಸಾಯಂಕಾಲ ವೇದಾಂತ, ಮೀಮಾಂಸಾಸ್ತ್ರ, ಹೀಗೆ ಎಲ್ಲ ಪಾಠವನ್ನು ಕೂಡ ಕ್ರಮವಾಗಿ ತಿಳಿಸ್ತಕ್ಕಂಥವರಾದರು. ಹೀಗೆ ಓದ್ತಕ್ಕಂಥ ವೆಂಕಟನಾಥರು ಸ್ವಲ್ಪ ದಿವಸ ಆದಮೇಲೆ ಆ ಓದಿರ್ತಕ್ಕಂಥ ಬುದ್ಧಿಯಿಂದ ಅವ್ರು ಏನು ಮಾಡಿದ್ರು ಅಂದರೆ ಆಚಾರ್ಯ ಮಧ್ವರ ಚರಿತ್ರೆಯನ್ನು ಹೇಳ್ತಕ್ಕಂತಹ ಸುಮಧ್ವ ವಿಜಯ ಮತ್ತು ಅನುಮಧ್ವ ವಿಜಯ, ಅನುಮಧ್ವ ವಿಜಯ ಅಂದರೆ ಒಂದೇ, ಪ್ರಮೇಯ ನವಮಾರಿಕ ಅಂದರೆ ಒಂದೇ. ಇಂತಹ ಗ್ರಂಥವನ್ನು ಆಚಾರ್ಯರ ಅತ್ಯಂತ ಪರಮಶಿಷ್ಯರಾಗಿರ್ತಕ್ಕಂತಹ ತ್ರಿವಿಕ್ರಮ ಪಂಡಿತಾಚಾರ್ಯರ ಮಕ್ಕಳಾಗಿರ್ತಕ್ಕಂಥ ನಾರಾಯಣ ಪಂಡಿತಾಚಾರ್ಯರು ರಚನೆ ಮಾಡ್ತಕ್ಕಂಥವರಾಗಿದ್ದಾರೆ. ಸುಮಧ್ವ ವಿಜಯ ಮತ್ತು ಅನುಮಧ್ವ ವಿಜಯ. ಸುಮಧ್ವ ವಿಜಯ ಒಟ್ಟು 16 ಸರ್ಗ ಇರತಕ್ಕಂತಹದ್ದು. ಆಚಾರ್ಯರೇ, ಇಲ್ಲಿ ಇರತಕ್ಕಂತಹ ನವ ವೃಂದಾವನಗಳು, ಆ ವೃಂದಾವನಗಳ ಅಲ್ಲಿ ಐಕ್ಯರಾದಂತಹ ಯತಿವರೇಣ್ಯರ ಹೆಸರುಗಳು ಹಾಗೂ ಅವರ ಈ ಒಂದು ಆರಾಧನೆ ಮಹೋತ್ಸವ ಯಾವಾಗ ಬರುತ್ತದೆ ಎಂದು ಒಮ್ಮೆ ವಿಶ್ಲೇಷಣೆ ಕೊಡಲಾಗುತ್ತದಾ? ನಾನು ಈಗ ಪ್ರವಚನ ಮಾಡ್ತಾ ಇದ್ದೇನೆ. ಇದು ಕೊನೆಯಲ್ಲಿ ನಾವು ಒಂದು ವಿಷಯವನ್ನು ತಿಳಿಸೋಕ್ಕೆ ಪ್ರಯತ್ನ ಪಡ್ತೇನೆ. ಕೊನೆಯಲ್ಲಿ ಹೇಳ್ತಾ ಇದ್ದೇನೆ, ಇದು ಮುಗಿಬಿಡಲಿ ವಿಷಯ. ಹೀಗೆ ಆ ವೆಂಕಟನಾಥರು ಆ ವಿದ್ಯಾಭ್ಯಾಸ ಮಾಡಿದ ಮೇಲೆ ಆ ಯಾವ ನಾರಾಯಣ ಪಂಡಿತಾಚಾರ್ಯ ರಚನೆ ಮಾಡಿರ್ತಕ್ಕಂತಹ ಅನುಮಧ್ವ ವಿಜಯ ಅಂತಕ್ಕಂಥ 32 ಶ್ಲೋಕದ ಕೊಡತಕ್ಕಂಥ ಗ್ರಂಥಕ್ಕೆ ವಿಶೇಷವಾಗಿ ವೆಂಕಟನಾಥರು ಒಂದು ವ್ಯಾಖ್ಯಾನವನ್ನು ಬರೆದರು. ಪ್ರಪ್ರಥಮ ವ್ಯಾಖ್ಯಾನ ಅದು ರಾಗಿಲ್ಲ. ಯಾವುದಪ್ಪ ಅಂದರೆ ಗೂಢಾರ್ಥಭಾವ ಪ್ರಕಾಶಕ ಅಂತೇಳಿ, ಗೂಢಭಾವ ಪ್ರಕಾಶಕ ಅಂತಕ್ಕಂಥ ವಿಶಿಷ್ಟವಾದ ವ್ಯಾಖ್ಯಾನವನ್ನು ರಚನೆ ಮಾಡಿದರು. ಇದನ್ನು ನೋಡಿ ಸುಧೀಂದ್ರ ತೀರ್ಥರಿಗೆ ಆಶ್ಚರ್ಯವಾಯಿತು. ನಮ್ಮ ಗುರುಗಳಾಗಿರ್ತಕ್ಕಂಥ ಮೂಲ ಗುರುಗಳಾಗಿರ್ತಕ್ಕಂತಹ ಆಚಾರ್ಯ ಮಧ್ವರ ಚರಿತ್ರೆ ಬರತಕ್ಕಂತಹ ಅನುಮಧ್ವ ವಿಜಯಕ್ಕೆ ವೆಂಕಟನಾಥ ಸುಂದರವಾಗಿರತಕ್ಕಂಥ ವ್ಯಾಖ್ಯಾನ ಮಾಡಿದ್ದಾರೆ ಅಂತ ತಿಳ್ಕೊಂಬಿಟ್ಟು ಆ ಮಧ್ವಾಚಾರ್ಯರಿಗೆ ಆ ಪ್ರಾರ್ಥನೆ ಮಾಡಿದಾಗ ಆಚಾರ್ಯ ಮಧ್ವರು ಇಂತಹ ವ್ಯಾಖ್ಯಾನ ಬರತಕ್ಕಂಥ ವ್ಯಕ್ತಿ ನಮ್ಮ ಪರಂಪರೆಯಲ್ಲಿ ಬರಲೇಬೇಕು ಅಂತೇಳಿ ಆಗ ಭಗವಂತನ ಆಜ್ಞೆ ಮಾಡಿದಾಗ ಆ ಭಗವಂತ ಮೂಲರಾಮದೇವರು ಸುಧೀಂದ್ರ ತೀರ್ಥರ ಕನಸಲ್ಲಿ ಬಂದು ನೀನು ಕೇವಲ 2 ವರ್ಷ ಮಾತ್ರ ಈ ಪೀಠೆಯಲ್ಲಿರ್ತೀಯ, ಇದೇ ಸುಧೀಂದ್ರ ಬೇರೆ ಯಾರೂ ಅಲ್ಲ, 2 ವರ್ಷ ಮಾತ್ರ ಪೀಠದಲ್ಲಿರ್ತೀಯ, ಆದ್ದರಿಂದ ಮುಂದಿನ ಪೀಠಕ್ಕೆ ನೀನು ಶಿಷ್ಯರಾಗಿರ್ತಕ್ಕಂಥ ವೆಂಕಟನಾಥನಿಗೆ ಕೊಡಬೇಕು ಆಶ್ರಮವನ್ನು ಅಂತೇಳಿ ಆ ಯಾವ ಮೂಲರಾಮದೇವರು ಕನಸಲ್ಲಿ ಬಂದು ಹೇಳಿದಾಗ ಮರುದಿವಸ ವೆಂಕಟನಾಥನ ಮನೆಗೆ ಕರೆಸಿದ್ರು, ಮಠಕ್ಕೆ ಕರೆಸಿ ಏಕಾಂತದಲ್ಲಿ ಕೂತ್ಕೊಂಡು ವೆಂಕಟನಾಥರು ಹೇಳಿದ್ರು ಸುಧೀಂದ್ರ ತೀರ್ಥರು, ವೆಂಕಟನಾಥ ನನಗೆ ಮೂಲರಾಮದೇವರು ಅಪ್ಪಣೆ ಆಗಿದೆಯಪ್ಪ, ಈ ಮುಂದಿನ ವೇದಾಂತ ಸಾಮ್ರಾಜ್ಯಕ್ಕೆ ನೀನೇ ಅಧಿಪತಿ ಆಗಬೇಕು, ಆದ್ದರಿಂದ ಸನ್ಯಾಸವನ್ನು ಸ್ವೀಕಾರ ಮಾಡು ಅಂತೇಳಿ ಸುಧೀಂದ್ರ ತೀರ್ಥರು ವೆಂಕಟನಾಥರನ್ನು ಕೇಳಿದಾಗ ವೆಂಕಟನಾಥರು ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ರು. ಸ್ವಾಮಿ ಬಾಲ ಭಾರ್ಯ ಬಾಲಕೋ ನೋಪನೀತಃ ಬಾಲಶ್ಚಾಹಂ. ಸ್ವಾಮಿ ನಾನು ಚಿಕ್ಕವನು, ನನ್ನ ಹೆಂಡತಿ ಚಿಕ್ಕವಳು, ನನ್ನ ಮಗು ಕೂಡ ಸಣ್ಣ ಕೂಸು, ಹಾಲು ಕುಡಿಯೋ ಮಗು, ಉಪನಯನ ಕೂಡ ಆಗಿಲ್ಲ, ನನಗೆ ವೈರಾಗ್ಯ ಬಂದಿಲ್ಲ, ನನಗೆ ಸನ್ಯಾಸ ಬೇಡ ಸ್ವಾಮಿ, ಸನ್ಯಾಸ ಬೇಡ ಅಂತೇಳಿ ವೆಂಕಟನಾಥ ಹೇಳಿಬಿಟ್ರು. ಆಗ ಸುಧೀಂದ್ರ ತೀರ್ಥ ಹೇಳಿದ್ರು, ನೋಡು ವೆಂಕಟನಾಥ, ಸನ್ಯಾಸ ಬೇಡ ಅಂತ ಹೇಳ್ತಾ ಇದೆಯಾ ನಿಜ, ಆದರೆ ಹರಿವಾಯು ಗುರುಗಳ ಒಂದು ಅನುಗ್ರಹ ಆಗಿಬಿಟ್ಟಿದೆ, ನೀನೇ ಆಗಬೇಕು ಅಂತ. ಒಂದು ವೇಳೆ ನೀನು ಆಗದೆ ಹೋದರೆ ಏನಾಗುತ್ತೆ ಗೊತ್ತಾ, ಭಾಳ ಕಷ್ಟವಾಗುತ್ತಪ್ಪ ಪ್ರಪಂಚದಲ್ಲಿ, ಅದರಿಂದ ನೀನು ಸನ್ಯಾಸ ಸ್ವೀಕಾರ ಮಾಡಲೇಬೇಕು ಅಂತೇಳಿ ಬಲವಂತ ಮಾಡಿದರು. ಬಲವಂತ ಮಾಡಿದಾಗ ವೆಂಕಟನಾಥ ಹೇಳಿದರು, ನಿರ್ಬಂಧಶ್ಚೇತ್ ನಿರ್ಗಮಿಷ್ಯಾಮಿ ನಮ್ಮಂದರು. ಸ್ವಾಮಿ ಗುರುಗಳೇ, ನಿಮ್ಮ ಹತ್ರ ಪಾಠ ಓದಲಿಕ್ಕೆ ಅಂತ ಬಂದಿದ್ದೀನಿ, ಅಪ್ಪಿತಪ್ಪಿ ನೀವು ಬಲವಂತ ಮಾಡಿದರೆ ನಾನು ಈ ಊರು ಬಿಟ್ಟು ಕುಂಭಕೋಣ ಬಿಟ್ಟು ನಮ್ಮ ಊರಿನ ಹೊರಟೋಗ್ತೀವಿ ಸ್ವಾಮಿ, ಸನ್ಯಾಸನೂ ಬೇಡ ಮಠನೂ ಬೇಡ ಸ್ವಾಮಿ ಅಂತೇಳಿ ನಾವು ನಿಷ್ಠುರವಾಗಿ ಮಾತಾಡಿಬಿಟ್ಟು ಸೀದಾ ಮನೆಗೆ ಹೋಗಿಬಿಟ್ರು. ಸಾಯಂಕಾಲ ಆಗಿತ್ತು, ಸರಸ್ವತಿ ದೇವಿ ಮುಂದೆ ಹೋಗಿ ಮುಖವನ್ನು ತೋರಿಸ್ತಾರೆ, ಮುಖ ಬಾಡಿ ಹೋಗಿತ್ತು. ಗುರುಗಳ ಮಾತು ಒಪ್ಪಂಗಿಲ್ಲ, ಹೆಂಡತಿ ಚಿಕ್ಕವಳು, ಮಗು ಚಿಕ್ಕದು, ಏನು ಮಾಡಬೇಕಪ್ಪ ಅಂತ ಹಾಗೇ ಆನ್ನಿಕ ಮಾಡ್ತಾ ನಿದ್ದೆ ಮಾಡಿ ಮಲ್ಕೊಂಡ್ಬಿಟ್ರು. ಮಲ್ಕೊಂಡ್ಮೇಲೆ ಬೆಳಗಿನ ಜಾವ ಸುಮಾರು 4:15 ಗಂಟೆಗೆ ಕನಸು ಬಿತ್ತು.
ಅದಕ್ಕೆ ಮಹಾಭಾರತದಲ್ಲಿ ಒಂದು ವಾಕ್ಯ ಇದೆ, ಪ್ರಾತಃ ಕಾಲೇ ದೃಷ್ಟಾಹ ಸ್ವಪ್ನಾಹ ಸತ್ಯಮೇವ ಭವಂತಿ ಅಂತ. ಬೆಳಗಿನ ಜಾವ ಬಿದ್ದಿರತಕ್ಕಂಥ ಕನಸುಗಳು ಆಲ್ಮೋಸ್ಟು ಸತ್ಯ ಆಗ್ತವೆ ಅನ್ನಲಿಕ್ಕೆ ಇದೊಂದು ಕಾರಣ. ವೆಂಕಟನಾಥರಿಗೆ ಕನಸಲ್ಲಿ ಸಾಕ್ಷಾತ್ ಸರಸ್ವತೀ ದೇವಿ ಬರ್ತಕ್ಕಂಥವಳದ್ದು. ಸರಸ್ವತಿ ದೇವಿ ಬಂದುಬಿಟ್ಟು ಕೂತ್ಕೊಂಡಿದ್ದಾಳೆ. ಆ ಕನಸಲ್ಲಿ ಕೇಳ್ತಾ ಇದ್ದಾರೆ ವೆಂಕಟನಾಥರು, ವೇದವ್ಯಾಸರಿಂದ ಹುಟ್ಟಿತಕ್ಕವಾಗಿದ್ದೇನೆ, ಮಧ್ವಾಚಾರ್ಯನ ಬೆಳೆಸಿದ್ದಾರೆ, ಜಯತೀರ್ಥರನ್ನು ನನಗೆ ಅಲಂಕಾರ ಮಾಡಿದ್ದಾರೆ, ನೀವು ವಿಜೇಂದ್ರ ತೀರ್ಥರು ಅಲಂಕಾರ ಮಾಡಿದ್ದಾರೆ, ಈಗ ನರ್ತನ ಮಾಡಬೇಕು ಅಂತ ಮಾಡಿದ್ದೀನಿ. ನರ್ತನ ಮಾಡೋಕ್ಕೆ ಸ್ಟೇಜು ಸ್ಥಳ ಇಲ್ಲ, ಅದು ಹುಡುಕ್ತಾ ಇದ್ದೆ, ಆ ಸ್ಥಳ ನಿನ್ನ ನಾಲಿಗೆ ಅಂತ ಗೊತ್ತಾಯಿತು, ಆದ್ದರಿಂದ ನಿನಗೆ ಬಂದಿದ್ದೇನೆ ಅಂದಷ್ಟನ್ನ. ಹೌದಾ ತಾಯಿ, ಅದಕ್ಕೆ ಏನು ಮಾಡಬೇಕು ಅಂದರೆ, ಈ ನಾಲಿಗೆಯಲ್ಲಿ ಇರಬೇಕಾದ್ರೆ ನೀನು ವೇದಾಂತ ಸಾಮ್ರಾಜ್ಯದಲ್ಲಿ ಇದ್ದು ಆ ಯಾವ ಆಶ್ರಮವನ್ನು ತೊಗೊಂಡು ಈ ಪೀಠಕ್ಕೆ ಬಂದರೆ ಮಾತ್ರ ನರ್ತನ ಮಾಡಲಿಕ್ಕಾಗುತ್ತೆ, ನೀನು ತೊಗೋಬೇಕು ಅಂತ ಸರಸ್ವತಿ ದೇವಿಯು ಕೂಡ ವಿಶೇಷವಾಗಿ ಕನಸಲ್ಲಿ ಆಶ್ರಮ ತಗೊಳ್ಳಿಕ್ಕೆ ಪ್ರೇರಣೆ ಮಾಡ್ತಕ್ಕಂಥವಳಾಗಿದ್ದಾಳೆ. ಕೊನೆಗೆ ಬೆಳಗ್ಗೆ ಎದ್ರು ನೋಡಿದರು, ಕನಸಲ್ಲಿ ಸರಸ್ವತಿ ದೇವಿ ನಿಜವಾಗಿ ಗುರುಗಳು ಹೇಳಿದ್ದಾರೆ. ಇವೆರಡೂ ಮಾತನ್ನು ಕೇಳಿ ಬೆಳಗ್ಗೆ ಎದ್ದು ಸೀದಾ ಮಠಕ್ಕೆ ಹೋಗಿ ಸುಧೀಂದ್ರ ತೀರ್ಥರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ರು. ಸ್ವಾಮಿ, ನಿಮ್ಮ ಅಪ್ಪಣೆಯಂತೆ ನಾನು ಸರಿಯಾಗಿ ಅಡಿಯಾಗಿದ್ದೇನೆ ಅದಷ್ಟನ್ನ ಸುಧೀಂದ್ರ ತೀರ್ಥರು ವ್ಯವಸ್ಥೆ ಮಾಡಿದರು. ಇವತ್ತು ಕುಂಭಕೋಣದಲ್ಲಿ ಒಂದು ವೇಳೆ ವೆಂಕಟನಾಥರಿಗೆ ಆಶ್ರಮ ಕೊಟ್ಬಿಟ್ರೆ, ಆ ಹೆಂಡತಿ ಬಂದು ಗಲಾಟೆ ಮಾಡಿಬಿಟ್ರೆ ಎಲ್ಲ ಕೆಟ್ಟೋಗುತ್ತೆ ಅಂತೇಳಿ ಬೆಳಗಿನ ಜಾವ ಎಲ್ಲ ಸಂಚಾರ ಕರ್ಕೊಂಡು ಅಲ್ಲಿಂದ ತಂಜಾವೂರಿಗೆ ಪ್ರಯಾಣ ಮಾಡಿದರು. ತಂಜಾವೂರಿಗೆ ಪ್ರಯಾಣ ಮಾಡಿ ತಂಜಾವೂರು ಮಹಾರಾಜನಿಗೆ ಹೇಳಿದರು, ಈ ರೀತಿ ಆಶ್ರಮವನ್ನು ಕೊಡ್ತಾ ಇದ್ದಾರೆ, ವ್ಯವಸ್ಥೆ ಮಾಡಿದ್ರೆ ಮಹಾರಾಜ ಎಲ್ಲ ವ್ಯವಸ್ಥೆ ಮಾಡಿದ್ದ. ಆ ತಂಜಾವೂರಿನಲ್ಲಿ ರಾಜನ ಆಸ್ಥಾನದಲ್ಲಿ ಆ ವೆಂಕಟನಾಥರಿಗೆ ಸುಧೀಂದ್ರ ತೀರ್ಥರು ನಾಮಕರಣವನ್ನು ಮಾಡಿ ರಾಘವೇಂದ್ರ ತೀರ್ಥರು ವಿಸ್ತೃತೋಹಮಿವ ವಾದ ಸಂಗರೇ, ವಾಕ್ಯಾರ್ಥ ಮಾಡೋದಲ್ಲಿ ನನ್ನಂತೆ ಆಗು ಅಂತೇಳಿ ಆಶ್ರಮವನ್ನು ಕೊಟ್ಟು ರಾಘವೇಂದ್ರ ತೀರ್ಥರು ಎಂಬತಕ್ಕಂಥ ನಾಮಕರಣವನ್ನು ಅಂದು ಸುಧೀಂದ್ರ ತೀರ್ಥರು ರಾಯರಿಗೆ ಮಾಡ್ತಕ್ಕಂಥವರಾದರು. ಆ ಆಶೀರ್ವಾದದಿಂದ ಇವತ್ತು ಲೋಕದಲ್ಲಿ ದೇವರೆಂದರೆ ತಿರುಪತಿ ತಿಮ್ಮಪ್ಪ, ಗುರುಗಳೆಂದರೆ ಮಂಚಾಲೆ ರಾಘಪ್ಪ. ನಮ್ಮ ಮಾಧ್ವ ಪರಂಪರೆಯಲ್ಲಿ ಮಧ್ವಾಚಾರ್ಯರಿಂದ ಆರಂಭ ಮಾಡಿಕೊಂಡು ಅನೇಕ ಮಠಗಳಲ್ಲಿ ಅನೇಕ ಯತಿಗಳು ಬರ್ತಾ ಇದ್ದಾರೆ. ಯಾವ ಯತಿಗಳಿಗೂ ಕೂಡ ರಾಯರಿದ್ದತಕ್ಕಂತಹ ಒಂದು ವಿಶಿಷ್ಟವಾದ ಇಲ್ಲ. ಹಾಗಂದರೆ ವ್ಯಾಸರಾಜ ತಪ್ಪ, ಮಧ್ವಾಚಾರ್ಯ ತಪ್ಪ, ಹಾಗರ್ಥ ಅಲ್ಲ. ವ್ಯಾಸರಾಜರಾಗಲಿ, ಮಧ್ವಾಚಾರ್ಯರಾಗಲಿ, ಟೀಕಾಚಾರ್ಯರಾಗಲಿ ಇವರೆಲ್ಲರೂ ಕೂಡ ರಾಯರಲ್ಲಿ ಕೂತ್ಕೊಂಡು ಅವ್ರ ಮುಖಾಂತರವಾಗಿ ಅನುಗ್ರಹವನ್ನು ಮಾಡಿಸ್ತಾ ಇದ್ದಾರೆ. ಇದು ರಾಯರು ಮಾಡಿದ್ದಕ್ಕಂಥದ್ದಲ್ಲ. ಇವರು ಪ್ರಥಮ ಅವತಾರ ಪ್ರಹ್ಲಾದರಾಜರಾಗಿದ್ದಾಗ ಸಪ್ತಮಸ್ಕಂದ ಭಾಗವತದಲ್ಲಿ ನರಸಿಂಹದೇವರು ಕೊಟ್ಟಿರ್ತಕ್ಕಂಥ ಅನುಗ್ರಹ ಪ್ರಹ್ಲಾದರಾಜರು ಕೇಳಿದರು. ನರಸಿಂಹದೇವರು ಪ್ರಹ್ಲಾದನಿಗೆ ಏನು ಬೇಕು ಅಂತ ತಕ್ಷಣ ಪ್ರಹ್ಲಾದರಾಜರು ಮೋಕ್ಷ ಕೊಟ್ಬಿಟ್ರೆ ಕೊಟ್ಬಿಡ್ತಿದ್ರು. ಆದರೆ ಕೇಳಲಿಲ್ಲ ಪ್ರಹ್ಲಾದರಾಜರು, ಸ್ವಾಮಿ ನಾನು ನಂಬಿರ್ತಕ್ಕಂಥ ಅನೇಕ ಶಿಷ್ಯರು ಭಕ್ತರಿದ್ದಾರೆ, ಆದ್ದರಿಂದ ಅವರೆಲ್ಲರೂ ಕೂಡ ನನ್ನನ್ನು ಸಾಧನೆ ಮಾಡಿಸ್ಕೊಂಡು ಅವರ ಮೋಕ್ಷ ಕರ್ಕೊಂಬರ್ತೀನಿ ಅಂತ ಅಂದು ಪ್ರಹ್ಲಾದರಾಜರು ಕೊಟ್ಟಿರ್ತಕ್ಕಂಥ ಮಾತನ್ನು ಇಂದು ಆ ಅವತಾರಿಯಾಗಿರ್ತಕ್ಕಂಥ ರಾಘವೇಂದ್ರ ತೀರ್ಥರು ನಮ್ಮಂಥ ಮೂಢರನ್ನು, ಪಾಮರರನ್ನು ಭಕ್ತರನ್ನಾಗಿ ಮಾಡಿಕೊಂಡು ಅವರನ್ನು ಅವ್ರ ಕಡೆಯಿಂದ ವಿಶೇಷವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿಕೊಂಡು ಅಲ್ಲಿಂದ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ಮಹಾನುಭಾವರು ರಾಘವೇಂದ್ರ ತೀರ್ಥರು. ಇಂತಹ ರಾಘವೇಂದ್ರ ತೀರ್ಥರ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಮಹಾನುಭಾವರು ನಮ್ಮ ಸುಧೀಂದ್ರ ತೀರ್ಥರು. ಇಂತಹ ಸುಧೀಂದ್ರ ತೀರ್ಥರ ಆರಾಧನೆಯನ್ನು ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷವೂ ಕೂಡ ಅನಾದಿಯಿಂದ ಆ ಯಾವ ಯೋಗೀಂದ್ರ ತೀರ್ಥದಿಂದ ಆರಂಭ ಮಾಡಿಕೊಂಡು ಇವತ್ತು ಸುಬುಧೇಂದ್ರ ತೀರ್ಥರ ತನಕ ಪ್ರತಿಯೊಬ್ಬ ಯತಿಗಳು ಕೂಡ ಇಲ್ಲಿ ಆಶ್ರಮದಲ್ಲಿ ಬಂದು ಮಾಡ್ಕೊಂಬರ್ತಕ್ಕಂಥವರಾಗಿದ್ದಾರೆ ಅಂತಕ್ಕಂಥ ಪ್ರವಚನವನ್ನು ಹೇಳ್ತಾ ಇನ್ನು ಮುಂದೆ ಈ ನವವೃಂದಾವನದ ಬಗ್ಗೆ ತಿಳಿಸ್ತಕ್ಕಂಥವನಾಗಿದ್ದೇನೆ. ಈ ನವವೃಂದಾವನದಲ್ಲಿ ಒಟ್ಟು 9 ವೃಂದಾವನ ಇರತಕ್ಕಂಥದ್ದು. ನಮ್ಮ ಶ್ರೀಮಠದ ಪ್ರಕಾರವಾಗಿ 9 ವೃಂದಾವನಗಳಿಗೆ ವಿಶಿಷ್ಟವಾಗಿ ಪೂಜೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಮೊದಲನೇ ಬೃಂದಾವನ ಅಂದರೆ ಪದ್ಮನಾಭ ತೀರ್ಥರ ಬೃಂದಾವನ ಎಂಬತಕ್ಕಂಥದ್ದು. ಈ ಪದ್ಮನಾಭ ತೀರ್ಥರ ಬೃಂದಾವನ ನಮ್ಮ ಇಡೀ ಮಾಧ್ವರಲ್ಲಿ ಪ್ರಪ್ರಥಮವಾಗಿ ಬಂದಿರತಕ್ಕಂಥ ಬೃಂದಾವನ. ಪದ್ಮನಾಭ ತೀರ್ಥಕ್ಕಿಂತ ಪೂರ್ವದಲ್ಲಿ ನಮ್ಮ ಮಾಧ್ವರ ಹಿಸ್ಟ್ರಿಯಲ್ಲಿ ಬೃಂದಾವನ ಅಂತ ಇರಲಿಲ್ಲ, ಶಬ್ದ ಇತ್ತು, ಬೃಂದಾವನ ಇರಲಿಲ್ಲ. ಆ ಬೃಂದಾವನ ಯಾವ ಬಂದರೆ ತುಳಸಿ ಕಟ್ಟನೆ ಬೃಂದಾವನ. ಅಂತಹ ತುಳಸಿಕಟ್ಟ ಬೃಂದಾವನಕ್ಕೆ ಬೃಂದಾವನ ಇತ್ತು. ನಂತರದಲ್ಲಿ ಬಂದಿರತಕ್ಕಂಥ ಮೊದಲನೇ ಬೃಂದಾವನ ಪದ್ಮನಾಭ ತೀರ್ಥರು. ಆ ನಂತರದ ಅನೇಕ ಬೃಂದಾವನ ಬಂತು. ಇರಲಿ, ಆ ಪದ್ಮನಾಭ ತೀರ್ಥ ಬೃಂದಾವನ ಇಲ್ಲಿರ್ತಕ್ಕಂಥದ್ದಾಗಿದೆ. ಅದೇ ರೀತಿಯಾಗಿ ಇನ್ನೊಂದು 2ನೇ ಬೃಂದಾವನ ನಾವು ಮಾಡ್ತಕ್ಕಂಥ ಪೂಜೆ ಜಯತೀರ್ಥರು ಎಂಬತಕ್ಕಂಥ ಬೃಂದಾವನ ಈ ಕಡೆ ಇರತಕ್ಕಂಥದ್ದು. ಆ ಪದ್ಮನಾಭ ತೀರ್ಥ ಹಿಂಭಾಗದಲ್ಲಿ ಇರತಕ್ಕಂಥ ಬೃಂದಾವನ ಕವೀಂದ್ರ ತೀರ್ಥರು ಎಂಬತಕ್ಕಂಥ ಬೃಂದಾವನ. ಕವೀಂದ್ರ ಪಕ್ಕದಲ್ಲಿರ್ತಕ್ಕಂಥದ್ದು ವಾಗೀಶ ತೀರ್ಥರು ಎಂಬತಕ್ಕಂಥ ಬೃಂದಾವನ. ಆ ವಾಗೀಶ ನಂತರದಲ್ಲಿ ಬಂದಿರತಕ್ಕಂಥ ಪರಂಪರೆ ನಮ್ಮ ವ್ಯಾಸರಾಜರ ಬೃಂದಾವನ. ಆ ವ್ಯಾಸರಾಜರ ಹಿಂಭಾಗದಲ್ಲಿ ಇರತಕ್ಕಂಥ ಅವ್ರ ಶಿಷ್ಯರು ಶ್ರೀನಿವಾಸ ತೀರ್ಥರು ಎಂಬತಕ್ಕಂಥ ಬೃಂದಾವನ. ಆ ಶ್ರೀನಿವಾಸ ತೀರ್ಥರ ಮುಂಭಾಗದಲ್ಲಿರ್ತಕ್ಕಂಥದ್ದು ವ್ಯಾಸಾಯ ಮಠ ಸಂಬಂಧಕ್ಕಂತಹ ರಾಮತೀರ್ಥರು ಎಂಬತಕ್ಕಂಥ ಬೃಂದಾವನ. ರಾಮತೀರ್ಥ ನಂತರದಲ್ಲಿ ಬಂದಿರತಕ್ಕಂಥ ಬೃಂದಾವನ ಸುಧೀಂದ್ರ ತೀರ್ಥರು. ಸುಧೀಂದ್ರ ತೀರ್ಥರ ಮುಂಭಾಗದಲ್ಲಿ ಮಾಡಿದರೆ ಹಿಂಭಾಗದಲ್ಲಿ ಅವ್ರ ಶಿಷ್ಯರಾಗಿರ್ತಕ್ಕಂಥ ರಾಘವೇಂದ್ರ ತೀರ್ಥರು ಇದ್ದಾರೆ ಎಂಬತಕ್ಕಂಥ ಅನುಸಂಧಾನ ಮಾಡಿಕೊಂಡು ನಮ್ಮ ಮಠ ಪರಂಪರೆಯಲ್ಲಿ ಅಲ್ಲಿ ರಾಯರಿಗೆ ಅಸ್ತೋಕ ಮಾಡೋ ಸಂಪ್ರದಾಯ ಬಂದಿರತಕ್ಕಂಥದ್ದು. ಆ ನಂತರದಲ್ಲಿ ಅಲ್ಲಿರ್ತಕ್ಕಂಥ ಕೊನೆಯ ಬೃಂದಾವನ ಗೋವಿಂದ ಒಡೆಯರು ಅಂತ. ಈ ಗೋವಿಂದ ಒಡೆಯರ ಬಗ್ಗೆ ಒಂದೇ ಒಂದು ವಿಷಯ ಹೇಳ್ತೇನೆ. ಇವರು ಬಿಡಿ ಸನ್ಯಾಸಿಗಳು. ಇವರು ಅದ್ವೈತಿಗಳಾಗಿದ್ದರು ಕೂಡ ವ್ಯಾಸರಾಜರ ಶಿಷ್ಯರಾಗಿ
ನಂತರದಲ್ಲಿ ಆಶ್ರಮವನ್ನು ತಗೊಂಡುಕೊಂಡು ಪುನಃ ಉಪನಯನ ಮಾಡಿಕೊಂಡು ವ್ಯಾಸರಾಜ ಹತ್ರ ಆಶ್ರಮ ತಗೊಂಡು ವಿದ್ಯಾಭ್ಯಾಸ ಮಾಡಿ ದ್ವೈತ ಮತ ಸರಿಯಾಗಿರ್ತಕ್ಕಂಥ ಮತ ಅಂತೇಳಿ ಆ ಮತಕ್ಕೆ ಅನುಯಾಯಿಗಳಾಗಿ ವ್ಯಾಸರಾಜರಿಂದ ಆಶ್ರಮ ಪಡೆದು ವ್ಯಾಸರಾಜ ಎದುರಿಗೆ ಇಲ್ಲಿ ಬೃಂದಾವನಾಗಿದ್ದಾರೆ. ಅಂದರೆ ವ್ಯಾಸರಾಜ ಬೃಂದಾವನ ಮುಂಚೆ ಗೋವಿಂದ ಒಡೆಯರ ಬೃಂದಾವನಾಗಿದೆ, ಆನಂತರದಲ್ಲಿ ವ್ಯಾಸರಾಜ ಬೃಂದಾವನಾಗಿರ್ತಕ್ಕಂಥದ್ದು. ಹೀಗೆ 9 ಯತಿಗಳು ಸೇರಿರ್ತಕ್ಕಂತಹ ನವವೃಂದಾವನ ಎಂದು ಬಂದಿರತಕ್ಕಂಥದ್ದು. ಇದಕ್ಕೆ ವಾದಿರಾಜ ಸ್ವಾಮಿಗಳವರು ವಿಶೇಷವಾಗಿ ವ್ಯಾಸರಾಜ ಸಾಕ್ಷಾತ್ ಶಿಷ್ಯರು, ಭಾವಿ ಸಮೀರರು. ಅಂತಹ ವಾದಿರಾಜರು ಕೂಡ ಗಜಗಹ್ವರ ಅಂತೇಳಿ ವಿಶೇಷವಾಗಿ ಕೊಂಡಾಡಿದ್ದಾರೆ. ತೀರ್ಥ ಪ್ರಬಂಧ ಅನೇಕ ಗ್ರಂಥಗಳಲ್ಲಿ ನಮ್ಮ ದಾಸ ಚತುಷ್ಟಯಲ್ಲಿ ಒಬ್ಬರಾಗಿರ್ತಕ್ಕಂಥ ಜಗನ್ನಾಥ ದಾಸರಾಯರು ಕೂಡ ತಮ್ಮ ಅನೇಕ ಕೃತಿಗಳಲ್ಲಿ ಇಲ್ಲಿ 9 ವೃಂದಾವನದಲ್ಲಿ ಅನೇಕ ಯತಿಗಳಿದ್ದಾರೆ ಅಂತಕ್ಕಂಥ ಅನೇಕ ವಿಷಯವನ್ನು ತಿಳಿಸ್ತಕ್ಕಂಥವರಾಗಿದ್ದಾರೆ. ಇಂತಹ ಮಹತ್ತರವಾದ ಕ್ಷೇತ್ರ ಇವತ್ತು ಉತ್ತರ ಭಾರತದಲ್ಲಿ ಬದರಿ ಕ್ಷೇತ್ರ ಹೇಗೋ ನಮ್ಮ ದಕ್ಷಿಣ ಭಾರತದಲ್ಲಿ ನವವೃಂದಾವನ ಅಷ್ಟು ವಿಶಿಷ್ಟವಾಗಿರ್ತಕ್ಕಂಥ ಕ್ಷೇತ್ರ. ಯಾಕಂದರೆ ಇಲ್ಲಿ ಬರಬೇಕಾದ್ರೆ ಒಂದು ಬೆಂಕಿ ಕಳಿ ತರಬೇಕು ಅಂದರೂ ಕೂಡ ನದಿ ದಾಟಿ ಹೋಗಬೇಕು, ಒಂದು ಬೆಂಕಿ ಪಟ್ಟ ಬೇಕು ಅಂದರೆ ನದಿ ದಾಟಿ ಹೋಗಬೇಕು, ಏನೂ ಸಿಗೋದಿಲ್ಲ. ಆದ್ದರಿಂದ ಪವಿತ್ರವಾಗಿರ್ತಕ್ಕಂಥ ಸ್ಥಳ, ಇಂಥ ಸ್ಥಳಕ್ಕೆ ಬಂದರೆ ನಾವೇ ಧನ್ಯರು ಅಂತಕ್ಕಂಥ ವಿಷಯವನ್ನು ತಿಳಿಸ್ತಾ ಈ ಉಪನ್ಯಾಸವನ್ನು ನಮ್ಮ ಗುರುವ ಅಂತರ್ಯಾಮಿಯಾಗಿರ್ತಕ್ಕಂತಹ ಭಾರತೀ ರಮಣ ಮುಖ್ಯ ಪ್ರಾಂತ ಸೀತಾಪತಿ ಶ್ರೀ ಮೂಢಾಂಬರ ಅಭಿನನಾದ ಕುಲಸ್ವಾಮಿ ಅಹೋಬಿಲ ನರಸಿಂಹರ ಸಮರ್ಪಣೆ ಮಾಡ್ತಾ ಮುಗಿಸ್ತಾ ಇದ್ದೇನೆ. ಹರಿ ಓಂ ಶ್ರೀ ಕೃಷ್ಣಾರ್ಪಣಮಸ್ತು. ಇನ್ನು ಮುಂದೆ ಧ್ರುವಾದಿಧ್ವಾಂತರ್ವಯೇ ವೈಷ್ಣವೇಂದ್ರೀ ವರೇಂದವೇ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಲವೇ ಸುಷಮೀಂದ್ರ ಕರಾಬ್ಜೋತ್ಥಂ ರಾಘವೇಂದ್ರ ಗುರುಪ್ರಿಯಂ ಸ್ವೀತೀಂದ್ರ ಗುರುಂ ವಂದೇ ಮೂಲರಾಮಾರ್ಚನೆ ರತಂ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಗದ್ಗುರು ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನಾಧೀಶರಾಗಿರ್ತಕ್ಕಂಥ ಪರಮಪೂಜ್ಯ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಅಡಿದಾವರಗಳಲ್ಲಿ ನಮ್ಮ ನಿಮ್ಮೆಲ್ಲರ ಅನಂತಾನಂತ ಭಕ್ತಿ ಪ್ರಣಾಮಗಳನ್ನು ಮಾಡ್ತಾ ಭಗವದ್ಭಕ್ತರಲ್ಲಿ ಅಭಿನಂದನೆಯನ್ನು ತಿಳಿಸ್ತಾ ಸುಧೀಂದ್ರ ತೀರ್ಥ ಗುರುಸಾರ್ವಭೌಮರೇ ಮೊದಲಾಗಿರ್ತಕ್ಕಂಥ ಅನೇಕ ಯತಿಗಳ ಸನ್ನಿಧಾನವಾಗಿರ್ತಕ್ಕಂಥದ್ದು ಇಲ್ಲಿಗೆ ದರ್ಶನ ಮಾಡಿಕೊಳ್ಳಬೇಕು ಅಂತಂದ್ರೆ ಅನೇಕ ಜನ್ಮಾಂತರದ ಸುಕೃತ ಇದ್ದರೆ ಮಾತ್ರ ಸಾಧ್ಯ ಅಂತ ಕೇಳ್ತೇವೆ. ಯಾಕೆಂದರೆ ಅನೇಕ ಮಂದಿಯನ್ನು ಕಾಣುತ್ತೇವೆ, ನವವೃಂದಾವನಕ್ಕೆ ಬರಬೇಕು ಅಂತ ಬರ್ತಾರೆ, ಬಂದಾಗ ಏನೋ ತೊಂದರೆ ಆಗಿ ಮತ್ತೆ ಹೋಗಿರ್ತಕ್ಕಂಥ ಅನೇಕ ಮಂದಿ ಮಾತುಗಳಲ್ಲಿ ನಾವು ಕಾಣತಕ್ಕಂಥವ್ರಾಗಿದ್ದೇವೆ. ಅಥವಾ ಇದೇ ಊರಲ್ಲಿ ಆಗಲಿ ಅಥವಾ ಸುತ್ತಮುತ್ತಲಲ್ಲೇ ಆಗಲಿ ಇರ್ತಾರೆ, ಆದರೆ ನವವೃಂದಾವನಕ್ಕೆ ಬಂದಿರತಕ್ಕಂಥ ಭಾಗ್ಯ ಅವ್ರಿಗೆ ಬಂದಿದ್ದಿಲ್ಲ ಅಂತ ಅವ್ರ ಮಾತಲ್ಲೇ ಕೇಳ್ತೇವೆ. ಹಾಗಾಗಿ ಇಲ್ಲಿ ಬಂದು ದರ್ಶನ ಮಾಡಿಕೊಂಡು ಬರತಕ್ಕಂಥ ಪುಣ್ಯ ಪೂರ್ವ ಜನ್ಮದ ಸುಕೃತ ಅಂತ ಅಂದ್ಕೊಳ್ಬೇಕು, ಅಥವಾ ನಮ್ಮ ಹಿರಿಯರು ಮಾಡಿರ್ತಕ್ಕಂಥ ಪುಣ್ಯದ ಫಲವನ್ನು ನಾವು ಅನುಭವಿಸ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ತಪ್ಪಾಗಿ ಸಾಧ್ಯ ಇಲ್ಲ. ಹಾಗಾಗಿ ಅಂಥ ಸುಧೀಂದ್ರ ತೀರ್ಥರ ಸನ್ನಿಧಾನದ ಹತ್ರ ಇದ್ದೇವೆ. ಸುಧೀಂದ್ರ ತೀರ್ಥರು ಏನು ಮಾಡಿದ್ದಾರೆ ಅಂತ ಹೇಳಬೇಕು ಅಂತ ಕೇಳಿದರೆ ಒಂದೇ ಒಂದು ನಿದರ್ಶನ ಸಾಕಂತೆ. ಯಾಕೆ ಅಂತಂದರೆ ಅನೇಕ ಜನರ ಕಷ್ಟ ಕಾರ್ಪಣ್ಯಗಳನ್ನು ತೀರಿಸುವಂತಹ ಮಹಾನುಭಾವರನ್ನು, ಅರ್ಥಾತ್ ರಾಘವೇಂದ್ರ ಗುರುಸಾರ್ವಭೌಮರನ್ನು ಕೊಟ್ಟಿರ್ತಕ್ಕಂಥದ್ದು ಕೀರ್ತಿ ಬೇರೆ ಯಾವ ಯತಿಗಳು ಕೂಡ ಸಲ್ಲಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಬಂದಿರತಕ್ಕಂಥ ಕೀರ್ತಿ ಅಂತ ಕೇಳಿದರೆ ಅದು ಸುಧೀಂದ್ರ ತೀರ್ಥರಿಗೆ ಮಾತ್ರ ಸಾಧ್ಯ. ಜಗತ್ತಿನಲ್ಲಿ ಅನೇಕ ಗುರುಗಳಿದ್ದರೂ ಕೂಡ ರಾಯರು ಅಂತ ಕೇಳಿದರೆ ಗುರುಗಳು ಅಂತ ಹೇಳೋದು ಯಾರ ಶಬ್ದ, ದೇವರು ಅಂದರೆ ತಿರುಪತಿ ತಿಮ್ಮಪ್ಪನೇ ಅಂತ ಹೇಳ್ತಾರೆ. ಹಾಗೆ ಈ ರೀತಿಯಾಗಿ ಅಂಥ ಗುರುಗಳನ್ನು ಕೊಟ್ಟಿರ್ತಕ್ಕಂಥವರು ಅಂದರೆ ರಾಯರೇ ಅನೇಕ ಮಹಿಮಾಪೇತರಿದ್ದರೆ ಅವರನ್ನು ಕೊಟ್ಟಿರ್ತಕ್ಕಂಥ ಮಹಾಮಹಿಮೇಪದರು ಎಷ್ಟರು ಅಂತ ವಿಚಾರ ಮಾಡಬೇಕಂತ ಸುಧೀಂದ್ರ ತೀರ್ಥರು ತುಂಬ ಸಂತೋಷ ಪಡ್ತಾ ಇದ್ದಾರಂತ ಇವತ್ತು. ಯಾಕೆ ಅಂತ ಕೇಳಿದರೆ ರಾಯರು ಮಾಡಿರ್ತಕ್ಕಂಥ ಸಾಧನೆಗಳನ್ನು, ರಾಯರು ಮಾಡಿರ್ತಕ್ಕಂಥ ಪರಾಭವಗಳನ್ನು ನೋಡಿ ಅವರಿಗೆ ಸಂತೋಷವಾಗ್ತಾ ಇದೆ ಅಂತೆ. ಯಾಕೆ ಅಲ್ಲರಿ, ಅನೇಕ ಲೋಕದಲ್ಲಿ ನಾವು ಒಂದು ಮಾತನ್ನೇ ಕೇಳ್ತೇವೆ, ಯಾರಿಗಾದರೂ ತಂದೆಗಿಂತ ಮಗ ಸ್ವಲ್ಪ ಜಾಸ್ತಿ ಆದರೆ ತಂದೆ ಹೊಟ್ಟೆಗೆಚ್ಚು ಬೀಳುತ್ತದೆ, ಆದರೆ ಶಿಷ್ಯ ಉದ್ಧಾರ ಆದರೆ ಗುರುಗಳಿಗೆ ಹೊಟ್ಟೆಗೆಚ್ಚು ಬೀಳುತ್ತದೆ, ಇವನ್ಯಾಕೆ ನನಗಿಂತ ಉದ್ಧಾರ ಆದ ಅಂತ ಆದರೆ ಕೇಳ್ತೇವೆ. ಆದರೆ ಶಾಸ್ತ್ರ ಹೇಳುತ್ತದೆ ಅದೆಲ್ಲವೂ ಸರಿಯಲ್ಲ. ಯಾರು ಮಹಾಜ್ಞಾನಿಗಳು ಏನು ಅಪೇಕ್ಷೆ ಪಡ್ತಾರೆ ಅಂತ ಕೇಳಿದ್ರೆ ಶಿಷ್ಯಾದಿ ಛೇತ್ ಪರಾಜಯಂ ಅಂತ ಒಂದು ಮಾತನ್ನು ಕೇಳ್ತಾರಂತೆ, ಪುತ್ರಾದಿ ಛೇತ್ ಪರಾಜಯಂ ಅಂತ. ಯಾವಾಗ ಅವರಿಗೆ ಸಂತೋಷ ಆಗ್ತದೆ ಅಂತ ಕೇಳಿದರೆ ನಮಕ್ಕಿಂತಲೂ ನಮ್ಮ ಮಕ್ಕಳು ಒಳ್ಳೆಯ ದಾರಿ ಇಟ್ಕೊಂಡು ನಮಕ್ಕಿಂತ ಜ್ಞಾನಿಗಳು ಅಂತ ಆದರೆ ಅವಾಗ ಸಂತೋಷ ಪಡಬೇಕಂದ್ರೆ ಅದು ಸಜ್ಜನರ ಲಕ್ಷಣ ಅಂತ ಹೇಳ್ತಾರೆ. ಹಾಗಾಗಿ ಸುಧೀಂದ್ರ ತೀರ್ಥರು ಇವತ್ತು ಸಂತೋಷವನ್ನು ಪಡ್ತಾ ಇದ್ದಾರೆ. ಯಾಕೆ ಅಂತ ಕೇಳಿದರೆ ನನಕ್ಕಿಂತಲೂ ಖ್ಯಾತಿ ರಾಯರಿಗೆ ಬಂದಿದೆ, ಅಂತ ಗುರುಗಳನ್ನು ಕೊಟ್ಟಿದ್ದೀನಲ್ಲ ಅಂತಕ್ಕಂಥ ಕೀರ್ತಿ ಸುಧೀಂದ್ರ ತೀರ್ಥರಲ್ಲಿದೆ ಅಂತಕ್ಕಂಥ ಮಾತನ್ನೇ ಕೇಳ್ತೇವೆ. ಇವತ್ತು ಯಾರಿಗಾದರೂ ಸಾಮಾನ್ಯವಾಗಿ ಕೇಳ್ರಿ ನೀವು, ರಾಯರು ಅಂತ ಗೊತ್ತಿಲ್ಲದೆ ಇರತಕ್ಕಂಥ ವ್ಯಕ್ತಿಗಳೇ ಇಲ್ಲ ಅಂತ.
ದೇವರು ಅಂದ್ರೆ ಗೊತ್ತಿದ್ದವನು ಅಂತ ಕೇಳಿದ್ರೆ ಏನೋ ಬಿಡ್ರಿ ಅಂತ ಕೇಳ್ತಾರೆ. ರಾಯರು ಅಂತ ಕೇಳ್ರಿ, ಯಾರ್ಯಾದ್ರೂ ಕನಸಲ್ಲಿ ಎಬ್ಬಿಸಿ ಕೇಳ್ರಿ, ರಾಯರು ಅಂದ್ರೆ ಹೌದು ಅಂತ ಹೇಳ್ತಾರೆ. ಅಂತಹ ಮಹಾನುಭಾವರನ್ನು ಕೊಟ್ಟಿರ್ತಕ್ಕಂಥ ಏಕೈಕ ಲೋಕದ ಕೀರ್ತಿ ಅಂತ ಕೇಳಿದ್ರೆ ಅದು ಸುಧೀಂದ್ರ ತೀರ್ಥರಿಗೆ ಮಾತ್ರ ಸಲ್ಲುವಂತಹದ್ದು ಅಂತ ಕೇಳ್ತೇವೆ. ಸುಧೀಂದ್ರ ತೀರ್ಥರು ಹಂಸನಾಗ ಪರಮಾತ್ಮನಿಂದ 31ನೇ ಕಕ್ಷೆಯಲ್ಲಿ ಬರತಕ್ಕಂಥವ್ರಾಗ್ತಾರೆ. ಆಚಾರ್ಯರಿಂದ 16ನೇ ಕಕ್ಷೆಯಲ್ಲಿ ಬಂದಿರತಕ್ಕಂಥ ಮಹಾನುಭಾವರಾಗ್ತಾರೆ. ಆದರೆ ಅವರೇ ಒಂದು ಗ್ರಂಥಕ್ಕೆ ತರ್ಕತಾಂಡವ ವ್ಯಾಖ್ಯಾನವನ್ನು ಸದ್ಯುಕ್ತ ರತ್ನಾವಲಿ ಅಂತ ಒಂದು ಗ್ರಂಥ ಇದೆ. ಆ ಗ್ರಂಥದಲ್ಲಿ ಮಂಗಳಾಚರಣೆಯನ್ನು ಮಾಡ್ತಾರೆ. ಆ ಮಂಗಳಾಚರಣೆಯನ್ನು ಮಾಡುವಲ್ಲಿ ಹೇಳ್ತಾರೆ, ಆಶ್ರಮ ನಮಗಾಯ್ತಲ್ಲ, ಆಶ್ರಮಕ್ಕೆ ಪ್ರೇರಣೆ ಯಾರು ಅಂತ ಕೇಳಿದರೆ ಅದು ಸುರೇಂದ್ರ ತೀರ್ಥರು ಅಂತ ಹೇಳ್ತಾರೆ. ಆಶ್ರಮ ತಗೊಳ್ಬೇಕು ಅಂತ ನಾವು ಪ್ರೇರಣೆ ಆಗಬೇಕು ಅಂತ ಕೇಳಿದ್ರೆ ಅದಕ್ಕೆ ಸುರೇಂದ್ರ ತೀರ್ಥರ ಪ್ರೇರಣೆ. ಅದನ್ನು ಅಧ್ಯಯನ ಮಾಡಿರ್ತಕ್ಕಂಥ ಯಾರು ಅಂತ ಕೇಳಿದ್ರೆ ವಿಜೇಂದ್ರ ತೀರ್ಥರಲ್ಲಿ ಅಂತ ಕೇಳಬೇಕು. ಇಬ್ಬರೂ ಮಹಾನುಭಾವ ಹೆಂಗಿದ್ದಾರೆ ಅಂತ ನಾವು ಕಾಣಬೇಕು. ಯಾಕೆ ಅಂತ ಕೇಳಿದ್ರೆ ಹೇಳ್ತಾರೆ, ಸುರೇಂದ್ರ ತೀರ್ಥರು ಮಹಾ ತಪಸ್ವಿಗಳು, ಮಾನಸ ಪೂಜಾ ಧುರಂಧರರು ಅಂತ ಕೇಳ್ತೇವೆ. ಮಾನಸ ಪೂಜಾ ಧುರಂಧರ ಇದೇ ಸನ್ನಿವೇಶದಲ್ಲೇ ತುಳಸಿಯ ವೃಂದಾವನವನ್ನು ಸಂದಾಗ, ತುಳಸಿ ವನವನ್ನು ಕಂಡಾಗ ಎಲ್ಲವನ್ನೂ ಕೂಡ ಭಗವಂತನಿಗೆ ಅರ್ಪಣವನ್ನಾಗಿ ಮಾಡಿ ನಿರ್ಮಾಲ್ಯವನ್ನು ಮಾಡಿರ್ತಕ್ಕಂಥವರಾಗಿ ಅದೇ ತುಳಸಿ ವೃಂದಾವನಕ್ಕೆ ವ್ಯಾಸರಾಜರನ್ನು ಪೂಜೆಗೆ ಹೂವು ತಂದಾಗ ಅವರು ಹೇಳಿದ್ರಂತೆ ಇದೆಲ್ಲ ನಿರ್ಮಾಲ್ಯ ಆಗಿದೆ ಅಂತ ಹೇಳಿದರು. ಆ ಶಿಷ್ಯ ಹೇಳಿದ್ದಂತೆ, ಸ್ವಾಮಿ ಇಲ್ಲ ನಾನು ಈಗ ತಕೊಂಡು ಬಂದೀನಿ ಅಂತ ಅವನು ಹೇಳಿದ್ದಂತೆ. ಅದಕ್ಕೆ ಹೇಳಿದರು, ಹಾಗಾದರೆ ಯಾರಾದರೂ ಸುರೇಂದ್ರ ತೀರ್ಥರು ಬಂದಿದ್ದಾರೆ ಇಲ್ಲೇ, ಸುರೇಂದ್ರ ತೀರ್ಥರು ಎಲ್ಲ ತುಳಸಿ ವನವನ್ನು ಭಗವಂತನಿಗೆ ಅರ್ಪಣೆ ಮಾಡಿದ್ದಾರೆ, ಇದು ನಿರ್ಮಾಲ್ಯವಾಗಿದೆ ಅಂತ ವ್ಯಾಸರಾಜ ಆವಾಗ ಕಂಡು ಹಿಡಿದ್ರಂದ್ರೆ, ಅರ್ಥಾತ್ ಮಾನಸಪುರ ಜುರಧುರು ಅಂತೇಳಿ ಇದಕ್ಕಿಂತ ನಿದರ್ಶನ ಬೇಕಾಗಿಲ್ಲ ಅಂತ ಕೇಳ್ತೇವೆ. ಎಷ್ಟು ಮಾನಸ ಪೂಜಾ ಧುರಂದು ಅಂತ ಅದಕ್ಕೆ ಅಂತೂ ಕಾಣ್ತೇವೆ. ಏನಾದರೂ ಭಗವಂತ ನಮಗೆ ಕೊಟ್ಟ ಅಂತ ಕೇಳಿದರೆ, ಸುಂದರವಾಗಿರ್ತಕ್ಕಂಥದ್ದು ಏನಾದರೂ ಕೊಟ್ಟ ಅಂತ ಕೇಳಿದರೆ, ಏನಾದರೂ ನಮಗೆ ಅನೇಕ ಸಂಪತ್ತು ಬಂತು ಅಂತ ಕೇಳಿದರೆ ಅದು ನಮ್ಮ ಸಾಧನೆಯಿಂದ ಬಂತು ಅಂತ ಅರ್ಥ ಅಲ್ಲ. ಅದನ್ನೆಲ್ಲವನ್ನು ಕೂಡ ಭಗವಂತನಿಗೆ ಅರ್ಪಣೆ ಮಾಡಬೇಕು ಅಂತಕ್ಕಂಥ ಭಾವನೆಯನ್ನು ಸುರೇಂದ್ರ ತೀರ್ಥರು ನಮಗೆ ಹೇಳಿಕೊಡ್ತಕ್ಕಂಥ ನುಡಿ ಅಂತ ಕಾಣಬೇಕು. ಅಷ್ಟೇ ಅಲ್ಲ, ವಿಜೇಂದ್ರ ತೀರ್ಥರಲ್ಲಿ ಅಧ್ಯಯನ ಮಾಡಿರ್ತಕ್ಕಂಥವ್ರು ಇವರು. ವಿಜೇಂದ್ರ ತೀರ್ಥರಲ್ಲಿ ಅಧ್ಯಯನವನ್ನು ಮಾಡಿದ್ದಾರೆ ಅಂತ ಕೇಳಿದರೆ ಸಕಲ ಕಲಾವಲ್ಲಭರು ಅಂತ ಅರ್ಥ. ಅರ್ಥಾತ್ ಚತುಷ್ಷಷ್ಟಿ ಕಲಾವಿದ್ಯಾ ದಿಶೋ ವಿದ್ವನ್ಮೋಹವಶ ಅಂತ 64 ವಿದ್ಯೆಗಳನ್ನು ಪಾರಂಗತವಾಗಿರ್ತಕ್ಕಂಥವರು ಅಂತ ಅರ್ಥ. ಅಲ್ರಿ 64 ವಿದ್ಯೆ ಅಂತ ಕೇಳಿದ್ರೆ ವೇದ ವಿದ್ಯೆ ಯಾವುದು ಎಲ್ಲ ವಿದ್ಯೆ ಸೇರ್ತಾವೆ, ಇಂಥ ವಿದ್ಯೆ ಸೇರಲ್ಲ ಅಂತಿಲ್ಲ ಅದರಲ್ಲಿ. ಹಾಗಾಗಿ ವಿಜೇಂದ್ರ ತೀರ್ಥರನ್ನು ಅನೇಕ ಬಾರಿ ಅನೇಕ ಮಂದಿ ಸೋಲಿಸಲಿಕ್ಕೆ ಅಂತ ಪ್ರಯತ್ನ ಪಟ್ರಂತೆ. ಎಷ್ಟು ಒಂದು ಪ್ರಯತ್ನ ಬಂದು ಕೂಡ ಸೋಲಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲಂತೆ. ಆವಾಗ ಕೊನೆಗೆ ಅಲ್ಲೇ ಪರವಾದಿಗಳು ಒಂದು ವಿಚಾರವನ್ನು ಮಾಡಿದ್ರಂತೆ, ಇವರಿಗೆ ಬರೇ ಪಾಠ ಹೇಳ್ಬೋದು, ಉಪನ್ಯಾಸ ಮಾಡ್ಬೋದು, ಬೇಕಾದ ಮಾಡ್ಬೋದು, ಆದರೆ ಕಳುವು ಅಂತಕ್ಕಂಥದ್ದಿದೆ ಅಲ್ಲ, ಅರ್ಥಾತ್ ಕಳುವು ಮಾಡುವಂಥ ವಿಚಾರ ಇವರಿಗೆ ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಗೊತ್ತಿಲ್ಲ ಅಂತ ಅನಿಸಿ ಅವರಿಂದ ಸೋಲನ್ನು ಒಪ್ಪಿಸ್ತಕ್ಕಂಥವ್ರಾಗೋಣ ಅಂತ ಒಂದ್ಸಲ ಪರವಾದಿಗಳು ವಿಚಾರ ಮಾಡಿದ್ರಂತೆ. ಆಯಿತು ಅಂತ ವಿಚಾರ ಮಾಡಿದರು. ಅವ್ರನ್ನ ಹೇಳಿದ್ರಂತೆ, ನಿಮಗೆ ಕಳುಗಿಲು ಮಾಡ್ಲಿಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ನಿಮಗೆ 64 ವಿದ್ಯೆ ಬರೋಕ್ಕೆ ಸಾಧ್ಯವೇ ಇಲ್ಲ ಅಂತ ಒಂದು ಹಠವನ್ನು ಹಿಡಿದ್ರಂತೆ. ಅದಕ್ಕೆ ಇವ್ರು ಹೇಳಿದರು, ಆಯ್ತು ಹಾಗಿದ್ರೆ ಅದನ್ನೂ ಪರೀಕ್ಷೆ ಆಗಲಿ ಅಂತ ವಿಚಾರ ಮಾಡಿದರು. ಏನು ಕೇಳಿದ್ರೆ ಯಾವ ಮನೆಯನ್ನೇ ಕಳುವು ಮಾಡಬೇಕು ಅಂತ ಹಿಂದಿನ ದಿವಸ ನಿರ್ಣಯ ಆಯ್ತಂತೆ. ಇಂಥ ಮನೆಯನ್ನು ಕಳುವು ಮಾಡಬೇಕು, ಯಾರು ಆ ಪದಾರ್ಥವನ್ನು ಕದೀತಾರೋ ಅವರು ಗೆದ್ದಂತೆ ಅಂತ ನಿರ್ಣಯ ಆಯ್ತು. ಒಬ್ಬ ದೊಡ್ಡ ಕಳ್ಳನ್ನು ಕರ್ಕೊಂಬಂದು ಕೂರಿಸಿದ್ರು. ಇವನು ದೊಡ್ಡ ಕಳ್ಳ ನೋಡ್ರಿ, ಇವನು ಕಳುವು ಮಾಡಿದರೆ ಯಾರಿಗೂ ಗೊತ್ತಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕರ್ಕೊಂಬಂದರು. ವಿಜೇಂದ್ರ ತೀರ್ಥರು ಹೇಳಿದ್ರಂತೆ, ಈ ಮನೆ ಪದಾರ್ಥವನ್ನು ನೀವು ಕದಿಬೇಕು ಅಂತ ಹೇಳಿದರು. ಆಯಿತು ಅಂತ ನಿರ್ಣಯ ಆಯಿತು. ರಾತ್ರಿ ಆದಾಗ ಆ ಕಳ್ಳ ಆ ಮನೆಗೆ ಪ್ರವೇಶ ಮಾಡಿದ್ದಂತೆ. ಪ್ರವೇಶ ಮಾಡಿದರೆ ಯಾವ ಪದಾರ್ಥ ಮನೆಯಲ್ಲಿ ಇದ್ದಿದ್ದಿಲ್ಲಂತೆ. ಅದಕ್ಕೆ ಅವನು ಬಂದು ಮರುದಿವ್ಸ ಕೇಳಿದ, ಸ್ವಾಮಿ ಏನು ಪದಾರ್ಥ ಕದಿಲ್ಲ ನಾನಲ್ಲಿ, ಗೋಡೆ ಬಿಟ್ಟು ಏನೂ ಇಲ್ಲ ಅಲ್ಲಿ. ಅದಕ್ಕೆ ಹೇಳಿದರು. ಹಾಗಾದ ಮರುದಿವ್ಸ ಬಂದು ಎಲ್ಲ ನಿಂತರು. ವಿಜೇಂದ್ರ ಹತ್ರ ಬಂದು ನಿಂತ್ರಂತೆ, ಏನೋ ಇದು ಹಿಂಗ್ಯಾಕಾಯ್ತು ಅಂತ ಕೇಳಿದರು. ಅದಕ್ಕೆ ಏನಿಲ್ಲ ಸ್ವಾಮಿ, ಮನೆಯಲ್ಲಿ ಪದಾರ್ಥವೇ ಇಲ್ಲ, ಏನು ಕದೀಲಿ ಅಂತ ಹೇಳಿದರು. ಅದಕ್ಕೆ ವಿಜೇಂದ್ರ ಹೇಳಿದ್ರಂತಪ್ಪ, ಆ ಮನೆಯಲ್ಲಿ ಏನೇನು ಪದಾರ್ಥ ಇದ್ದಾವಲ್ಲ, ಪದಾರ್ಥ ಅಲ್ಲ, ಗೋಡೆಗೆ ಬರೋದಿರ್ತಕ್ಕಂಥ ಮಳಿ ಕೂಡ ಅಲ್ಲಿ ಬಂದು ಬಿದ್ದಾವ ನೋಡು ಅಂತ ಹೇಳಿದ್ರಂತೆ. ವಿಜೇಂದ್ರ ತೀರ್ಥರು ಹೋಗಿದ್ದಿಲ್ಲ, ವಿಜೇಂದ್ರ ತೀರ್ಥರು ಪವಾಡದಿಂದಲೇ ಬಂದು ಬಿದ್ದಿರ್ತಕ್ಕಂಥದ್ದು ಆಗಿದ್ದು ಅಂತ ಕೇಳ್ತೇವೆ. ಅವ್ರು ಹೇಳಿದ್ರಂತೆ, ಸ್ವಾಮಿ ಕಳುವು ಅಂತ ಗೊತ್ತಿತ್ತಲ್ಲ, ಅದು ಕೂಡ ಮಾಡಿಬಿಟ್ಟಿದ್ರೆ ನಿಮ್ಮಿಂದ ನಾವು ಯಾವುದೇ ರೀತಿ ಸೋಲಿಸಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರಂತೆ. ಮತ್ತು ವಿಜೇಂದ್ರ ತಮ್ಮ ಸಂಸ್ಥಾನದಲ್ಲಿ ಹಾಕ್ಕೊಳ್ಳಿ ಪದಾರ್ಥಗಳನ್ನು ಎಲ್ಲ ತೊಗೊಂಡು ಅವರೇ ಕೊಟ್ಟರು ಅಂತ ಅವರು ಕೂಡ ಕೇಳ್ತೇವೆ. ಹೀಗೆ ವಿಜೇಂದ್ರ ತೀರ್ಥರು ಒಂದು ಸಾಧನೆ ಅಂತಲ್ಲ, ಯಾವ ವಿಧವಾಗಿರ್ತಕ್ಕಂಥ ವಿದ್ಯೆಯನ್ನು ತಗೊಳ್ರಿ ಅವರಿಗೆ ಗೊತ್ತಿದ್ದಿದ್ದಿಲ್ಲ ಅಂತ ಇಲ್ಲ ಅಂತ ವಿಜೇಂದ್ರ ತೀರ್ಥ ಅನೇಕವಾಗಿರ್ತಕ್ಕಂಥ ಮಹತ್ವಗಳಿರ್ತವೆ. ಅವರಲ್ಲಿ ಅಧ್ಯಯನ ಮಾಡಿರ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ಸುಧೀಂದ್ರ ತೀರ್ಥರು ಅಂತ ಅರ್ಥ. ಅವರು ವಿಜೇಂದ್ರ ತೀರ್ಥರು ಇವರನ್ನು ಶಿಷ್ಯರನ್ನಾಗಿ ಮಾಡ್ಕೊಳ್ಬೇಕು ಅಂತ ಕೇಳಿದರೆ ಇವ್ರ ಶಕ್ತಿ ಎಷ್ಟಿತ್ತು ಅಂತ ಗೊತ್ತಿದ್ದಾಗೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅಂತ. ಯಾವುದೋ ಸಣ್ಣ LKG UKG ಕ್ಲಾಸಲ್ಲಿ ಸೇರಿಸ್ಬೇಕು ಅಂತಂದ್ರೆ ಹುಡುಗರಿಗೆ ಟೆಸ್ಟ್ ಅಲ್ಲ, ಅಪ್ಪ ಅಮ್ಮಗೆ ಟೆಸ್ಟ್ ಮಾಡ್ತಾರೆ ಮೊದಲು, ಅವ್ರು ಓದಿದಾರೋ ಇಲ್ಲೋ ಅಂಥೇಳಿ. ಹಾಗಾಗಿ ವಿಜೇಂದ್ರ ಸುಧೀಂದ್ರನ ಶಿಷ್ಯರನ್ನ ಸೇರಿಸ್ಕೊಳ್ಬೇಕು ಅಂತ ಕೇಳಿದರೆ ಬಾ ಕೂಡು ಅಂತ ಹೇಳಿಕ್ಕೆ ಸಾಧ್ಯನೋ
ಸಾಧ್ಯ ಇಲ್ಲ. ಅವರ ಯೋಗ್ಯತೆಯನ್ನು ಅರಿತಿರ್ತಕ್ಕಂಥವರಾಗಿದ್ದರಿಂದಲೇ ಅಂಥವ್ರು ಮಾಡಿದರು ಅಂತಕ್ಕಂಥ ಮಾತು ನಮಗೆ ಸದ್ಯುಕ್ತ ರತ್ನಾವಲಿ ವ್ಯಾಖ್ಯಾನವಾಗಿರ್ತಕ್ಕಂಥದ್ರಲ್ಲಿ ಕಾಣತಕ್ಕಂಥವರಾಗ್ತೇವೆ. ಶಿಷ್ಯಶ್ರೀ ವಿಜಯೇಂದ್ರ ಸಂಯೋಮಣೇ ಷಡ್ದರ್ಶನೇ ದರ್ಶಿನಃ ತತ್ಕಾರುಣ್ಯ ಸಮೇಧಿತ ಕಿಲಕುಲೋತ್ಕರ್ಷ ಸುಧೀಂದ್ರೋ ಯತಿ ನಿರ್ಮಾತ್ಸರ್ಯ ಗುಣೋಲ್ಲಸತ್ ಸುಮನಸಾಂ ಮೋದಾಯ ಲಕ್ಷ್ಮೀಪತೆ ಪ್ರೀತೆ ಮಧ್ವ ಮನೀಷತೋ ವಿತುನತೆ ಸದ್ಯುಕ್ತಿ ರತ್ನಾಕರಂ ಅಂತಕ್ಕಂಥ ವ್ಯಾಖ್ಯಾನದಲ್ಲಿ ಅವರು ಆ ವಿಚಾರವನ್ನು ಹೇಳ್ತಕ್ಕಂಥವರಾಗ್ತಾರೆ. ಅನೇಕರಿಗೆ ಸುಧೀಂದ್ರ ತೀರ್ಥರು ಬರೋಕ್ಕಿಂತ ಪೂರ್ವದಲ್ಲಿ ಅನೇಕರಿಗೆ ಒಂದು ಮಾಧ್ವ ಪರಂಪರೆ ಮೇಲೆ ಕಳಂಕ ಇತ್ತು ಅಂತ ಕೇಳ್ತೇವೆ. ಬೇರೆ ಯಾವ ಶಾಸ್ತ್ರವನ್ನು ಮಾಡ್ತಾರೆ ಅದು ಸಾಹಿತ್ಯ ಪ್ರಪಂಚದಲ್ಲಿ ಅಷ್ಟೊಂದು ಇಲ್ಲ ಅಂತ ಹೇಳುತ್ತೆ. ಆ ಸುಧೀಂದ್ರ ತೀರ್ಥರು ಬಂದರು, ಅದನ್ನೂ ಕೂಡ ನಿರ್ಣಯ ಮಾಡಿ ಎಲ್ಲವನ್ನ ಮಾಡಲಿಕ್ಕೆ ಶಕ್ತಿ ಇದೆ ಅಂತ ಅನೇಕ ಸಾಹಿತ್ಯ ಪರಿಚಯವನ್ನು ಮಾಡಿಕೊಟ್ಟಿರ್ತಕ್ಕಂಥ ಮಹಾನುಭಾವರು ಅಂತ ಅನೇಕ ಗ್ರಂಥಗಳ ಶಿಷ್ಯ ಪ್ರಪಂಚವನ್ನು ಬೆಳೆಸ್ತಾ ಹರಡಿರ್ತಕ್ಕಂಥವರಾಗಿ ಒಂದ್ಸಲ ಸಂಚಾರವನ್ನು ಮಾಡ್ತಾ ಮಾಡ್ತಾ ಈ ಬಿಜಾಪುರ್ ಅತ್ಯಂತ ಬೇಸಿಗೆಯಿಂದ ಬಳವಾಗಿರ್ತಕ್ಕಂಥ ಬಿಜಾಪುರಕ್ಕೆ ಊರಿಗೆ ಬಂದ್ರಂತೆ. ಬಿಜಾಪುರಕ್ಕೆ ಸಂಚಾರಕ್ಕೆ ಅಂತ ಬಂದ ಸಂದರ್ಭದಲ್ಲಿ ಅಲ್ಲಿ 12 ವರ್ಷಗಳ ಪರ್ಯಂತರವಾಗಿ ಮಳೆ ಇಲ್ಲ, ಬೆಳೆ ಇಲ್ಲ, ಯಾವುದೂ ಇಲ್ಲಂತೆ. ಆದರೆ ಅದೇ ಅಲ್ಲಿರ್ತಕ್ಕಂಥ ಒಬ್ಬ ಸ್ಮಾರ್ತ ಅಲ್ಲಿ ನವಾಬನ ಹತ್ರ ದಿವಾನ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಂತೆ. ಆ ಸ್ಮಾರ್ತರ ವಿಚಾರ ಮಾಡಿದ್ರಂತೆ, ಏನಾದರೂ ಮಾಡಿ ಸುಧೀಂದ್ರ ತೀರ್ಥರನ್ನು ಇಲ್ಲಿ ಬಿಡಬಾರ್ದು, ಕಟ್ಟಿ ಹಾಕಬೇಕು ಅಂತೇಳಿ ವಿಚಾರ ಮಾಡಿದಂತ, ಅರ್ಥಾತ್ ಅವಮರ್ಯಾದೆಯನ್ನು ಮಾಡಬೇಕು ಅಂತ ವಿಚಾರ ಮನಸ್ಸಲ್ಲಿರೋದು. ಅದಕ್ಕೆ ಹೇಳಿದ್ರಂತೆ, ಇಲ್ಲೇ ಸುಧೀಂದ್ರ ತೀರ್ಥರು ಅಂತ ಬಂದಿದ್ದಾರೆ, ಸುಧೀಂದ್ರ ತೀರ್ಥರು ಬಂದ ಸಂದರ್ಭವನ್ನು ಕಂಡಿರ್ತಕ್ಕಂಥ ಸ್ಮಾರ್ತ ಹೋಗಿ ಆ ನವಾಬನ ಹತ್ರ ಹೇಳಿದ್ದಂತೆ, ಸ್ವಾಮಿ ಇಲ್ಲಿ ಬಂದಿದ್ದಾರೆ, ಇವ್ರಿಗೆ ಹೇಗಾದರೂ ಮಾಡಿ ಮಳೆಯನ್ನು ಬರೆಸ್ರಿ, ಇಲ್ಲ ಅಂದರೆ ಊರು ಬಿಟ್ಟು ಹೋಗಲ್ಲ ಅಂತ ನಿರ್ಬಂಧವನ್ನು ಹಾಕ್ರಿ ಅಂತ ಆ ಸ್ಮಾರ್ತರು ನವಾಬನ ಮುಖಾಂತರವಾಗಿ ಸುಧೀಂದ್ರ ತೀರ್ಥರಿಗೆ ಹೇಳ್ತಕ್ಕಂಥವ್ರಾದ್ರಂತೆ. ಯಾವಾಗ ಇಷ್ಟೆಲ್ಲ ಹೇಳಿದರು ಆಯಿತು ಅಂತ ಒಂದು ಸುಧೀಂದ್ರ ಹತ್ರ ಬಂದ ಆ ನವಾಬ ಹೇಳಿದ, ರಾಜ ಹೇಳಿದಂತೆ, ನೀವು ಮಳೆ ಬಂದಿಲ್ಲ, ಇಲ್ಲೇ 12 ವರ್ಷ ಆಯಿತು ಮಳೆ ಬೆಳೆ ಬಂದಿಲ್ಲ, ನಿಮ್ಗೆ ನಿಜವಾಗ್ಲೂ ತಪಸ್ಸಕ್ತಿ ಅಂತಿದ್ದರೆ ಮಳೆ ಬರೆಸ್ರಿ ಅಂತ ವಿಚಾರ ಕೇಳಿದ್ರಂತೆ. ಅವ್ರು ಹೇಳಿದರು, ಆಯ್ತು ಹಾಗಿದ್ದರೆ ಬರೆಸ್ತೀನಿ ಅಂತಂದರು. 12 ವರ್ಷ ಬರದೇ ಇರತಕ್ಕಂಥ ಮಳೆ ಸುಧೀಂದ್ರ ತೀರ್ಥರು ಬರೆಸ್ತಕ್ಕಂಥವ್ರಾದರು. ಬಹುಶಃ ಇವತ್ತಿದ್ದಿದ್ದು ನಾವು ಹಾಗೆ ಕೇಳ್ತಿದ್ವಿ, ಸ್ವಾಮಿ ಎಲ್ಲೆಲ್ಲಿ ಮಳೆ ಇಲ್ಲೆಲ್ಲ ಬರೆಸ್ರಿ ಅಂತ ಕೇಳ್ತಿದ್ವಿ. ಅದಕ್ಕೆ ಮಳೆಯನ್ನೇ ಅವರು ಬರೆಸಿದರು. ಆಯಿತು ಅಂತ ಮಳೆಯೂ ಆಯಿತು, ಅವನಿಗೆ ತೃಪ್ತಿ ಆಗಲಿಲ್ಲ. ಅದು ಯಾಕಂದರೆ ಇರ್ತಕ್ಕಂಥದ್ದು ಅವ್ರನ್ನ ಸೋಲಿಸಬೇಕು, ಅವ್ರು ಪರಾಜಯಗೊಳಿಸಬೇಕು, ನಮ್ಮ ಕಡೆ ಆಗಲ್ಲ ಅಂತ ಅವನ ಬಾಲ್ ಅನಿಸ್ಬೇಕು ಅಂತ ಹೇಳಿದರು. ಅದಕ್ಕೆ ಅವ್ರು ಹೇಳಿದ್ರಂತೆ, ಇದು ಇಂದ್ರಜಾಲದಿಂದ ಮಳೆ ಬರೆಸಿರ್ಬೋದು ನೀವು ಅಂತ. ಇಂದ್ರಜಾಲ ಅಂದರೆ ಮಾಯೆ ಅಂತ ಅರ್ಥ. ಆ ಮಾಯೆಯಿಂದ ಏನಾದರೂ ಬಳಸಿದ್ದೀರಿ, ಇದು ಮಳೆ ಅಲ್ಲ ಅಂತ ಹೇಳಿದರು. ಅದಕ್ಕೇನು ಮಾಡಬೇಕು ಅಂತ ಕೇಳಿದ್ರು. ಏನಿಲ್ಲ, ಹಗಲಲ್ಲೇ ರಾತ್ರಿಯನ್ನಾಗಿ ಮಾಡಬೇಕು ಅಂತ ಕೇಳಿದ್ರು ಅವರು. ಮಠ ಮಧ್ಯಾಹ್ನದಲ್ಲೇನೆ ರಾತ್ರಿಯನ್ನಾಗಿ ತೋರಿಸ್ರಿ, ಅವಾಗ ನಿಮ್ಮ ನಿಜವಾಗಿರ್ತಕ್ಕಂಥ ಶಕ್ತಿ ಏನೊಂದು ಗೊತ್ತಾಗ್ತದೆ ಅಂತ ಆ ಸ್ಮಾರ್ತರ ನವಾಬನ ಮುಖಾಂತರವಾಗಿ ಸುಧೀಂದ್ರ ತೀರ್ಥರು ಹೇಳಿದ್ರಂತೆ. ಆಯಿತು ಅಂತಂದರು, ಮಾಡಿಸ್ತೀವಿ ಅಂತಂದರು. ಎಷ್ಟು ಸಾಮರ್ಥ್ಯ ನೋಡ್ರಿ. ಸಾಮಾನ್ಯವಾಗಿ ಮಳೆ ಬರೆಸೋದೇ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ. ಅಷ್ಟೇ ಅಲ್ಲ, ಹಗಲು ಹೊತ್ತಿನಲ್ಲಿ ರಾತ್ರಿಯನ್ನೇ ಬರೆಸ್ಬೇಕು. ಹಗಲು ಹೊತ್ತಿನಲ್ಲಿ ರಾತ್ರಿ ಬರೆಸಿದ್ರಂತೆ. ಅದನ್ನು ಮಹಾಭಾರತದಲ್ಲಿ ಅಂತಹ ಪ್ರಸಂಗವನ್ನು ಕಾಣ್ತೇವೆ. ಸೈಂಧವ ಒಬ್ಬನ ಅಭಿಮನ್ಯುವನ್ನು ಸಂಹಾರ ಮಾಡ್ತಾನೆ, ಅರ್ಥಾತ್ ಅರ್ಜುನ ಮಗನನ್ನು ಸಂಹಾರ ಮಾಡ್ತಾನೆ. ಸಂಹಾರ ಮಾಡಿದಾಗ ಅರ್ಜುನ ತಕ್ಷಣ ಮಗನ ಮರಣ ವಾರ್ತೆಯನ್ನು ಕೇಳಿ ತಕ್ಷಣದಲ್ಲಿ ಒಂದು ಪ್ರತಿಜ್ಞೆಯನ್ನು ಮಾಡ್ತಾನೆ. ಯಾರು ನನ್ನ ಮಗನನ್ನು ಸಂಹಾರ ಮಾಡಿದ್ದಾರೋ ನಾಳೆ ಸೂರ್ಯಾಸ್ತವಾಗುವ ಒಳಗೆಲ್ಲ ಅವ್ರನ್ನ ಸಂಹಾರ ಮಾಡ್ತೀನಿ ಅಂತ ಪ್ರತಿಜ್ಞೆಯನ್ನು ಮಾಡ್ತಾನೆ ಅರ್ಜುನ. ಆದರೆ ನಿಜವಾಗಲೂ ಅಷ್ಟು ಶಕ್ತಿ ಅರ್ಜುನಿಗೆ ಇರುವುದೇ ಇಲ್ಲ. ಪ್ರತಿಜ್ಞೆಯನ್ನು ಮಾಡಿಬಿಟ್ಟ. ಆದರೆ ಇದನ್ನೆಲ್ಲ ಅರಿತಿರ್ತಕ್ಕಂಥ ಕೃಷ್ಣ ರುದ್ರದೇವತೆ ಕರ್ಕೊಂಡೋಗಿ ವಿದ್ಯೆಯನ್ನು ತೋರಿಸಿ ಎಲ್ಲ ಮಾಡಿ ಬಂದ. ಸೈಂಧವನನ್ನು ಕೊಲ್ಲಿಕ್ಕೆ ಏನೇನು ಬೇಕೋ ಅದನ್ನೆಲ್ಲವನ್ನು ಮಾಡಿದ್ದಂತೆ. ಅಷ್ಟೆಲ್ಲ ಮಾಡಿದರೂ ಕೂಡ ಸಂಹಾರ ಮಾಡಲಿಕ್ಕೆ ಆಗಲಿಲ್ಲ. ಅಂಗವನ್ನು ಮಾಡಿ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತಕ್ಕಂಥ ಪ್ರತಿಜ್ಞೆಯನ್ನು ಮಾಡಿದ್ದ. ಅದನ್ನೆಲ್ಲ ಅರ್ತಿರ್ತಕ್ಕಂಥವ್ರು ಇವರೇನು ಮಾಡಿದರು, ಸೈಂಧವವನ್ನು ಮುಚ್ಚಿಟ್ರು, ಮಾಡಿದರು, ಎಲ್ಲ ಆಯಿತು. ಸೈಂಧವನನ್ನು ಹೊರಗೆ ಬಿಡಲಿಲ್ಲಂತೆ. ಯಾಕೆ? ಅರ್ಜುನ ಸಂಹಾರ ಮಾಡ್ತಾನೆ, ಮಾಡಲಿಲ್ಲ ಅಂತ ಕೇಳಿದ್ರೆ ತಾನೇ ಪ್ರಪಾತಕ್ಕೆ ಬೀಳ್ತಾನೆ ಅಂತ ಅರ್ತಿರ್ತಕ್ಕಂಥವ್ರು ಮುಚ್ಚಿಟ್ರಂತೆ. ಎಲ್ಲಿವರೆಗೆ ಮುಚ್ಚಿಟ್ರಂದ್ರೆ ಸಂಜೆಯೂ ಆಗೋವರೆಗೆ ಮುಚ್ಚಿಡಬೇಕು ಅಂತ ಅವ್ರ ತಲೆಯಲ್ಲಿ. ಕೃಷ್ಣ ಏನು ಮಾಡಿದ, ಸೂರ್ಯನಿಗೆ ಚಕ್ರ ಹಿಡಿದ್ಬಿಟ್ಟಂತೆ, ತನ್ನ ಬೆಳಕ ಕಿರಣ ಹಬ್ಬಬಾರ್ದು ಅಂಥೇಳಿ. ಸೂರ್ಯನ ಚಕ್ರ ಕಿರಣ ಹಿಡಿದು ಕತ್ಲೆ ಅಂತ ಆಯಿತು. ಕತ್ಲೆ ಆಗಿಲ್ಲ ನಿಜವಾಗಲೂ, ಕೃಷ್ಣ ಅದನ್ನು ಮಾಡಿದ್ದು. ಅದು ಕತ್ಲೆ ಆಯಿತು ಅಂತ ಸೈನ್ಯವನ್ನು ಹೊರ ಕರ್ಕೊಂಬಂದರು. ಆವಾಗ ಚಕ್ರ ತೆಗೆದ, ಅರ್ಜುನ ಬಿಟ್ಟು ಬಾಣವನ್ನೇ ಸೋಲಿಸಿದ ಅಂತಕ್ಕಂಥ ಮಾತನ್ನೇ ಕೇಳ್ತೇವೆ. ಅರ್ಥಾತ್ ನಿಜವಾಗಲೂ ಅಲ್ಲಿ ಸೂರ್ಯನನ್ನು ಹಿಡಿದಿರ್ತಕ್ಕಂಥ ಶಕ್ತಿ ಅಲ್ಲಿ ಕೃಷ್ಣನಿಗೆ ಗೊತ್ತಿತ್ತು. ಕೃಷ್ಣ ಅದನ್ನು ಮಾಡತಕ್ಕಂಥವನಾಗಿದ್ದ. ಅದೇ ರೀತಿಯಾಗಿ ಅರ್ಜುನನ್ನು ಯಾರು ರಕ್ಷಣೆ ಮಾಡಿದರು ಅಂತ ಕೇಳಿದ್ರೆ ಕೃಷ್ಣ ರಕ್ಷಣೆ ಮಾಡಿದ. ಒಂದು ವೇಳೆ ನಿಜವಾಗಲೂ ಸಾಯಂಕಾಲ ಆಗಿ
ಸೈಂಧವ ಸಂಹಾರವಾಗದೇ ಇದ್ದರೆ ಅರ್ಜುನ ತಾನು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪ್ರಸಂಗ ಬರ್ತಾ ಇತ್ತು. ಆದರೆ ಅದನ್ನೆಲ್ಲ ರಕ್ಷಣೆ ಮಾಡಿರ್ತಕ್ಕಂಥವನು ಯಾರು ಅಂತ ಕೇಳಿದ್ರೆ ಕೃಷ್ಣ ಅಂಬತಕ್ಕಂಥ ಮಾತು ಮಹಾಭಾರತದಲ್ಲಿ ಕೇಳ್ತಕ್ಕಂಥವ್ರಾಗ್ತೇವೆ. ಹಗಲೊತ್ತಲ್ಲಿ ರಾತ್ರಿಯನ್ನು ಮಾಡಿ ತೋರಿಸ್ಬೇಕು ಅಂದರೆ ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ಆದರೆ ಸುಧೀಂದ್ರ ಹೇಳಿದ್ರಂತೆ ಆಯ್ತು ನಾನು ಮಾಡ್ತೀನಿ ಅಂತ ಹೇಳಿದರು. ಅದೇ ರೀತಿಯಾಗಿ ಮಧ್ಯಾಹ್ನದಲ್ಲಿ ರಾತ್ರಿಯನ್ನಾಗಿ ಮಾಡಿ ತೋರಿಸಿದ್ರಂತೆ. ಆವಾಗ ಆ ನವಾಬನಿಗೆ ಗೊತ್ತಾಯಿತು ಇವರು ಸಾಮಾನ್ಯ ಯತಿಗಳಲ್ಲ, ಮಹಾಜ್ಞಾನಿಗಳು ಅಂತ ಅರ್ತಿರ್ತಕ್ಕಂಥವರಾಗಿ ಅವರಿಗೆ ಅನೇಕ ರಾಜೋಪಚಾರವನ್ನು ಮಾಡಿ ಇವರಿಗೆ ಯೋಗ ಸಾಮರ್ಥ್ಯದಿಂದ ಇದೆ ಅಂತ ಅರ್ತಿರ್ತಕ್ಕಂಥವರಾಗಿ ಎಲ್ಲ ಮಾಡತಕ್ಕಂಥವನಾದ ಜಗದ್ಗುರು ಅಂತ ಪ್ರಸಿದ್ಧಿಯನ್ನು ಕೂಡ ಕೊಟ್ಟ ಅಂಬತಕ್ಕಂಥ ಮಾತನ್ನು ಕಾಣತಕ್ಕಂಥವ್ರಾಗ್ತೀವಿ. ಹೀಗೆ ಅನೇಕರ ಸಂಚಾರವನ್ನು ಮಾಡ್ತಾ ಮಾಡ್ತಾ ದೊಡ್ಡಬಳ್ಳಾಪುರಕ್ಕೆ ಅಂತ ಒಂದು ಊರಿದೆ, ಬೆಂಗಳೂರು ಹತ್ತು ಕಾಣುತ್ತೇವೆ. ಅಲ್ಲಿ ದೊಡ್ಡಬಳ್ಳಾಪುರಕ್ಕೂ ಕೂಡ ಅನೇಕ ವರ್ಷಗಳಿಂದ ಮಕ್ಕಳಲ್ಲೇ ಇರತಕ್ಕಂಥ ಒಬ್ಬ ವ್ಯಕ್ತಿಗೆ ಅರ್ಥಾತ್ ನಾಗಪ್ಪ ಅಂಬತಕ್ಕಂಥ ಪೌಷ್ಟಿಕಾಂಶದ ಇರತಕ್ಕಂಥ ಮಹಾನುಭಾವರಿಗೆ ಎಷ್ಟೋ ದಿವಸ ಮಕ್ಕಳಾಗಿದ್ದಿಲ್ಲಂತೆ. ಅನೇಕ ಇವರ ಅನುಗ್ರಹವನ್ನು ಪಡೆದಿರತಕ್ಕಂಥವನಾಗಿ 7 ಮಂದಿ ಮಕ್ಕಳನ್ನ ಪಡಿತಕ್ಕಂಥವನಾದ ಅವರಲ್ಲಿ ಕೊನೆಯಾಗಿರ್ತಕ್ಕಂಥ ಕೃಷ್ಣದೇವರಾಯ ಅಂತ ಕೃಷ್ಣ ರಾಯರು ಅಂತ ಒಬ್ಬರನ್ನು ಕಾಣುತ್ತೇವೆ, ಜಗನ್ನಾಥ ದಾಸ ಶಿಷ್ಯರು. ಅವರು ಆ ವಂಶದಲ್ಲಿ ಬಂದಿರತಕ್ಕಂಥವರಾಗಿದ್ದಾರೆ ಎಂಬತಕ್ಕಂಥ ಮಾತನ್ನು ಹೀಗೆ ಸುಧೀಂದ್ರ ತೀರ್ಥರ ಚರಿತ್ರೆ ಅಂತಂದರೆ ಹಾಗೆ ಅಂತ ಮಾತನ್ನೇ ಕೇಳುತ್ತೇವೆ. ಇನ್ನೊಂದು ಅವರ ಚರಮಶ್ಲೋಕದಲ್ಲಿ ಕಾಣುತ್ತೇವೆ, ಕುಶಾಗ್ರಮತೆಯೇ ಭಾನುದ್ಯತೆಯೇ ವಾದಿಭೀತೆಯೇ ಆರಾಧಿತ ಶ್ರೀಪತೆಯೇ ಸುಧೀಂದ್ರ ಯತೆಯೇ ನಮಃ ಅಂತ ಮಾತನ್ನೇ ಕೇಳುತ್ತೇವೆ. ಕುಶಾಗ್ರಮತೆಯೇ ಅಂತ ಕೇಳುತ್ತೇವೆ. ಕುಶ ಅಂದರೆ ದರ್ಭೆ ಅಂತ ಅರ್ಥ. ದರ್ಭೆ ಎಷ್ಟು ಸೂಕ್ಷ್ಮವಾಗಿರ್ತದೆ ಅಂತ ಕೇಳಿದರೆ ಅದನ್ನು ಯಾವ ವಿಧಾನದಲ್ಲೇ ಮುಟ್ಟಬೇಕು ಅದೇ ವಿಧಾನದಲ್ಲೇ ಮುಟ್ಟಬೇಕು. ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಮಾಡಿದ್ವಿ ಅಂತ ಕೇಳಿದ್ರೆ ಕೈಯನ್ನು ಹರಿದುಕೊಳ್ಳುವಂಥ ಪ್ರಸಂಗ ಕಾಣ್ತದೆ. ಅರ್ಥಾತ್ ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಚಾಕು ಇದ್ದ ಹಾಗಿರ್ತದೆ ಅಂತ ಅರ್ಥ. ಅದನ್ನು ಸೂಕ್ಷ್ಮವಾಗಿ ಮುಟ್ಟಬೇಕು. ಅದೇ ರೀತಿಯಾಗಿ ಸುಧೀಂದ್ರ ತೀರ್ಥರಿಗೆ ಬುದ್ಧಿ ಅಷ್ಟು ತೀಕ್ಷ್ಣವಾಗಿತ್ತಂತು ಅಂತ ಆ ಚರಮಶ್ಲೋಕದಲ್ಲಿ ಕಾಣತಕ್ಕಂಥವ್ರಾಗ್ತೇವೆ. ಸೂರ್ಯನಂತೆ ಕೀರ್ತಿ ಇರ್ತಕ್ಕಂಥವ್ರು ಆರಾಧ ಶ್ರೀಪದೆಯೇ ಸುಧೀಂದ್ರ ಯತೆಯೇ ನಮಃ ಅಂತ ಅನೇಕ ಮಹಾತ್ಮೆಯನ್ನು ಕೊಡಿರ್ತಕ್ಕಂಥ ಸುಧೀಂದ್ರ ತೀರ್ಥರು. ಸುಧೀಂದ್ರ ತೀರ್ಥರ ಮಹಾತ್ಮೆ ಎಷ್ಟಿದೆ ಅಂತ ಕೇಳಬೇಕು ಅಂತಂದ್ರೆ ಯಾವುದು ನೋಡೋದು ಬೇಕಾಗಿಲ್ಲ ಅಂತ, ಅವ್ರಿಗೆ ಯಾವುದು ಸರ್ಟಿಫಿಕೇಟ್ ಬೇಕಾಗಿಲ್ಲ. ಒಂದೇ ಒಂದು ಸರ್ಟಿಫಿಕೇಟ್ ಏನು ಅಂತ ಕೇಳಿದ್ರೆ ರಾಯನ್ನ ಕೊಟ್ಟಿರ್ತಕ್ಕಂಥ ಮಹಾನ್ ಭಾವರು ಅಂತ ಒಂದೇ ಒಂದು ಕೀರ್ತಿ ಸಾಕು, ಅದರ ಮುಂದೆ ಎಲ್ಲ ಹಿಂದೆ ಬೀಳುತ್ತವೆ ಎಂಬತಕ್ಕಂಥ ಮಾತು ಎಲ್ಲರಿಗೂ ಅರಿತಿರ್ತಕ್ಕಂಥ ಸತ್ಯ ಅಂತ ಮಾತನ್ನು ಹೇಳ್ತಾ ಇಂಥ ಸುಧೀಂದ್ರ ತೀರ್ಥರ ಸನ್ನಿಧಾನದಲ್ಲಿ ಬಂದು ಅವರ ದರ್ಶನವನ್ನು ಪಡೆಯುವಂಥ ಭಾಗ್ಯವನ್ನು ಪಡೆದಿರ್ತಕ್ಕಂಥ ನಾವೇ ಧನ್ಯರು ಅಂತ ತಿಳಿಸುತ್ತಾ ಅಸ್ಮದ್ಗುರು ಅಂತರ್ಗದ ಭಾರತೀಯ ಮುಖ್ಯ ಪ್ರಾಣಾಂತರ್ಗದ ಸೀತಾಪತಿ ಸ್ಮರಣಾಂಚನಲ್ಲಿ 2 ಅನುವಾದ ವಾಕ್ಯಗಳ ಮುಸ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣ ವಸ್ತು. ಹರಿವಾಯುರುಭ್ಯೋ ನಮಃ. ಹರಿ ಓಂ. ಶಮಯನ್ನ ಭವಸಂತಾಪಂ ರಮಯನ್ನ ಸಾಧುಚಾತಕಾನ್ ಕೃಷ್ಣಮೇಘ ಕೃಪಾದೃಷ್ಟಿ ವೃಷ್ಟ್ಯಾ ಪುಷ್ಣಾತು ಮಾಮಪಿ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಂ. ಕುಶಾಗ್ರಮತಯೇ ಭಾನುದ್ಯುತಯೇ ವಾದಿಭೀತಯೇ ಆರಾಧಿತ ಶ್ರೀಪದಯೇ ಸುಧೀಂದ್ರಯತೇ ನಮಃ. ಸುಧೀಂದ್ರಯತೇ ನಮಃ. ಶುಷಮೀಂದ್ರಕರಾಬ್ಜೋತ್ಥಂ ರಾಘವೇಂದ್ರ ಗುರುಪ್ರಿಯಂ ಸುಯತೀಂದ್ರ ಗುರುಂ ವಂದೇ ಮೂಲರಾಮಾರ್ಚನೆ ರತಂ. ಹರಿವಾಯುಗುರುಭ್ಯೋ ನಮಃ. ಹರಿ ಓಂ. ಸರ್ವಜ್ಞಾಚಾರ್ಯರ ಪೀಠದಲ್ಲಿ ಅಧುನಾ ವಿರಾಜಮಾನರಾದ ಪರಮಪೂಜ್ಯ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಪಾದಪದ್ಮಗಳಲ್ಲಿ ಭಕ್ತಿಪೂರ್ವಕ ಅನಂತ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸಿ ಅವರ ಆದೇಶದ ಮೇರೆಗೆ ಈ ಸುಧೀಂದ್ರ ತೀರ್ಥರ ಆರಾಧನಾ ಮಹೋತ್ಸವ ಈ ದಿನದಂದು ಅವರ ಸನ್ನಿಧಾನದಲ್ಲಿ 2 ಮಾತುಗಳನ್ನಾಡಿದರೆ ನಮ್ಮ ಜನ್ಮ ಅತ್ಯಂತ ಸಫಲವಾಗುತ್ತೆ. ಆದ್ದರಿಂದ ಗುರುಗಳು ಈ 3 ದಿವಸ ಬಹಿರ್ಮುಖರಾಗಿರ್ತಾರೆ. ಪ್ರತಿನಿತ್ಯ ಅವರು ಅಂತರ್ಮುಖರಾಗಿದ್ದರೆ ಅಂದರೆ ಒಳಗಡೆ ಪರಮಾತ್ಮನ ಚಿಂತನೆ ಮಾಡ್ತಾ ಇದ್ದಾರೆ. ಈ 3 ದಿವಸ ಮಾತ್ರ ಬಹಿರ್ಮುಖರಾಗಿ ನಮ್ಮನ್ನು ನೋಡ್ತಾ ಇರ್ತಾರೆ. ಅದರಿಂದ ಅವರ ಕೃಪಾದೃಷ್ಟಿ ನಮ್ಮ ಮೇಲೆ ಬೀಳಬೇಕು. ಆ ಕೃಪಾದೃಷ್ಟಿ ಬಿದ್ದಾಗ ನಮ್ಮ ಎಲ್ಲ ಪಾಪಗಳು ಅನಿಷ್ಟಗಳು ಪರಿಹಾರವಾಗಿ ಅವರ ಒಂದು ಸಂಪೂರ್ಣ ಅನುಗ್ರಹವನ್ನು ಪಡೆದು ಭಗವಂತನ ಅನುಗ್ರಹವನ್ನು ಕೂಡ
ನಾವು ಪಡೀಲಿಕ್ಕೆ ಇಲ್ಲಿ ಬಂದಿದ್ದೇವೆ. ಆದ್ದರಿಂದ ಅವರ ಕೃಪಾದೃಷ್ಟಿ ನಮ್ಮ ಮೇಲೆ ಬೀಳಬೇಕು. ಅದಕ್ಕೆ ದೊಡ್ಡವರ ಮುಂದೆ ಹೋಗುವಾಗ ಎಲ್ಲ ಶರ್ಟು ಬನೀನು ಬಿಚ್ಚಿ ಬರ್ರಿ ಅಂತಾರೆ. ಯಾಕೆಂದರೆ ಅವರ ದೃಷ್ಟಿ ನಮ್ಮ ದೇಹದ ಮೇಲೆ ಬೀಳಬೇಕು. ಶರ್ಟ್ ಬನೀನ್ ಮೇಲೆ ಬಿದ್ದರೆ ಅದು ಪ್ರಯೋಜನ ಆಗುವುದಿಲ್ಲ. ಅದಕ್ಕೋಸ್ಕರ ಎಲ್ಲ ಬಿಚ್ಚಿಟ್ಟು ಬರಬೇಕು. ಇದಕ್ಕೆ ಒಂದು ಉದಾಹರಣೆ ಏನಂದರೆ, ಗಾಂಧಾರಿ ದುರ್ಯೋಧನನನ್ನು ದಿಗಂಬರನಾಗಿ ಬಾ ಅಂತ ಹೇಳಿದ್ರು. ಅವನು ಹಾಗೇ ಬಂದ. ಆದರೆ ಕೃಷ್ಣ ಅಪಹಾಸ್ಯ ಮಾಡಿಬಿಟ್ಟ. ಅದಕ್ಕೆ ದುರ್ಯೋಧನ ಏನು ಮಾಡಿದ, ಒಂದು ಬಾಳೆದೆಲೆ ಸುತ್ತಕೊಂಡ, ಇದು ಚಡ್ಡಿ ಹಾಕ್ಕೊಂಡಂಗೆ ಸುತ್ತಕೊಂಡ. ಇದನ್ನು ಗಾಂಧಾರಿ ನೋಡಿ ಬೈದು ಬಿಟ್ಲು. ಎಂಥ ಕೆಲಸ ಮಾಡಿದೆ ನೀನು, ನನ್ನ ದೃಷ್ಟಿ ನಿನ್ನ ಸಂಪೂರ್ಣ ದೇಹದ ಮೇಲೆ ಬೀಳಬೇಕಾಗಿತ್ತು, ಅಷ್ಟು ಬೀಳಿಲ್ವಲ್ಲ, ಅದರಿಂದ ನೀನು ಮರಣ ಹೊಂದೋದು ಗ್ಯಾರಂಟಿನೇ. ಯಾಕೆಂದರೆ ನನ್ನ ದೃಷ್ಟಿಯಿಂದ ನಿನ್ನ ಇಡೀ ದೇಹ ವಜ್ರಮಯವಾಗಿ ಮಾಡಬೇಕು ಅಂತ ನಾನು ಎಲ್ಲ ಶಕ್ತಿಯನ್ನು, ತಪಸ್ಸನ್ನು ನನ್ನ ಒಂದು ದಿವ್ಯ ದೃಷ್ಟಿಯಲ್ಲಿಟ್ಟು ನಿನ್ನನ್ನು ನೋಡ್ತಾ ಇದ್ದೆ. ಆದರೆ ನೀನು ಬಾಳೆದಲ್ಲಿ ಸುತ್ಕೊಂಡು ಬಂದೆಲ್ಲ ಅಂತ ಬೈದು ಅವನನ್ನು ಬೈದು ಕಳಿಸಿದ್ಲು. ಅದಕ್ಕೆ ನಮ್ಮ ಎಲ್ಲ ಗುರುಗಳ ಹತ್ರ, ದೇವರ ಹತ್ರ ಹೋದರೆ ಅವರ ದಿವ್ಯ ದೃಷ್ಟಿ ನಮ್ಮ ಮೇಲೆ, ನಮ್ಮ ಶರೀರದ ಮೇಲೆ ಬೀಳಬೇಕು. ಬಿದ್ದಾಗ ನಮ್ಮ ದೇಹದಲ್ಲಿರುವಂತಹ ಎಲ್ಲ ರೋಗಗಳು ಮತ್ತು ಅನೇಕ ಪಾಪಗಳು ಅದೆಲ್ಲ ಪರಿಹಾರ ಆಗ್ತದೆ. ಶರ್ಟ್ ಹಾಕ್ಕೊಂಡು ಹೋದರೆ ಆ ಶರ್ಟಿನ ಮೇಲಿದ್ದ ಧೂಳು ಹೋಗ್ಬೋದಷ್ಟೇ. ಆದ್ದರಿಂದ ಇಂತಹ ಗುರುಗಳ ಸನ್ನಿಧಾನದಲ್ಲಿ ನಾವು ಬಂದಾಗ ಅವರ ಕೃಪಾದೃಷ್ಟಿ ನಮ್ಮ ಮೇಲೆ ಬೀಳಬೇಕಾದರೆ ನಾವು ಧರ್ಮಿಷ್ಠರಾಗಿ ಭಾಗವತ ಧರ್ಮಗಳನ್ನು ಅನುಷ್ಠಾನ ಮಾಡಿ ಸನ್ಮಾರ್ಗದಲ್ಲಿದ್ದುಕೊಂಡು ಬಂದು ಅವರನ್ನು ನಾವು ದರ್ಶನ ಮಾಡಿದರೆ ಅನುಗ್ರಹ ಮಾಡ್ತಾರೆ. ನಾವು ಅಮಾರ್ಗದಲ್ಲಿದ್ದು ಮಾಡಬಾರ್ದ ಪಾಪಗಳನ್ನೆಲ್ಲ ಮಾಡಿ ಉದ್ದೇಶಪೂರ್ವಕವಾಗಿ ಮಾಡಿ ಇಲ್ಲಿ ಬಂದು ನಾವು ಗಲ್ಗಲ ಪಡ್ಕೊಂಡ್ರೆ ಅವರೇನು ಉದ್ಧಾರ ಮಾಡುವುದಿಲ್ಲ. ಆದ್ದರಿಂದ ಇಂತಹ ಮಹನೀಯರಾದ ಸುಧೀಂದ್ರ ತೀರ್ಥರ ಒಂದು ಅನುಗ್ರಹವನ್ನು ಪಡೀಲಿಕ್ಕೆ ನಾವೆಲ್ಲ ಬಂದಿದ್ದೇವೆ. ಇಂತಹ ಜ್ಞಾನಿಗಳು ಯಾತಕ್ಕೆ ಭೂಲೋಕದಲ್ಲಿ ಅವತಾರ ಮಾಡ್ತಾರೆಂದರೆ, ಭಾಗವತದಲ್ಲಿ ಒಂದು ಉದ್ಗಾರ ಇದೆ, ಜನಸ್ಯ ಕೃಷ್ಣಾತ್ ವಿಮುಖಸ್ಯ ದೈವಾತ್ ಅಧರ್ಮಶೀಲಸ್ಯ ಸುದುಃಖಿತಸ್ಯ ಅನುಗ್ರಹಾಯೇಹ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ. ಈ ಕಲಿಯುಗದಲ್ಲಿ ಕಲಿಯ ಒಂದು ಬಾಧೆ ಎಷ್ಟಿರುತ್ತಂತಂದರೆ, ನಮ್ಮ ದೇಹದೊಳಗೆ ಕೂತ್ಬಿಟ್ಟಿರ್ತಾನೆ ಕಲಿ. ಅದಕ್ಕೆ ಪ್ರತಿನಿತ್ಯ ನಾವು ಗುರುಮಂತ್ರ ಮಾಡಿ ಆ ಕಲಿಯನ್ನು ಹೊರಗೆ ಹಾಕಿ ಆಮೇಲೆ ಜಪ ಮಾಡಬೇಕು. ಕಲಿಯನ್ನು ಒಳಗಿಟ್ಕೊಂಡು ಜಪ ಮಾಡಿದರೆ ಆ ಜಪ ಸಿದ್ಧಿ ಆಗುವುದಿಲ್ಲ. ಅದರಿಂದ ಆ ಕಲಿಯ ಬಾಧೆ ಭಾರಿ ಜೋರಾಗಿರುತ್ತೆ. ಆ ದೇವತೆಗಳೆಲ್ಲೂ ಬಿಡೋದಿಲ್ಲ ಕಲಿ. ಗರುಡಶೇಷ ರುದ್ರಾದಿಗಳವರೆಗೆ ಕಲಿ ಪ್ರವೇಶ ಇರುತ್ತೆ. ಆಮೇಲೆ ಮೇಲಿನ ಇದರಲ್ಲಿ ಪರಶುಕ್ಲತ್ರಯರಲ್ಲಿ ಅವರಲ್ಲಿ ಆ ಕಲಿ ಪ್ರವೇಶ ಇರುವುದೇ ಇಲ್ಲ. ಅದರಿಂದ ಅಂತಹ ಒಂದು ಕಲಿಯ ಪ್ರಭಾವ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಈ ಕಲಿಯುಗದಲ್ಲಿ. ಇಂಥ ಕಲಿಯುಗದಲ್ಲಿ ಸಜ್ಜನರು ಕೂಡ ಕಲಿಯ ಬಾಧೆಗೆ ಒಳಗಾಗಿ ಅಮಾರ್ಗಕ್ಕೆ ಇಳಿದು ಕೃಷ್ಣನಿಗೆ ವಿಮುಖರಾಗಿ ಭಾರಿ ದುಃಖ ಬಿಡ್ತಾ ಇರ್ತಾರೆ. ಆದ್ದರಿಂದ ಅಂತಹ ದುಃಖಿತರಾದ ಸಜ್ಜನರನ್ನು ಉದ್ಧಾರ ಮಾಡೋ ಸಲುವಾಗಿ ಅನುಗ್ರಹಾಯೇಹ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ, ಅವರನ್ನು ಅನುಗ್ರಹ ಮಾಡೋ ಸಲುವಾಗಿಯೇ ಇಂತಹ ಮಹನೀಯರು, ಸುಧೀಂದ್ರ ತೀರ್ಥರಂತಹ ಮಹನೀಯರು ಭೂಲೋಕದಲ್ಲಿ ಅವತಾರ ಮಾಡಿ ಅವರ ಒಂದು ಕೃಪಾದೃಷ್ಟಿಯನ್ನು ನಮ್ಮ ಮೇಲೆ ಬೀಳಿ ನಮ್ಮನ್ನು ಉದ್ಧಾರ ಮಾಡ್ತಾ ಇದ್ದಾರೆ. ಅವರು ತಾವು ಬರೆದಂತಹ ಅನೇಕ ಗ್ರಂಥಗಳಿಂದ ಮತ್ತು ಅನೇಕ ಉಪದೇಶಾಮೃತಗಳಿಂದ ನಮ್ಮ ಎಲ್ಲ ಅಜ್ಞಾನ, ವಿಪರೀತ ಜ್ಞಾನ ಎಲ್ಲವನ್ನು ಪರಿಹಾರ ಮಾಡಿ ಭಗವಂತನ ಒಂದು ಅನುಗ್ರಹ ಆಗುವಂತೆ ನಮ್ಮನ್ನು ಅನುಗ್ರಹಿಸ್ತಾರೆ. ಈ ಗುರುಗಳು ಒಂದು ತಾಯಿಯ ಸ್ಥಾನದಲ್ಲಿದ್ದಂಥವ್ರು. ತಾಯಿಗೆ ಎಷ್ಟು ಮಕ್ಕಳಲ್ಲಿ ಮಮಕಾರ ಇರ್ತದಂದರೆ, ಪ್ರೀತಿ ಇರ್ತದಂದರೆ, ಉದಾಹರಣೆಗೆ ಒಂದು ಸಣ್ಣ ಹುಡುಗ, 1-2 ವರ್ಷದ ಬಾಲಕ
ಆಟ ಆಡಿ ಮನೆಗೆ ಬರ್ತಾನೆ. ಕೆಲವು ಹುಡುಗರಿಂದ ಹೊಡೆಸ್ಕೊಂಡು ಅಳ್ತ್ಕೊತ ಬರ್ತಾನೆ. ಮೈಯೆಲ್ಲ ಆ ಶರ್ಟೆಲ್ಲ ಧೂಳು, ಕಣ್ಣಲ್ಲಿ ನೀರು, ಮೂಗಿನಲ್ಲಿ ಹೊಲಸು. ಹತ್ಕೊತ ಬಂದು ತಂದೆ ಹತ್ತಿರ ಬಂದರೆ ತಂದೆ ಅಸಹ್ಯ ಪಟ್ಕೊಳ್ತಾನೆ, ಹೋಗುವಂತ ಬೈದು ಕಳಿಸ್ಬಿಡ್ತಾನೆ. ಆದರೆ ಅದು ಇನ್ನೂ ಜೋರಾಗಳುತ್ತೆ. ತಾಯಿ ಹತ್ತಿರ ಬಂದರೆ ತಾಯಿ ಅಸಹ್ಯ ಪಟ್ಕೊಳ್ಳಲ್ಲ. ಅವನ ಶರ್ಟ್ ತೆಗೆದು ನೀರಿನಿಂದ ಅವನ ಮುಖವೆಲ್ಲ ತೊಳೆದು ಅವನಿಗೆ ಪೌಡ್ರ್ ಹಚ್ಚಿ ಮತ್ತು ಚಲೋ ಬಟ್ಟೆ ಹಾಕಿ ತಂದೆ ಹತ್ತಿರ ಕಳಿಸ್ತಾನೆ. ಆವಾಗ ತಂದೆ ಬಹಳ ಪ್ರೀತಿಯಿಂದ ತೊಡೆ ಮೇಲೆ ಕೂಡಿಸ್ಕೊಂಡು ಮುದ್ದಾಡ್ತಾನೆ. ಹಾಗೆ ಗುರುಗಳು ನಾವು ಇದೇ ದೇಹದಿಂದ ಪರಮಾತ್ಮನ ಹತ್ರ ಹೋದರೆ ನಮ್ಮನ್ನು ಪರಮಾತ್ಮ ದೂರ ಕಳಿಸಿಬಿಡ್ತಾನೆ. ಯಾಕೆಂದರೆ ನಾವು ಅನಾದಿ ಜನ್ಮದ ಒಂದು ದುಷ್ಕರ್ಮ, ಆ ಹೊಲಸು ನಮ್ಮ ದೇಹದ ಮೇಲಿರುತ್ತೆ. ಅದೆಲ್ಲ ತೊಳ್ಕೊಳ್ಳದೆ ಹೋದರೆ ಪರಮಾತ್ಮ ನಮ್ಮನ್ನು ಸೇರಿಸುವುದಿಲ್ಲ. ಅದೇ ಗುರುಗಳ ಹತ್ತಿರ ಬಂದರೆ ಅವರು ಪ್ರೀತಿಯಿಂದ ತಮ್ಮ ಜಲ ಅಂತಂದರೆ ತೀರ್ಥ ಅಂದರೆ ಶಾಸ್ತ್ರ, ಆ ಶಾಸ್ತ್ರದಿಂದ ನಮ್ಮ ಎಲ್ಲ ಆ ಹೊಲಸನ್ನೆಲ್ಲ ತೊಳೆದು ಹೊಸ ಬಟ್ಟೆ ಅಂತಂದರೆ ಒಂದು ಶ್ರೇಷ್ಠವಾದ ಅಪರೋಕ್ಷ ಜ್ಞಾನ ಅಥವಾ ವಿಶಿಷ್ಟವಾದ ಜ್ಞಾನ ಅದನ್ನು ನಮಗೆ ಕೊಟ್ಟು, ಪೌಡ್ರ್ ಅಂದರೆ ಈ ಪೌಡ್ರ್ ಹಚ್ಕೊಂಡ್ರೆ ಒಂದು ತಾಸು ಘಮ್ಮನಿಸ್ಬೋದು. ಆದರೆ ಭಗವಂತನ ಅಪ್ರಾಕೃತ ಗುಣಗಳು ಅಂತೇನಿದೆ ಅದು ಸುಗಂಧ ದ್ರವ್ಯ ಇದ್ದಂತೆ. ಅಂಥ ಸುಗಂಧ ದ್ರವ್ಯವನ್ನು, ಭಗವಂತನ ಮಹಿಮೆ ಎಂಬಂತಹ ಸುಗಂಧ ದ್ರವ್ಯವನ್ನು ನಮಗೆ ಮೈಗೆ ಹಚ್ಚಿ ನಮ್ಮನ್ನು ಪರಮಾತ್ಮನ ಹತ್ರ ಕಳಿಸ್ತಾನೆ. ಆ ಜಗತ್ಪಿತನಾಗಿರತಕ್ಕಂಥ ಭಗವಂತನ ಹತ್ರ ಹೋದಾಗ ಭಗವಂತ ನಮ್ಮನ್ನು ಆದರದಿಂದ ತನ್ನ ಒಂದು ಲೋಕದಲ್ಲಿ ದಿವ್ಯವಾದ ಸ್ಥಾನವನ್ನು ಕೊಡ್ತಾನೆ. ಅಂಥ ಒಂದು ಭಗವಂತನ ಒಂದು ಅನುಗ್ರಹವನ್ನು ಮಾಡಿಸ್ತಕ್ಕಂಥವರು ಗುರುಗಳು. ಅದರಲ್ಲಿ ಸುಧೀಂದ್ರ ತೀರ್ಥರಂತೂ ಎಂಥ ದೊಡ್ಡ ಗುರುಗಳು ಅಂತಂದರೆ ಅವರು ಜಗದ್ಗುರುಗಳಾಗಿ ನಮ್ಮನ್ನೆಲ್ಲ ಉದ್ಧಾರ ಮಾಡಿದ್ದಾರೆ. ಇಂತಹ ಗುರುಗಳನ್ನು ನಾವು ಪ್ರತಿನಿತ್ಯ ನೆನೆಸಬೇಕು. ಯಾಕೆಂದರೆ ರಾಘವೇಂದ್ರ ಸ್ವಾಮಿಗಳಂತಹ ಶ್ರೇಷ್ಠ ಶಿಷ್ಯರನ್ನು ನಮ್ಮ ಜಗತ್ತಿಗೆ ಕೊಟ್ಟಿರುವಂತಹ ಮಹನೀಯರು ಸುಧೀಂದ್ರ ತೀರ್ಥರು. ಅಂತಹ ಸುಧೀಂದ್ರ ತೀರ್ಥರ ಇವತ್ತು ಮಧ್ಯಾರಾಧನಾ ಮಹೋತ್ಸವ. ಆ ಮಧ್ಯಾರಾಧನಾ ಮಹೋತ್ಸವದಂದು ಅವರ ಒಂದು ಅವರು ಎಂಥ ಒಂದು ಮಹತ್ ಕಾರ್ಯವನ್ನು ಮಾಡಿದ್ದಾರೆ ಅಂತಂದರೆ, ಶ್ರೀಮದ್ ಭಾಗವತ ಅದು ಪುರಾಣ ರಾಜ ಅಂತ ಕರೆಸ್ಕೊಂಡಿದೆ. ಅಂತಹ ಶ್ರೀಮದ್ ಭಾಗವತದಲ್ಲಿ ಕಠಿಣವಾದ ಸ್ಕಂದಗಳು ಅಂತಂದರೆ ಒಂದು ದ್ವಿತೀಯ ಸ್ಕಂದ, ಒಂದು ಏಕಾದಶ ಸ್ಕಂದ, ಅಂದರೆ 2ನೇ ಸ್ಕಂದ, 11ನೇ ಸ್ಕಂದ. ಇವೆರಡು ಭಾರಿ ಕಠಿಣವಾದ ಸ್ಕಂದನಗಳು. ಯಾಕೆಂದರೆ ಅದರ ತತ್ವ ವಿಚಾರಗಳು ಬೇಗ ಅರ್ಥ ಆಗುವುದಿಲ್ಲ. ಅಂತಹ ಒಂದು ಸ್ಕಂದಗಳನ್ನು ಆರಿಸಿ ಸುಧೀಂದ್ರ ತೀರ್ಥರು ಬಹಳ ವಿಶಿಷ್ಟವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಆದ್ದರಿಂದ ಇಂತಹ ಶ್ರೇಷ್ಠವಾದ ಅನೇಕ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ತಮ್ಮ ಗುರುಗಳ ಹೆಸರಿನಲ್ಲಿ ಒಂದು ಅಲಂಕಾರ ಮಂಜರಿ ಮಾಡಿದ್ದಾರೆ. ಭಾರಿ ಅದ್ಭುತವಾಗಿರತಕ್ಕಂತಹ ಗ್ರಂಥಗಳದ್ದು. ಆ ವಿಜೇಂದ್ರ ತೀರ್ಥರನ್ನೇ ಉದಾಹರಣೆಯಾಗಿಟ್ಕೊಂಡು ಅದ್ಭುತ ರೀತಿಯಲ್ಲಿ ಅವರು ಶ್ಲೋಕಗಳನ್ನು ರಚನೆ ಮಾಡ್ತಾ ಇದ್ದಾರೆ. ಉದಾಹರಣೆಗೆ, ಉಪಮಾ ಸಾಮ್ಯ ನಿಷ್ಪತ್ತಿ ಉಭಯೋರನುರೂಪಯೋ ವಿಭಾತಿ ವಿಜಯೀಂದ್ರೋಯಂ ಕಲಾಭಿಶ್ಚಂದ್ರಮಾ ಇವ ಅಂತ. ಚಂದ್ರ 16 ಕಲೆಗಳಿಂದ ಶೋಭಿತನಾಗಿರ್ತಾನೆ. ಅದರಲ್ಲಿಯೂ ಪೂರ್ಣಿಮಾ ದಿವಸ ಆ 16 ಕಲೆಗಳಿಂದ ತುಂಬಿ ಕಂಗೊಳಿಸಿ ಎಲ್ಲರನ್ನೂ ಆನಂದಕರವನ್ನಾಗಿ ಮಾಡ್ತಾನೆ. ಆದರೆ ನಮ್ಮ ವಿಜೇಂದ್ರ ತೀರ್ಥರು 64 ಕಲೆಗಳಿಂದ ಶೋಭಿತರಾಗಿ ಅವರು ಇಡೀ ಜಗತ್ತನ್ನೇ ಸಂತೋಷಪಡಿಸಿ ಸಜ್ಜನರನ್ನು ಉದ್ಧಾರ ಮಾಡಿ ಅನುಗ್ರಹ ಮಾಡ್ತಾ ಇದ್ದಾರೆ ಎಂಬುದಾಗಿ ಆ ವಿಜೇಂದ್ರ ತೀರ್ಥರನ್ನು ಉಪಮಾ ಅಲಂಕಾರದಿಂದ ವರ್ಣಿಸಿ ಅವರಿಂದ ಅನುಗ್ರಹಿತರಾದವರು ಸುಧೀಂದ್ರ ತೀರ್ಥರು. ಇಂತಹ ಸುಧೀಂದ್ರ ತೀರ್ಥರು ಅನೇಕ ಉದ್ಗ್ರಂಥಗಳನ್ನು ರಚನೆ ಮಾಡಿ ಆ ರಾಘವೇಂದ್ರ ಸ್ವಾಮಿಗಳವರಿಗೆ ಸನ್ಯಾಸಾಶ್ರಮ ಕೊಡುವಾಗ ಎಂಥ ಅದ್ಭುತ ಮಾತಾಡಿದರು ಅಂದರೆ, ಶ್ರೀ ಸುರೇಂದ್ರ ವದಯಂ ತಪಸ್ಸೆಯ ಶ್ರೀಜಯೀಂದ್ರ ಯುವ ಕೀರ್ತಿ ಸಂಪದ ವಿಶ್ರುತೋಹಮಿವವಾದ ಸಂಗರೇ ರಾಘವೇಂದ್ರ ಯತಿರಾಟ್ ಸಮೇಧತಾಂ ಅಂತ ಅನುಗ್ರಹ ಮಾಡಿ ಸನ್ಯಾಸಾಶ್ರಮವನ್ನು ಕೊಟ್ಟು ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದರು. ಇದರ ತಾತ್ಪರ್ಯ ಏನು ಅಂದರೆ,
ಶ್ರೀ ಸುರೇಂದ್ರ ವದಯಂ ತಪಸ್ಸಯ, ಸುರೇಂದ್ರ ತೀರ್ಥರಂತೆ ನೀವು ತಪಸ್ವಿಗಳಾಗ್ರಿ ಅಂತ. ಸುರೇಂದ್ರ ತೀರ್ಥರು ಎಂಥ ದೊಡ್ಡ ತಪಸ್ವಿಗಳು ಅಂತಂದರೆ, ಅವರು ಇಡೀ ಭೂಮಂಡಲವನ್ನು 3 ಸಲ ಉಪವಾಸದಿಂದ ಸಂಚಾರ ಮಾಡಿದ್ದಾರೆ. ನಮಗೆ ಇಲ್ಲಿ ಆನೆಗುಂದಿಂದ ಇಲ್ಲಿ ಬರಲಿಕ್ಕೆ ಉಶ್ ಅಂತ ಒದ್ದಾಡಿ ಉಪ್ಪಿಟ್ಟೆಲ್ಲಿದೆ ಅಂತ ಹುಡ್ಕೊಂಡು ಹೋಗಿ ಉಪ್ಪಿಟ್ಟು ತಿಂದು ನೀರು ಕುಡಿದು ಆಮೇಲೆ ಈ ಸ್ವಲ್ಪ ಸರಿ ಆಯಿತು ಅಂತ ಮತ್ತೊಂದೆರಡು ಗಂಟೆ ಮತ್ತೆ ಹಸಿವಾಗಿರ್ತದೆ. ಆದರೆ ಅವರು ಉಪವಾಸದಿಂದ 3 ಸಲ ಈ ಭೂಮಂಡಲವನ್ನು ಸಂಚಾರ ಮಾಡಬೇಕಾದ್ರೆ ಎಂಥ ತಪಸ್ವಿಗಳಿರಬೇಡ. ಅಂತಹ ಭಗವಂತನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದವರು. ಇಡೀ ತುಳಸಿ ವನವನ್ನು ಮೂಲರಾಮಚಂದ್ರ ದೇವರಿಗೆ ಸಮರ್ಪಣೆ ಮಾಡಿ ಮನಸ ಅದನ್ನು ಸಮರ್ಪಣೆ ಮಾಡಿಬಿಟ್ರು. ಅಂಥ ಮಾನಸಿಕ ಪೂಜಾ ಧುರಂಧರರು ಸುರೇಂದ್ರ ತೀರ್ಥರು. ಅದೇ ತುಳಸಿ ತೋಟದಿಂದ ತುಳಸಿಯನ್ನು ತೆಗೆದುಕೊಂಡು ಹೋಗಿ ವ್ಯಾಸರಾಜರಿಗೆ ಕೊಟ್ಟರೆ ಅವರೆಂಥ ಒಂದು ಅಪರೋಕ್ಷ ಜ್ಞಾನಿಗಳು ಅಂದರೆ, ಈ ತುಳಸಿ ನಿರ್ಮಾಲ್ಯ ಆಗಿಬಿಟ್ಟಿದೆ ಅಂತಂದರು. ಇಲ್ಲರಿ ತೋಟದಿಂದ ತಂದಿದ್ದು ಅಂತ ಅವರು ಹೇಳ್ತಾರೆ. ಇಲ್ಲ ಇದು ನಿರ್ಮಾಲ್ಯ ಆಗಿದೆ, ಅಲ್ಲಿ ಯಾರೋ ದೊಡ್ಡ ಮಹನೀಯರಿರಬೇಕು, ನೋಡೋಣ ಬರ್ರಿ ಅಂತ ಕರ್ಕೊಂಡು ನೋಡಿದ್ರೆ ದಿವ್ಯ ತೇಜೋಮಯರಾಗಿ ಇದೇ ತುಂಗಭದ್ರಾ ನದಿ ತೀರ ಇಲ್ಲೆಲ್ಲೋ ಹತ್ತಿರ ಇದೆ, ಎಲ್ಲಿ ಅಂತ ನಮಗೆ ಗೊತ್ತಿಲ್ಲ, ಅಲ್ಲಿ ತುಳಸಿ ವನದಲ್ಲಿ ವಿರಾಜಮಾನರಾಗಿದ್ದರು ಸುರೇಂದ್ರ ತೀರ್ಥರು. ಆಗ ಕೃಷ್ಣದೇವರಾಯನ ಹೊಗಳಿದರು ವ್ಯಾಸರಾಜರು. ಎಂಥ ಪುಣ್ಯ ಮಾಡಿದ್ದಿ, ಇಂಥ ಶ್ರೇಷ್ಠ ಜ್ಞಾನಿಗಳು ಬಂದಿದ್ದಾರೆ, ಅವರನ್ನು ಆಧಾರದಿಂದ ನಮ್ಮ ರಾಜ್ಯಕ್ಕೆ ಬರಮಾಡ್ಕೊಳ್ಳೋಣ ಅಂತ ಅವರನ್ನು ಅತ್ಯಂತ ವೈಭವದಿಂದ ಬರಮಾಡಿಕೊಂಡು ವಿಶೇಷ ಒಂದು ವಾಕ್ಯಾರ್ಥಗೋಷ್ಠಿ ಇತ್ಯಾದಿಗಳೆಲ್ಲ ನಡೀತು. ಅಂತಹ ಮಾನಸ ಪೂಜಾ ಧುರಂಧರರು ಸುರೇಂದ್ರ ತೀರ್ಥರು. ಅಂತಹ ಸುರೇಂದ್ರ ತೀರ್ಥರಂತೆ ನೀವು ತಪಸ್ವಿಗಳಾಗ್ರಿ ಅಂತ ಒಂದು ಅನುಗ್ರಹ ಮಾಡ್ತಾ ಇದ್ದಾರೆ. ಶ್ರೀ ಜಯೀಂದ್ರ ಇವ ಕೀರ್ತಿ ಸಂಪದ ಅಂತ, ವಿಜಯೇಂದ್ರ ತೀರ್ಥರಂತೆ ಕೀರ್ತಿಶಾಲಿಗಳಾಗ್ರಿ ಅಂತ. ವಿಜೇಂದ್ರ ತೀರ್ಥರ ಕೀರ್ತಿ ಅಗಾಧವಾದ ಕೀರ್ತಿ. ಅವರನ್ನು ಎಷ್ಟು ವರ್ಷಾನುಗಟ್ಟಲೆ ವರ್ಣನೆ ಮಾಡಿದರೂ ಅವರ ಮಹಿಮೆ ಮುಗಿಯುವುದಿಲ್ಲ. ಅಷ್ಟು ಕೀರ್ತಿಶಾಲಿಗಳು ಮತ್ತು ರುಜುಗಳು. ಯಾಕೆಂದರೆ ರುಜುಗಳು ಅನ್ನೋದಕ್ಕೆ ಅನೇಕ ನಿದರ್ಶನಗಳು ನಾವು ನೋಡ್ಬೋದು. ಯತಿಗಳ ಬೃಂದಾವನದ ಮುಂದೆ ಪ್ರಾಣದೇವರ ಪ್ರತೀಕ ಇರ್ತದೆ. ಅದೇ ವಿಜೇಂದ್ರ ತೀರ್ಥರ ಎದುರಿಗೆ ಪ್ರಾಣದೇವರ ಪ್ರತೀಕ ಇಲ್ಲ, ಪರಮಾತ್ಮನ ಪ್ರತೀಕ ಇದೆ. ಆದ್ದರಿಂದ ಅದು ರುಜುಗಳು ಅನ್ನೋದಕ್ಕೆ ಒಂದು ದೊಡ್ಡ ಗಮಕ ಆಯಿತು. ಇದರಲ್ಲೂ ಸೋಂದಾದಲ್ಲೂ ಅಷ್ಟೇ, ವಾದಿರಾಜರ ಮುಂದೆ ಪ್ರಾಣದೇವರ ಪ್ರತೀಕ ಇಲ್ಲ, ಅಲ್ಲಿ ವೇದವ್ಯಾಸ ದೇವರ ಒಂದು ಪ್ರತೀಕ ಇದೆ, ಪರಮಾತ್ಮನ ಪ್ರತೀಕ ಇದೆ. ಆದ್ದರಿಂದ ರುಜುಗಳ ಮುಂದೆ ಪರಮಾತ್ಮನ ಪ್ರತೀಕವೇ ಇರುತ್ತೆ. ಯಾಕೆಂದರೆ ಆ ರುಜುಗಳೆಲ್ಲ ಪರಮಾತ್ಮನ ನೇರ ಪ್ರತಿಬಿಂಬರು, ನಾವೆಲ್ಲ ಪರಂಪರೆಯ ಪ್ರತಿಬಿಂಬರು, ನೇರ ಪ್ರತಿಬಿಂಬರು ರುಜುಗಳು. ಆದ್ದರಿಂದ ರುಜುಗಳು ಅನ್ನುವಂಥ ಗಮಕಕ್ಕೆ ಅಲ್ಲಿ ನೋಡ್ಬೋದು. ಮತ್ತು ಅಲ್ಲೂ ಕೂಡ ಭೂತರಾಜರು ಅಂತಿದ್ದಾರೆ ಅಲ್ಲಿ ಕುಂಭಕೋಣದಲ್ಲಿ, ಮತ್ತು ಅಲ್ಲಿ ಕೂಡ ತಪೋವನ ಅಂತ ಇದೆ. ಈ ರೀತಿ ನೋಡ್ತಾ ಇದ್ದರೆ ಅವರು ರುಜುಗಳು ಎನ್ನುವುದಕ್ಕೆ ಅನೇಕ ಗಮಕಗಳಿಗಿದೆ. ಅಂತಹ ರುಜುಗಳಲ್ಲಿ ಸೇರಿದಂತಹ ವಿಜೇಂದ್ರ ತೀರ್ಥರು ಅದ್ಭುತವಾದ ಅನೇಕ ಮಹಿಮೆಗಳನ್ನು ತೋರಿದರು. ಅವರು ಒಂದು ದಿವಸ ಅಡುಗೆ ಮನೆಗೆ ಬಂದ್ರಂತು. ಅಡುಗೆ ಮನೆಗೆ ಬಂದು ಆ ಅಡುಗೆಯವನಿಗೆ ಹೇಳ್ತಾ ಇದ್ದಾರೆ, ನೀನು ಸಾರಿಗೆ ಕೊತ್ತಂಬರಿ ಸೊಪ್ಪು ಹಾಕು, ಒಳ್ಳೆ ಘಮ ವಾಸನೆ ಬರ್ತದೆ, ಕೊತ್ತಂಬರಿ ಸೊಪ್ಪು ಹಾಕು ಅಂತ ಹೇಳಿದ್ರಂತ. ಇದನ್ನು ಕೇಳಿಸ್ಕೊಂಡ್ರು ಇವರು ಅಪ್ಪಯ್ಯ ದೀಕ್ಷಿತರು. ಅಪಹಾಸ್ಯ ಮಾಡಿಬಿಟ್ರು. ಅಪಹಾಸ್ಯ ಮಾಡಿ ಒಂದು ಶ್ಲೋಕ ರಚನೆ ಮಾಡಿದ್ರಲ್ಲೇ, ಕೊತ್ತಪಲ್ಲಿ ರಸಂಪಾತುಂ ಪತ್ತು ರೂಪ ಮದಾಧರಿ ಅಂತ. ನಿಮ್ಮ ಹರಿ ಈ ಕೊತ್ತಂಬರಿ ಸಾರು ಕುಡಿಯೋ ಸಲುವಾಗಿ 10 ರೂಪ ತಾಳಿದ್ದಾನೆ ಅಂತ ಅಪಹಾಸ್ಯ ಮಾಡಿಬಿಟ್ರು. ವಿಜೇಂದ್ರ ತೀರ್ಥರು ಬಿಡ್ತಾರೇನು, ತಕ್ಷಣ ಇನ್ನೊಂದು ಶ್ಲೋಕ ರಚನೆ ಮಾಡಿದರು. ನೆತ್ತಿನೇತ್ರೋ ರಸಂ ಪೀತ್ವ ಪಿತ್ತ ಏರಿ ನನರ್ಥ ಅಂತ. ನಿಮ್ಮ ಶಿವ, ನೆತ್ತಿನೇತ್ರನಾದಂತಹ ನಿಮ್ಮ ಶಿವ, ತಲೆ ಮೇಲೆ ಕಣ್ಣಿದೆ ನಿಮ್ಮ ಶಿವನಿಗೆ. ಅಂದರೆ ತಲೆ ಮೇಲೆ ಕಣ್ಣದಂದರೆ ಸ್ವಲ್ಪ ಅಹಂಕಾರ ಅಂತ ಅರ್ಥ. ಅಹಂಕಾರಕ್ಕೆ ಅಭಿಮಾನಿ ದೇವತೆಗಳವರು. ಅದಕ್ಕೆ ನಿಮ್ಮ ನೆತ್ತಿನೇತ್ರನಾದಂಥ ಶಿವ ಈ ಸಾರನ್ನು ಕುಡಿದು ಪಿತ್ತ ಏರಿ ನರ್ತನ ಮಾಡಿಬಿಟ್ಟಿದ್ದಾನೆ. ಆದ್ದರಿಂದ ಈ ಸಾರು ತಡಿಲೇ ಇಲ್ಲ ಅವನಿಗೆ ಅಂತ ಈ ರೀತಿ ಹೇಳಿದಾಗ ಎಲ್ಲ ಜನರನ್ನು ಹಾಸ್ಯದಿಂದ ನಕ್ಕು. ಆಗ ವಿಜೇಂದ್ರ ತೀರ್ಥರ ಒಂದು ವೈದುಷ್ಯ, ಅವರ ಮಹಿಮಾ
ನೋಡಿ ಎಲ್ಲರೂ ಅತ್ಯಂತ ಜೈಕಾರವನ್ನು ಹಾಕ್ತಾ ಇದ್ದಾರೆ. ಇದನ್ನು ನೋಡಿ ಅಪ್ಪಯ್ಯ ದೀಕ್ಷಿತರು ನಗ್ತಾ ತಲೆ ತಗ್ಗಿಸಿದಾರಂತ. ಪ್ರತಿನಿತ್ಯ ಅವರಿಂದ ಸೋಲ್ತಾ ಇದ್ದರು. ಎಂಥ ಒಂದು ಅದ್ಭುತವಾದ ಮಹಿಮಾ ಅಂದರೆ, ಅವರು ಒಂದ್ಸಲ ಎಲ್ಲ ಶಬ್ದಗಳನ್ನು ರುದ್ರದೇವರು ಸಮನ್ವಯ ಮಾಡಿದರು. ಆದರೆ ನಾರಾಯಣ ಶಬ್ದ ಮಾತ್ರ ರುದ್ರದೇವರು ಸಮನ್ವಯ ಆಗಲಿಲ್ಲ. ಅವರೇ ಒಪ್ಕೊಂಡ್ಬಿಟ್ರು. ಇಲ್ಲಿ ನಕಾರ ಬಾಧಿಸ್ತಾ ಇದೆ, ಅದಕ್ಕೋಸ್ಕರ ನತ್ವಂ ಬಾಧತೆ. ಈ ನಕಾರ ಇರೋಣದ್ರಿಂದ ನಮಗೆ ರುದ್ರದೇವರಲ್ಲಿ ನಾರಾಯಣ ಶಬ್ದ ಸಮನ್ವಯ ಮಾಡಲಿಕ್ಕೆ ಆಗೋದಿಲ್ಲ, ಸರ್ವಶಬ್ದ ವಾಚ್ಯತ್ವ ರುದ್ರದೇವರಿಗೆ ಇಲ್ಲ ಅಂತ ಅವರೇ ಒಪ್ಕೊಂಡ್ಬಿಟ್ರು. ಆದ್ದರಿಂದ ಇಂಥ ಸರ್ವಶಬ್ದ ವಾಚ್ಯತ್ವವನ್ನು ಭಗವಂತನಿಗೆ ಮಾತ್ರ ಇದೆ ಅಂತ ಅವರೇ ಒಪ್ಪಿ ಅಂಗೀಕಾರ ಮಾಡಿ ಸೋತೋಗ್ಬಿಟ್ರು. ಇಂಥ ಅದ್ಭುತವಾದ ಮಹಿಮೆಗಳನ್ನು ತೋರಿರತಕ್ಕಂಥವ್ರು ವಿಜೇಂದ್ರ ತೀರ್ಥರು. ಈ ವಾಕ್ಯಾರ್ಥ ವಿಚಾರ ಮಾಡುವ ಮುಂಚೆ ಅವರು ಹೇಗೆ ಬಂದರು ಅಂದರೆ, ಆ ವಾಕ್ಯಾರ್ಥದ ಒಂದು ದೊಡ್ಡ ಹಾಲಿತ್ತು. ಆ ಒಂದು ಹಾಲಿಗೆ ಬರಬೇಕಾದ್ರೆ ಅಪ್ಪಯ್ಯ ದೀಕ್ಷಿತರು ಇದರಲ್ಲಿ ಪಲ್ಲಕ್ಕಿಯಲ್ಲಿ ಕೂತ್ಕೊಂಡು ಯಾರೂ ಹೊತ್ಕೊಳ್ಳಾರ್ದು ಹಾಗೆ ಆಕಾಶ ಮಾರ್ಗದಲ್ಲಿ ಬಂದುಬಿಟ್ರು. ಇದನ್ನು ನೋಡಿ ಎಲ್ಲರೂ ಆಶ್ಚರ್ಯಪಟ್ಟರು. ಇದೇನಿದು, ಯಾರೂ ಪಲ್ಲಕ್ಕಿ ಹೊತ್ತೇ ಇಲ್ಲ, ಇವರು ಆಕಾಶ ಮಾರ್ಗದಲ್ಲಿ ಬರ್ತಾ ಇದ್ದಾರೆ ಅಂತ. ವಿಜೇಂದ್ರ ತೀರ್ಥರು ಒಂದು ಸಿಂಹಾಸನದಲ್ಲಿ ಕೂತ್ಕೊಂಡು ಅವರು ಆಕಾಶ ಮಾರ್ಗದಲ್ಲಿ ಬಂದುಬಿಟ್ರು. ಇದನ್ನು ನೋಡಿ ಎಲ್ಲರೂ ಆಶ್ಚರ್ಯ ಪಡ್ತಾ ಇದ್ದಾರೆ, ಎಂಥ ಮಹನೀಯರು ಅಂತ. ಇಂತಹ ಆಶ್ಚರ್ಯಕರವಾದ ಮಹಿಮೆಗಳನ್ನು ತೋರಿಸಿ ಆ ವಿಜೇಂದ್ರ ತೀರ್ಥರು ಇಡೀ ಭೂಮಂಡಲದಲ್ಲಿ ಕೀರ್ತಿಶಾಲಿಗಳಾಗಿದ್ದಾರೆ. ಬರೀ ಭೂಮಂಡಲದಲ್ಲಲ್ಲ, ಮೇಲಿನ ಲೋಕದಲ್ಲೂ ಕೂಡ ಪ್ರಸಿದ್ಧರಾಗಿಬಿಟ್ಟಿದ್ದಾರೆ. ಅಂಥ ವಿಜೇಂದ್ರ ತೀರ್ಥರಂತೆ ನೀವು ಕೀರ್ತಿಶಾಲಿಗಳಾಗ್ರಿ ಅಂತ ರಾಯರನ್ನು ಅನುಗ್ರಹ ಮಾಡಿ ವಾದದಲ್ಲಿ ನನ್ನಂತೆ ಪ್ರಸಿದ್ಧರಾಗುವಂತ ಅವರು ಅನುಗ್ರಹ ಮಾಡ್ತಾ ಇದ್ದಾರೆ. ಅಂದರೆ ವಾದಮಲ್ಲರು ಸುಧೀಂದ್ರ ತೀರ್ಥರು ಎಂಥ ವಾದ ಮಾಡ್ತಾಯಿದ್ದರು, ಅತ್ಯದ್ಭುತವಾದ ವಾದ ಮಾಡಿ ಆ ಜಯಪತ್ರವನ್ನು ಮೂಲರಾಮಚಂದ್ರ ದೇವರಿಗೆ ಸಮರ್ಪಣೆ ಮಾಡ್ತಾಯಿದ್ದರು. ಇಂತಹ ಮಹನೀಯರು ಸುಧೀಂದ್ರ ತೀರ್ಥರು. ಅಂತಹ ಸುಧೀಂದ್ರ ತೀರ್ಥರನ್ನು ನಾವು ಎಷ್ಟು ಹೊಗಳಿದರೂ ಸಾಕಾಗುವುದಿಲ್ಲ. ಅದ ವಿಷಯಾನ್ ಪದ ಮಾಪದಾಂ ಅಥಾಪಿ ಭುಂಜತೆ ಕೃಷ್ಣ ತತ್ಕಥಂ ಸ್ವಖರಾಜವತು ಅಂತ. ಮರ್ತ್ಯಾಹ ಈ ಜನರು ವಿಂದಂತೇವ ತಿಳಿದಿದ್ದಾರೆ. ಏನಂತ ತಿಳಿದಿದ್ದಾರೆ? ವಿಷಯಾನ್ ಪದ ಮಾಪದಾಂ, ಈ ವಿಷಯಗಳು ಅಂದರೆ ಸಾಂಸಾರಿಕ ಭೋಗವಸ್ತುಗಳು, ವಿಷಯ ಪದಾರ್ಥಗಳು ಆಪದಾಂ ದುಃಖದಾಯಕ ಎಂಬುದಾಗಿ ತಿಳಿದಿದ್ದಾರೆ. ಅಥಾಪಿ ಭುಂಜತೆ, ಆದರೂ ಅದನ್ನೇ ಕೇಳ್ತಾರೆ. ಇಲ್ಲಿ ಬರೋದು ಪ್ರದಕ್ಷಿಣೆ ಹಾಕಿ ನಮಗೆ ಒಳ್ಳೆ ಕೆಲಸ ಕೊಡಿಸ್ರಿ, ಒಳ್ಳೆ ಹೆಂಡತಿ ಕೊಡಿಸ್ರಿ, ಒಳ್ಳೆ ಏನೋ ಒಟ್ಟು ಸಂಪತ್ತು ಕೊಡ್ರಿ, ಅದನ್ನೇ ಕೇಳ್ತಾರೆ. ಜ್ಞಾನ ಭಕ್ತಿ ವೈರಾಗ್ಯ ಕೊಡ್ರಿ ಅಂತ ಕೇಳೋರು 100ಕ್ಕೆ ಒಬ್ಬರು ಸಿಕ್ಕರು ಸಿಗಬಹುದಷ್ಟು. ಆದ್ದರಿಂದ ಸಾಂಸಾರಿಕ ಭೋಗ ವಸ್ತುಗಳನ್ನೇ ಕೇಳ್ತಾರೆ. ಕೇಳಿ ಮತ್ತೆ ಅದರಲ್ಲೇ ಬಿದ್ದು ದುಃಖವನ್ನು ಪಡ್ತಾರೆ. ಇದಕ್ಕೆ ಕಾರಣ ಏನು ಸ್ವಾಮಿ? ಮತ್ತು ಇವರು ಯಾವ ರೀತಿ ಭೋಗ ವಸ್ತುಗಳನ್ನು ಕೇಳ್ತಾರೆ ಅಂತಂದರೆ ಅದಕ್ಕೆ ಒಂದು ಉದಾಹರಣೆ ಕೊಟ್ಟರು. ಸ್ವಖರಾಜವತು ಅಂತ. ಇದು ಮೇಲ್ನೋಟಕ್ಕೆ ಏನು ಅರ್ಥ ಆಗುತ್ತಂತೆ, ಸ್ವಖರಾಜನಂತೆ ಅಂತ ಅರ್ಥ ಆಗುತ್ತೆ. ಆ ರೀತಿ ಅರ್ಥ ಅಲ್ಲದು. ಸ್ವಾಚ ಖರಶ್ಚ ಅಜಶ್ಚ ಸ್ವಖರಾಜ ತದ್ವತು ಅಂತ. ಸ್ವ ಅಂದರೆ ನಾಯಿ, ಖರ ಅಂದರೆ ಕತ್ತೆ, ಅಜ ಅಂದರೆ ಮೇಕೆ. ಈ 3 ಪ್ರಾಣಿಗಳು ಕೇವಲ ಭೋಗಕ್ಕಾಗಿ ಒದ್ದಾಡ್ತಾ ಇರ್ತವೆ. ಕೇವಲ ಭೋಗಕ್ಕಾಗಿ ಒದ್ದಾಡಿ ದುಃಖ ಪಡ್ತಾ ಇರ್ತಾರೆ. ಆ ಪ್ರಾಣಿಗಳಂತೆ ಈ ಸಾಮಾನ್ಯ ಜನರು ಕೂಡ ಕೇವಲ ಭೋಗದಲ್ಲೇ ತಲ್ಲೀನರಾಗಿ ಒದ್ದಾಡ್ತಾ ಇದ್ದಾರೆ. ಆದ್ದರಿಂದ ಇಂತಹ ದುಃಖಕ್ಕೆ ಕಾರಣ ಏನು ಸ್ವಾಮಿ ಅಂತ ಕೇಳಿದಾಗ ಆಗ ಶ್ರೀಕೃಷ್ಣನ ಉತ್ತರ ಅದ್ಭುತವಾದ ಉತ್ತರ. ಅಹಮಿತ್ಯನ್ಯಥಾ ಬುದ್ಧಿ ಪ್ರಮತ್ತಸ್ಸ ಯದಾ ಹೃದಯ ಉತ್ಸರ್ಪತಿ ರಜೋ ಘೋರಂ ತಥೋ ವೈಕಾರಿಕಂ ಮನಃ. ಭಗವಂತ ಸಾಧನ ಮಾಡಿಕೊಳ್ಳಿ ಅಂತ ದಿವ್ಯವಾದ ಈ ಶರೀರವನ್ನು ಕೊಟ್ಟರೆ ಇದು ನನ್ನ ಶರೀರ, ನನ್ನ ಹೆಂಡತಿ, ನನ್ನ ಮಕ್ಕಳು ಅಂತ ಅಭಿಮಾನ ಜಾಸ್ತಿ. ಅಹಮಿತ್ಯನ್ಯತಾ ಬುದ್ಧಿ,
ಎಷ್ಟು ಶರೀರದ ಮೇಲೆ ಮೋಹ ಇರುತ್ತದೆ ಅಂತಂದರೆ, ಈ ಶರೀರ ದಷ್ಟಪುಷ್ಟವಾಗಿರಬೇಕು ಅಂತ ಭಾರಿ ಗೋಡಂಬಿ ದ್ರಾಕ್ಷಿ ಇತ್ಯಾದಿಗಳನ್ನು ತಿಂದು ಆ ಶರೀರದ ಮೇಲೆ ವ್ಯಾಮೋಹ ಇರುತ್ತೆ. ಅಂತಹ ವ್ಯಾಮೋಹವನ್ನು ಬಿಡಬೇಕು ಅಂತ ಭಾಗವತದಲ್ಲಿ ಕೃಷ್ಣ ಪರಮಾತ್ಮ
ಅತಿಶ್ರೀ ಜಯತೀರ್ಥವ ಅರ್ಥಿಕಲ್ಪಿತ ಕಲ್ಪೋಯಂ ಪ್ರತ್ಯರ್ಥ ಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾದಸ್ಮದಿಷ್ಟಾರ್ಥ ಸಿದ್ಧಯೇ ಕುಶಾಗ್ರಮತೆಯೇ ಭಾನುದ್ದಿತೆಯೇ ವಾದಿಹೀತಯೇ ಆರಾಧಿತ ಶ್ರೀಪದಯೇ ಸುಧೀಂದ್ರ ಯತಯೇ ನಮಃ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ ಸುಷಮೀಂದ್ರ ಕರಾಬ್ಜೋತ್ತಂ ರಾಘವೇಂದ್ರ ಗುರುಪ್ರಿಯಂ ಶ್ರೀಯತೀಂದ್ರ ಗುರುಂ ವಂದೇ ಮೂಲರಾಮಾರ್ಚನೆ ರಥಂ ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಶಾಲಿನಃ. ಜಗನ್ಮಾನ್ಯರಾದ ಸುಧೀಂದ್ರ ತೀರ್ಥ ಗುರು ಸಾರ್ವಭೌಮರು ಹಂಸನಾಮಕ ಪರಮಾತ್ಮನ ಶ್ರೀಮನ್ ಮಧ್ವಾಚಾರ್ಯರ ಪದ್ಮನಾಭ ತೀರ್ಥರ ನರಹರಿ ತೀರ್ಥರ ಜಯತೀರ್ಥರ ಸಾಕ್ಷಾತ್ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಮಹಾನುಭಾವರು ಮಧ್ವಾಚಾರ್ಯರಿಂದ 16ನೆಯ ಪೀಠಾಧಿಪತಿಗಳಾಗಿ ಈ ಪೀಠವನ್ನು ಅಲಂಕರಿಸಿ ಅವಿಚ್ಛಿನ್ನವಾದ ಸದ್ವೈಷ್ಣವ ಸಂಪ್ರದಾಯ ಪರಂಪರೆಯನ್ನ ಮುಂದೆ ನಡೆಸಿಕೊಂಡು ಬಂದಂತಹ ಮಹಾನುಭಾವರು ಸುಧೀಂದ್ರ ತೀರ್ಥರಾಗಿದ್ದಾರೆ. ಸುಧೀಂದ್ರ ತೀರ್ಥರ ಬಗ್ಗೆ ಹೇಳುವಾಗ ಸುಧೀಂದ್ರ ತೀರ್ಥರು ಅನೇಕ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಭಾಗವತದ ದ್ವಿತೀಯ ಮತ್ತು ಏಕಾದಶ ಸ್ಕಂದಗಳಿಗೆ, ಅದರಲ್ಲಿಯೂ ಏಕಾದಶ ಸ್ಕಂದದಲ್ಲಿ ದುರ್ಗಮಾರ್ಥಗಳನ್ನ ತಾತ್ಪರ್ಯ, ಭಾಗವತ ತಾತ್ಪರ್ಯ ಮೊದಲಾದಂತಹ ಪ್ರಾಚೀನ ಎಲ್ಲ ವ್ಯಾಖ್ಯಾನಗಳ ಸಾರ ಸರ್ವಸ್ವವನ್ನ ತಮ್ಮ ಏಕಾದಶ ಸ್ಕಂದದಲ್ಲಿ ಮಟ್ಟಿಗಿಡಿಸಿದ್ದಾರೆ. ಅಷ್ಟು ಮಾತ್ರವಲ್ಲ, ದ್ವಿತೀಯ ಸ್ಕಂದಕ್ಕೂ ಕೂಡ ಉತ್ತಮವಾದ ವ್ಯಾಖ್ಯಾನವನ್ನು ರಚನೆ ಮಾಡಿದ್ದಾರೆ. ಬ್ರಹ್ಮಸೂತ್ರ ಅಧಿಕರಣ ರತ್ನಮಾಲಾ ಎಂಬುದಾಗಿ, ದಯಾಲು ಶತಕ, ಸುಭದ್ರಾ ಪರಿಣಯ, ಅದೇ ರೀತಿಯಾಗಿ ಸಾಹಿತ್ಯ ಸಾಮ್ರಾಜ್ಯ, ಅಲಂಕಾರ ಮಂಜರಿ. ಇದು ಮಾತ್ರವಲ್ಲದೆ ಇನ್ನು ಸಮಾಸ ಶಕ್ತಿ ನಿರ್ಣಯ ಮೊದಲಾದಂತಹ ಅನೇಕ ಗ್ರಂಥಗಳನ್ನ ವೇದಾಂತ ಶಾಸ್ತ್ರದಲ್ಲಿ, ಪುರಾಣ ಪ್ರಪಂಚದಲ್ಲಿ, ಅಲಂಕಾರ ಶಾಸ್ತ್ರದಲ್ಲಿ, ಸುಭದ್ರಾ ಪರಿಣಯವೇ ಮೊದಲಾಗಿರ್ತಕ್ಕಂಥ ಅನೇಕ ಗ್ರಂಥಗಳನ್ನು ರಚಿಸುವ ಮೂಲಕ ಅಲಂಕಾರ ನಿಕಷ ಮೊದಲಾದ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಅವ್ರ ಬಗ್ಗೆ ಹೇಳ್ತಾರೆ, ಸಾಧು ಸಾತ್ಕೃತ ಸಂಪದಂ, ಸಜ್ಜನರಿಗೆ ಒಳ್ಳೆ ಸಂಪದ್ಭರಿತರನ್ನಾಗಿ ಮಾಡಿದರಂತೆ ಅವರನ್ನು. ಯಾವುದರಿಂದ ಅಂತಂದ್ರೆ ಸಗದ್ಯ ಪದ್ಯ ನಿರ್ಮಾಣ ವಿದ್ಯಾಯ ಪ್ರಥಮಂ ಪದಂ. ಕೆಲವರು ಕವಿಗಳಿದ್ದಾರೆ, ವಿದ್ವಾಂಸರಿದ್ದಾರೆ, ಪದ್ಯಾತ್ಮಕವಾದಂತಹ ಗ್ರಂಥಗಳನ್ನು ರಚನೆ ಮಾಡುವುದರಲ್ಲಿ ಅವರು ನಿಸ್ಸೀಮರಾಗಿರಬಹುದು. ಮತ್ತೆ ಕೆಲವರಿದ್ದಾರೆ ಗದ್ಯಾತ್ಮಕವಾಗಿರ್ತಕ್ಕಂತಹ ಕೃತಿಗಳನ್ನು ರಚನೆ ಮಾಡುವುದರಲ್ಲಿ ಅವರು ನಿಸ್ಸೀಮರಾಗಿರಬಹುದು. ನಮ್ಮ ಸುಧೀಂದ್ರ ತೀರ್ಥರು ಗದ್ಯಾತ್ಮಕವಾದಂತಹ ಕೃತಿಗಳನ್ನು ರಚನೆ ಮಾಡುವುದರಲ್ಲಿ ಮಾತ್ರವಲ್ಲದೆ, ಪದ್ಯಾತ್ಮಕವಾದಂತಹ ಕೃತಿಗಳನ್ನು ರಚನೆ ಮಾಡುವುದು ಮಾತ್ರವಲ್ಲದೆ, ಚಂಪು ಗ್ರಂಥವನ್ನ, ಗದ್ಯ ಪದ್ಯಾತ್ಮಿಕ ಚಂಪು ಎಂಬುದಾಗಿ ಹೇಳಿದಂತೆ ಗದ್ಯ ಪದ್ಯಗಳಿಂದ ಕೂಡಿರತಕ್ಕಂತಹ ವಿಶಿಷ್ಟ ಪ್ರಬಂಧವನ್ನ ರಚನೆ ಮಾಡುವುದರಲ್ಲಿ ಅಗ್ರಮಾನ್ಯರಾಗಿದ್ದಾರೆ ಎಂಬುದಾಗಿ ಅವರನ್ನ ಕೊಂಡಾಡಿದ್ದಾರೆ. ಹೀಗೆ ನಮ್ಮ ಮಾಧ್ವರು ಕೇವಲ ಪುರಾಣ ಪ್ರಪಂಚಕ್ಕೋ ವೇದಾಂತ ಪ್ರಪಂಚಕ್ಕೋ ಮಾತ್ರ ಸೀಮಿತವಾಗದೆ, ಅಲಂಕಾರ ಶಾಸ್ತ್ರವೇ ಮೊದಲಾದಂತಹ ಶಾಸ್ತ್ರಗಳಿಗೂ, ಸಮಾಸ ಶಕ್ತಿ ನಿರ್ಣಯ ಮೊದಲಾದಂತಹ ವ್ಯಾಕರಣಶಾಸ್ತ್ರ ಗ್ರಂಥಗಳಿಗೆ, ವ್ಯಾಕರಣಶಾಸ್ತ್ರದ ಪ್ರಪಂಚಕ್ಕೂ ಕೂಡ ಉತ್ತಮವಾದ ಕೊಡುಗೆಗಳನ್ನು ನೀಡುವ ಮೂಲಕ ಮಹತ್ವವಾದಂತಹ ಸ್ಥಾನವನ್ನು ಪಡೆದಿದ್ದಾರೆ ಸುಧೀಂದ್ರ ತೀರ್ಥರು. ಒಂದು ವ್ಯಾಖ್ಯಾನಕ್ಕೆ ಮತ್ತೊಂದು ಟಿಪ್ಪಣಿ ಅನ್ನುವಂತಹ ಒಂದು ವಿಶೇಷವನ್ನು ನೋಡುವಾಗ, ಸುಧೀಂದ್ರ ತೀರ್ಥರ ಏಕಾದಶ ಸ್ಕಂದ ವ್ಯಾಖ್ಯಾನ ಅತ್ಯಪೂರ್ವವಾಗಿರತಕ್ಕಂಥದ್ದು. ಭಾಗವತ ಉಪಾಸನಾ ಎಂಬುದಾಗಿ ಅದಕ್ಕೆ ಅರ್ಥೈಸಿದ್ದಾರೆ. ಆ ಭಾಗವತ ಉಪಾಸನವನ್ನು ಆಧರಿಸಿ ಅವರ ಮತ್ತೋರ್ವ ಶಿಷ್ಯರಾದಂತಹ ವಿರಕ್ತಾಗ್ರಗಣ್ಯರಾದಂತಹ ಯಾದವೇಂದ್ರ ತೀರ್ಥರು ಕೂಡ ಭಾಗವತದ ವ್ಯಾಖ್ಯಾನವನ್ನ 12 ಸ್ಕಂದಗಳಿಗೆ ಮಾಡುವಾಗ ಸುಧೀಂದ್ರ ತೀರ್ಥರ ದ್ವಿತೀಯ ಏಕಾದಶ ಸ್ಕಂದಗಳ ಒಂದು ಮಾರ್ಗದರ್ಶನದಲ್ಲಿ ರಹಸ್ಯಾರ್ಥಗಳನ್ನ ಉಳುಕಿ ಸ್ಕಂದಗಳಿಗೂ ಕೂಡ ವ್ಯಾಖ್ಯಾನಿಸುವ ಮೂಲಕ ಜಗತ್ತಿಗೆ ನೀಡಿದ್ದಾರೆ. ಇದು ಮಾತ್ರವಲ್ಲದೆ, ಇತ್ತೀಚೆಗೆ ಕೇವಲ ಒಂದು 3-4 ದಿವಸಗಳಲ್ಲಿ ನಮಗೆ ತಿಳಿದಂತಹ ವಿಷಯ,
ಸುಧೀಂದ್ರ ತೀರ್ಥರ ಏಕಾದಶ ಸ್ಕಂದ ವ್ಯಾಖ್ಯಾನಕ್ಕೂ ಕೂಡ ಒಂದು ವ್ಯಾಖ್ಯಾನ ಈ ಇತ್ತೀಚೆಗೆ ಲಬ್ಧವಾಗಿದೆ. ಅದು ಸದ್ಯದಲ್ಲೇ ನಾವು ಅದನ್ನು ಪಡೆದು ಸಂಶೋಧನಾದಿಗಳನ್ನು ಮಾಡುವ ಮೂಲಕ ಪ್ರಕಾಶನ ಮಾಡುವಂತಹ ಒಂದು ವಿಚಾರವನ್ನ ಗುರುಸಾರ್ವಭೌಮರ ಸನ್ನಿಧಾನದಲ್ಲಿ ನಾವು ಪ್ರಾರ್ಥನೆ ಮಾಡಿ ಆದಷ್ಟು ಬೇಗ ಆ ಗ್ರಂಥ ನಮಗೆ ದೊರೆಯುವಂತೆ ಅವರು ಅನುಗ್ರಹ ಮಾಡಬೇಕು ಅಂತ ಪ್ರಾರ್ಥಿಸ್ತೇವೆ. ಇಂತಹ ಸುಧೀಂದ್ರ ತೀರ್ಥರು ತರ್ಕತಾಂಡವಕ್ಕೆ ಸದ್ಯುಕ್ತಿ ರತ್ನಾಕರ ಎಂಬುವಂತಹ ಉತ್ತಮವಾದ ವ್ಯಾಖ್ಯಾನವನ್ನು ರಚನೆ ಮಾಡಿದ್ದಾರೆ. ತರ್ಕತಾಂಡವ ಗ್ರಂಥ ಇಲ್ಲಿಯೇ ವಿರಾಜಮಾನರಾದಂತಹ ವ್ಯಾಸರಾಜ ಗುರುಸಾರ್ವಭೌಮರು ನೇತ್ರಾಣಿ ಮತ್ರಯೋಪಿ ತ್ರಜಗತಿ ಹರೇ ರಿಂಧದೆ ಯತ್ ಪ್ರಬಂಧ ಎಂಬುದಾಗಿ ಹೇಳಿದಂತೆ ನರಸಿಂಹದೇವರ 3 ಕಣ್ಣುಗಳಂತೆ ಇರುವಂತಹ ಚಂದ್ರಿಕಾ, ನ್ಯಾಯಾಮೃತ, ತರ್ಕತಾಂಡವ ಎಂಬುವಂತಹ ವ್ಯಾಸತ್ರಯ ಎಂಬುದಾಗಿ ಪ್ರಸಿದ್ಧವಾದ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಈ ವ್ಯಾಸತ್ರಯ ಗ್ರಂಥಕ್ಕೆ ನಮ್ಮ ಮಠದ ಪೂರ್ವಿಕರು ಎಲ್ಲರೂ ಕೂಡ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಉದಾಹರಣೆಗೆ ಹೇಳಬೇಕಾದ್ರೆ ಸುಧೀಂದ್ರ ತೀರ್ಥ, ವಿಜಯೇಂದ್ರ ತೀರ್ಥರು ಎಂದು ಮುಖಾಶ್ರಿತ್ವ ವಿಶೇಷತಃ ಅಂದಿದ್ದಾರೆ. ವ್ಯಾಸರಾಜರಲ್ಲಿ 6 ಬಾರಿ ಪಾಠವನ್ನು ಕೇಳಿ ಅವರ ವ್ಯಾಸತ್ರಯದ ಸುಧಾ ಗ್ರಂಥದ ಸಮಗ್ರವಾದ ಸಾರವನ್ನ, ಮಧ್ವ ಸಿದ್ಧಾಂತದ ಸಾರವನ್ನ ಅವರು ಗ್ರಹಣ ಮಾಡಿರ್ತಕ್ಕಂಥ ಮಹಾನುಭಾವರು. ಅಂತ ವಿಜಯೇಂದ್ರ ತೀರ್ಥರು ನ್ಯಾಯಾಮೃತ ಗ್ರಂಥಕ್ಕೆ 4 ಕೊಡುಗೆಗಳನ್ನು ಇಟ್ಟಿದ್ದಾರೆ. ಒಂದು ನ್ಯಾಯಾಮೃತ ಗುರುವಾಮೋದ, ನ್ಯಾಯಾಮೃತ ಮಧ್ಯಮಾಮೋದ, ನ್ಯಾಯಾಮೃತ ಲಘುವಾಮೋದ ಎಂಬುದಾಗಿ. ಅದು ಮಾತ್ರವಲ್ಲದೆ ನ್ಯಾಯಾಮೃತದಲ್ಲಿ ವ್ಯಾಸರಾಜ ಗುರುಸಾರ್ವಭೌಮರು ಏನು ಮೀಮಾಂಸಾ ನ್ಯಾಯಗಳನ್ನ ಅವರು ಪ್ರಯೋಗಿಸಿದ್ದಾರೆ. ಮೀಮಾಂಸಾ ನ್ಯಾಯಮಾಲಾ ಎಂಬುದಾಗಿ ಕೂಡ, ಜೈಮಿನಿ ನ್ಯಾಯಮಾಲಾ ಎಂಬುದಾಗಿ ಕೂಡ ವ್ಯಾಖ್ಯಾನವನ್ನ ನ್ಯಾಯಾಮೃತಕ್ಕೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಇನ್ನ ರಾಘವೇಂದ್ರ ಸ್ವಾಮಿಗಳವರ ಪೂರ್ವಾಶ್ರಮದ ಪುತ್ರರು, ಟಿಪ್ಪಣಿಕಾರರು ಆದಂತಹ ಲಕ್ಷ್ಮೀನಾರಾಯಣಾಚಾರ್ಯರು ನ್ಯಾಯಾಮೃತಕ್ಕೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಸುಮತೀಂದ್ರ ತೀರ್ಥರು ನ್ಯಾಯಾಮೃತಕ್ಕೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ನಮ್ಮ ವ್ಯಾಸತತ್ವಜ್ಞ ತೀರ್ಥರು ನ್ಯಾಯಾಮೃತಕ ಮಾಕ್ಷಿಕಾ ವ್ಯಜನ ಎಂಬುದಾಗಿ. ಹೀಗೆ ನಮ್ಮ ಮಠದಿಂದ ನ್ಯಾಯಾಮೃತ ಗ್ರಂಥಕ್ಕೆ 10 ವ್ಯಾಖ್ಯಾನಗಳು ಹೊರಹೊಮ್ಮಿದೆ. ಇನ್ನು ಚಂದ್ರಿಕಾ ಗ್ರಂಥಕ್ಕೆ ಬಂದಾಗ, ಚಂದ್ರಿಕಾ ಗ್ರಂಥಕ್ಕೆ ವಿಜಯೇಂದ್ರ ತೀರ್ಥರು ಉತ್ತಮವಾದ ವ್ಯಾಖ್ಯಾನವನ್ನು ರಚನೆ ಮಾಡೋದಲ್ಲದೆ ಚಂದ್ರಿಕೋದಾಹರದ ಜೈಮಿನಿ ನ್ಯಾಯಮಾಲಾ ಎಂಬುದಾಗಿ ಪರೋಕ್ಷವಾದ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ನಮ್ಮ ಗುರುಸಾರ್ವಭೌಮರು ಚಂದ್ರಪರೆಯ ಅನೇಕ ಯತಿವರೇಣ್ಯರು, ವ್ಯಾಸತತ್ವಜ್ಞ ತೀರ್ಥರು ಚಂದ್ರಿಕಾ, ಶರದಾಗಮ ಮೊದಲಾದಂತಹ ಗ್ರಂಥಗಳನ್ನು ರಚನೆ ಮಾಡುವ ಮೂಲಕ ಚಂದ್ರಿಕಾ ಮಹತ್ವವನ್ನು ಜಗತ್ತಿಗೆ ಸಾರಿದ್ದಾರೆ. ಇನ್ನು ತರ್ಕತಾಂಡವ ಗ್ರಂಥಕ್ಕೆ ಬಂದಾಗ ಪರಮಗುರುಗಳು, ಗುರುಗಳು ಮತ್ತು ಶಿಷ್ಯರು 3 ಜನ ತರ್ಕತಾಂಡವಕ್ಕೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ತರ್ಕತಾಂಡವಕ್ಕೆ ವಿಜಯೇಂದ್ರ ತೀರ್ಥರು ಯುಕ್ತಿ ರತ್ನಾಕರ ಎಂಬುವಂತಹ ವ್ಯಾಖ್ಯಾನವನ್ನ, ಸುಧೀಂದ್ರ ತೀರ್ಥರು ಸದ್ಯುಕ್ತಿ ರತ್ನಾಕರ ಎಂಬುದಾಗಿ, ರಾಘವೇಂದ್ರ ಸ್ವಾಮಿಗಳವರು ನ್ಯಾಯದೀಪ ಎಂಬುದಾಗಿ ತರ್ಕತಾಂಡವಕ್ಕೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅಷ್ಟಲ್ಲದೆ ವ್ಯಾಸತತ್ವಜ್ಞ ತೀರ್ಥರು ತರ್ಕತಾಂಡವ ರಂಗಸ್ಥಳಿ ಎಂಬುವಂತಹ ವ್ಯಾಖ್ಯಾನವನ್ನು ರಚನೆ ಮಾಡಿದ್ದಾರೆ. ಹೀಗೆ ವ್ಯಾಸತ್ರಯಕ್ಕೂ ಕೂಡ ಉತ್ತಮವಾದ ವ್ಯಾಖ್ಯಾನಗಳನ್ನು ರಚನೆ ಮಾಡಿರತಕ್ಕಂತಹ ಪರಂಪರೆ ನಮ್ಮ ಪರಂಪರೆಯಾಗಿದೆ. ಇಂತಹ ವ್ಯಾಸರಾಜ ಗುರುಸಾರ್ವಭೌಮರ ತರ್ಕತಾಂಡವಕ್ಕೆ ಉತ್ತಮವಾದ ವ್ಯಾಖ್ಯಾನವನ್ನು ರಚನೆ ಮಾಡುವ ಮೂಲಕ, ಸದ್ಯುಕ್ತಿ ರತ್ನಾಕರ ಎಂಬುವಂಥ ವ್ಯಾಖ್ಯಾನವನ್ನು ರಚನೆ ಮಾಡುವ ಮೂಲಕ ವಿದ್ಯಾದೇವಿ ಹೇಳ್ತಾರೆ, ರಾಘವೇಂದ್ರ ವಿಜಯ 6ನೇ ಸರ್ಗದಲ್ಲಿ ಸುಧೀಂದ್ರ ತೀರ್ಥರು ನನಗೆ ಉತ್ತಮವಾದಂತಹ ಕೊಡುಗೆಗಳನ್ನು ಇಟ್ಟಿದ್ದಾರೆ. ತರ್ಕತಾಂಡವಕ್ಕೆ ವ್ಯಾಖ್ಯಾನವನ್ನು, ಸದ್ಯುಕ್ತಿ ರತ್ನಾಕರ ಎಂಬುವಂಥ ವ್ಯಾಖ್ಯಾನವನ್ನು ರಚನೆ ಮಾಡುವ ಮೂಲಕ ನನ್ನ ನಾಟ್ಯಕ್ಕೆ ರಂಗಸ್ಥಳವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅಂತ ಸರಸ್ವತೀ ದೇವಿಯರು ನಮ್ಮ ಸುಧೀಂದ್ರ ತೀರ್ಥರ ತರ್ಕತಾಂಡವ ವ್ಯಾಖ್ಯಾನವನ್ನು ಮುಕ್ತ ಕಂಠದಿಂದ ವರ್ಣನೆ ಮಾಡಿರುವಂತಹ ವಿಚಾರವನ್ನ ರಾಘವೇಂದ್ರ ವಿಜಯದ 6ನೇ ಸರ್ಗದಲ್ಲಿ ನಾವು ಈ ಸಂದರ್ಭದಲ್ಲಿ
विद्यावद्गर्वनिर्वापणक्षमः वादीन्द्रयतिरार्तेने भक्त्या गुरुगुणस्तवम्। ಪಡ್ಕೊಂಡಿರ್ತಕ್ಕಂಥವ್ರು ವೆಂಕಟನಾಥರು ಪೂರ್ವಾಶ್ರಮದಲ್ಲಿ ಹೆಸರು. ಕುಂಭಕೋಣ ಪಟ್ಟಣಕ್ಕೆ ಬಂದಾಗ ಇವರ ಕೀರ್ತಿಯನ್ನು, ಇವರ ವ್ಯಕ್ತಿತ್ವವನ್ನು ಅರಿತಂತಹ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು ಸನ್ಯಾಸಕ್ಕೆ ಕರೆ ಕೊಡ್ತಾರೆ. ಶ್ರೀಮಠದ ಉತ್ತರಾಧಿಕಾರಿ ಆಗಲಿಕ್ಕೆ ಕರೆ ಕೊಟ್ಟು ಸನ್ಯಾಸ ಸ್ವೀಕರಿಸುವಂತ ಕೇಳ್ಕೊಳ್ತಾರೆ. ರಾಘವೇಂದ್ರ ಸ್ವಾಮಿಗಳು ಅದನ್ನು ನಿರಾಕರಿಸಿದರು ಮೊದಲು. ಯಾಕೆಂದರೆ ವೆಂಕಟನಾಥರಿಗೆ ಸ್ವಲ್ಪ ಸಂಸಾರದಲ್ಲಿ ಸ್ವಲ್ಪ ಪ್ರೀತಿ, ಮಡದಿ ಮಕ್ಕಳು ಅಂತಂದರೆ ಪ್ರೀತಿ. ಈ ಪ್ರೀತಿ ತಪ್ಪೇನಲ್ಲ, ಇದು ಸಾತ್ವಿಕವಾದಂತಹ ಪ್ರೀತಿ. ಇದು ಎಷ್ಟೋ ಜನ ಕೇಳ್ತಾರೆ ಉಪನ್ಯಾಸ ಮಾಡುವಾಗ, ಏನ್ರಿ ರಾಘವೇಂದ್ರ ಸ್ವಾಮಿಗಳಿಗೂ ಕೂಡ ವ್ಯಾಮೋಹ ಇತ್ತಾ, ಅವರನ್ನು ಎಚ್ಚರಿಸಲಿಕ್ಕೋಸ್ಕರವಾಗಿ ಸುಧೀಂದ್ರ ತೀರ್ಥರೇ ಬರಬೇಕಾಗಿತ್ತಾ ಉಪದೇಶ ಕೊಟ್ಟು? ಅರ್ಥ ಹೌದು, ಅವರು ದೇವತೆಗಳು, ಅವರ ವ್ಯಕ್ತಿತ್ವ ಉನ್ನತವಾದದ್ದು, ಉಪದೇಶದ ಅವಶ್ಯಕತೆ ಇಲ್ಲ. ಆದರೂ ಕೂಡ ಇದು ರಾಘವೇಂದ್ರ ಸ್ವಾಮಿಗಳನ್ನು ನೆಪವಾಗಿಟ್ಟುಕೊಂಡು ಸುಧೀಂದ್ರ ತೀರ್ಥರು ಜಗತ್ತಿಗೆ ಕೊಟ್ಟಿರತಕ್ಕಂಥ ಉಪದೇಶ ಇದು. ಅಷ್ಟೇ ಮುಖ್ಯವಾಗಿ ಯಾವುದೇ ಕೃತಿಯನ್ನು ನಾವು ಅಧ್ಯಯನ ಮಾಡುವಾಗ ಅದರ ಪಾರಮಾರ್ಥಿಕ ತತ್ವವನ್ನು ನಾವು ವಿವೇಚನೆ ಮಾಡೋದರ ಜೊತೆಗೆ ಅದರ ಸಾಮಾಜಿಕ ಮುಖವನ್ನು ಕೂಡ ನಾವು ಮರಿಬಾರ್ದು. ಆ ಸಾಮಾಜಿಕ ಮುಖವನ್ನು ಮರೆತರೆ ನಮಗೆ ಯಾವ ಕೃತಿಗಳನ್ನು ಆಸ್ವಾದನೆ ಮಾಡಲಿಕ್ಕೆ ಆಗೋದಿಲ್ಲ. ನಮಗೆ
ನಿಮ್ಗೆ ಉದಾಹರಣೆ ಹೇಳಬೇಕು ಅಂದರೆ ರಾಮಾಯಣ ಪ್ರಸಂಗ ನೋಡೋಣ. ಸೀತಾಮಾತೆಯನ್ನು ರಾವಣ ಅಪಹರಿಸಿದ. ನಮಗೆ ನಮ್ಮ ಮನಸ್ಸಿಗೆ ಅಯ್ಯೋ ಅನ್ನಿಸ್ಬೇಕು. ಅವಾಗ ಒಬ್ಬ ಹೆಣ್ಣು ಮಗಳನ್ನು ಒಬ್ಬ ರಾಕ್ಷಸ ಅಪಹರಿಸಿದ್ನಲ್ಲ ಅಂತ ಅಯ್ಯೋ ಅನ್ನಿಸ್ಬೇಕು ನಮ್ಮ ಮನಸ್ಸಿಗೆ. ಅದು ಬಿಟ್ಟು ಸೀತಾಮಾತೆ ಸಾಕ್ಷಾತ್ ಲಕ್ಷ್ಮೀದೇವಿ, ರಾವಣ ಕರ್ಕೊಂಡೋಗಿ ಏನು ಮಾಡ್ಲಿಕ್ಕೆ ಸಾಧ್ಯ ಅಂತ ಅನ್ನೋ ಭಾವನೆಯನ್ನು ನಾವು ತಾಳಬಾರ್ದು. ಅದು ಪರಮಾರ್ಥ ಆಗಿದ್ದರೂ ಕೂಡ ನಮಗೆ ಕೃತಿಯ ರಸಾಸ್ವಾದನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ರಾಮ ಬಹಳ ಪರಾಕ್ರಮದಿಂದ ಹೋಗಿ ರಾವಣನನ್ನು ಸಂಹಾರ ಮಾಡ್ದ. ಆ ಕೃತಿಯನ್ನು ಓದಬೇಕು, ಅಧ್ಯಯನ ಮಾಡಬೇಕು, ಅಲ್ಲಿರ್ತಕ್ಕಂಥ ವೀರರಸವನ್ನು ನಾವು ಆಸ್ವಾದನೆ ಮಾಡಬೇಕು. ಅದು ಬಿಟ್ಟು ಜಯ ವಿಜಯರು ಶಾಪಗ್ರಸ್ತರಾಗಿದ್ದಾರೆ, ಎಂದಾದರೂ ಒಂದು ದಿವಸ ಸಾಯ್ತಾರೆ, ಅದರಲ್ಲೇನು ಬಿಡು ಅಂತಂದರೆ ಅದನ್ನು ಆಸ್ವಾದನೆ ಮಾಡಲಿಕ್ಕೆ ಆಗೋದು, ನಿಮಗೆ ಸಂತೋಷವೇ ಸಿಗೋಲ್ಲ, ಖುಷಿಯೇ ಸಿಗೋಲ್ಲ. ಹೀಗೆ ಯಾವುದೇ ಕೃತಿ, ಯಾವುದೇ ಘಟನೆ, ಅದನ್ನು ನೋಡ್ತಕ್ಕಂಥ ದೃಷ್ಟಿಕೋನಗಳು ಹಲವಾರು ಇರುತ್ತೆ. ಈ ಸಾಮಾಜಿಕವಾದ ಬಾಹ್ಯ ಮುಖದಿಂದ ಯೋಚನೆ ಮಾಡಿದಾಗ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರ ಉಪದೇಶ ಬಹಳ ಅದ್ಭುತವಾದಂಥ ರಮ್ಯವಾದ ಉಪದೇಶ ಇಲ್ಲಿ ರಾಘವೇಂದ್ರ ವಿಜಯದಲ್ಲಿ ಇದೆ. ಅದು ಸ್ವಾಮಿಗಳ ಸನ್ನಿಧಿಯಲ್ಲೇ ಹೇಳ್ತಕ್ಕಂಥ ಒಂದು ಅವಕಾಶ ನನಗೆ ಸಿಕ್ಕಿದೆ. ಅದನ್ನು ತುಂಬ ಸಂಕ್ಷಿಪ್ತವಾಗಿ ನಾನು ಹೇಳ್ಬಿಡ್ತೇನೆ. ರಾಘವೇಂದ್ರ ಸ್ವಾಮಿಗಳು ನಿರಾಕರಿಸಿದರು, ನಾನು ಸನ್ಯಾಸ ತಗೊಳ್ಳಲ್ಲ ಅಂತ. ನನಗೆ ಜವಾಬ್ದಾರಿಗಳಿದೆ ಮನೆಯಲ್ಲಿ, ಹೆಂಡತಿ ಚಿಕ್ಕವಳಿದ್ದಾಳೆ, ಮಗನ ಉಪನಯನವನ್ನು ಮಾಡಬೇಕು, ನಾನು ಸನ್ಯಾಸ ತಗೊಳ್ಳಾರೆ ಅಂದಾಗ ಜಗತ್ತಿನ ನಿಸ್ಸಾರತೆಯನ್ನು ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು ಹೇಳ್ತಾರೆ ರಾಘವೇಂದ್ರ ಸ್ವಾಮಿಗಳು. ಇದು ನಶ್ವರವಾದ ಜಗತ್ತು, ಇಲ್ಲಿಯ ಸಂಬಂಧಗಳಿಗೆ ಬೆಲೆಯೇ ಇಲ್ಲ, ಜಗತ್ತು ಯಾವ ಕಡೆ ಧಾವಿಸಿದೆ ಅನ್ನೋದನ್ನು ಹೇಳ್ತಾರೆ. ನೋಡ್ರಿ ಎಷ್ಟು ಚೆನ್ನಾಗಿದೆ ಇಲ್ಲಿರ್ತಕ್ಕಂಥ ಪದಗಳು ಅಂತಂದರೆ, ಇವು ಸುಧೀಂದ್ರ ತೀರ್ಥರ ಮಾತುಗಳು, ಅದು ನಾರಾಯಣಾಚಾರ್ಯರ ಶಬ್ದಗಳಾಗಿ ಬಂದಿದೆ. ಉಪದೇಶ ಕೊಟ್ಟವರು ಸುಧೀಂದ್ರ ತೀರ್ಥರೇ. ಅವ್ರು ಹೇಳ್ತಾರೆ, ಇವತ್ತು ಜಗತ್ತು ಎಲ್ಲಿ ಧಾವಿಸಿದೆ ಅಂದರೆ, ಎಲ್ಲಿ ಸಂಪತ್ತಿರುತ್ತೋ ಅಲ್ಲಿ ಜಗತ್ತು ಓಡುತ್ತಂತೆ. ಅವರಿಗೆ ತತ್ವ, ಪರಮಾರ್ಥ, ಸಿದ್ಧಾಂತ ಯಾವುದೂ ಬೇಕಾಗಿಲ್ಲ. ಸುಧೀಂದ್ರ ತೀರ್ಥ ಸ್ವಾಮಿಗಳು ಅದನ್ನು ಒಂದೊಂದೇ ಅಂಶವನ್ನು ಮನದಟ್ಟು ಮಾಡಿಕೊಡ್ತಾರೆ ಅವರಿಗೆ. ಅವ್ರು ಹೇಳ್ತಾರೆ, ಅಕ್ಷ್ಣಾಕಾಣಂ ಕರ್ಣಪರ್ಯಂತ ನೇತ್ರಂ ಲೋಭಾಗಾರಂ ಸಂತತೌದಾರ್ಯ ಭಾಜಂ ಸಂಧ್ಯೋಪಾಸಾವರ್ಜಿತಂ ಯಾಯಜೂಕಂ ದುಷ್ಟಾಚಾರಂ ಸಾಧು ಕರ್ಮಾಚರಂತಂ. ನೋಡ್ರಿ, ಸುಧೀಂದ್ರ ತೀರ್ಥರು ಕೊಟ್ಟಿರತಕ್ಕಂಥ ಉಪದೇಶ. ಇನ್ನು ರಾಘವೇಂದ್ರ ಸ್ವಾಮಿಗಳ ಸನ್ಯಾಸ ತಗೊಂಡಿಲ್ಲ, ವೆಂಕಟನಾಥರಾಗಿಯೇ ಇದ್ದಾರೆ. ಅವರನ್ನು ಈ ಗಾರ್ಹಸ್ಥ್ಯದ ಬಂಧನದಿಂದ ಬಿಡಿಸ್ಬೇಕಾಗಿದೆ ಸುಧೀಂದ್ರ ತೀರ್ಥರು. ಅದಕ್ಕೆ ಉಪದೇಶ ಕೊಡ್ತಾ ಇದ್ದಾರೆ, ನೋಡಿ ವೆಂಕಟನಾಥರೇ, ಈ ಜಗತ್ತಿಗೆ ಒಂದು ಸಿದ್ಧಾಂತ ತತ್ವಗಳಿಲ್ಲ. ಇದು ದುಡ್ಡಿರೋವನ್ನು ಬೆನ್ನು ಹತ್ತುತ್ತೆ. ದುಡ್ಡಿದ್ದು ಬಿಟ್ಟರೆ ಸರ್ವೇ ಗುಣಾ ಕಾಂಚನ ಆಶ್ರಯಂತಿ ಅಂತ ಮಾತು. ಎಲ್ಲ ಗುಣಗಳು ಕೂಡ ದುಡ್ಡನ್ನು ಆಶ್ರಯಿಸ್ಕೊಂಡಿರ್ತವಂತೆ. ಜನ ಏನೇನು ಮಾಡ್ತಾರೆ ಅನ್ನೋದನ್ನು ಹೇಳ್ತಾರೆ ನೋಡ್ರಿ, ಎಷ್ಟು ಅದ್ಭುತವಾಗಿದೆ ಅದು. ಅಕ್ಷ್ಣಾಕಾಣಂ, ಒಬ್ಬ ಒಕ್ಕಣ್ಣ ಶುಕ್ರಾಚಾರ್ಯನ್ನು ಕೂಡ ಅರವಿಂದ ಲೋಚನ ಅಂತ ಕರೆಯುತ್ತೆ ಜಗತ್ತು. ಅಬ್ಬಾಬ, ಏನಪ್ಪ ನಿನ್ನ ಕಣ್ಣುಗಳು ಎಷ್ಟು ಅದ್ಭುತ ಅಂತ. ಭೂತಗನ್ನಡಿ ಹಾಕ್ಕೊಂಡಿರ್ತಾನೆ ಚಾಳಿಸು, ಆದರೂ ಕೂಡ ಎಷ್ಟು ಸುಂದರವಾದ ನಿನ್ನ ಕಣ್ಣುಗಳು ಅಂತ ಕರೀತಾರೆ. ಲೋಭಾಗಾರಂ ಸಂತತ ಔದಾರ್ಯ ಭಾಜಂ, ಕೆಟ್ಟ ಜಿಪುಣ, ಲೋಭಿ, ಏನು ಉದಾರ್ಯ ಅಂತ ಕರೆಯುತ್ತೆ, ಹೊಗಳುತ್ತೆ. ಸಂಧ್ಯೋಪಾಸಾವರ್ಜಿತಂ, ಸಂಧ್ಯಾ ವಂದನೆಯಿಲ್ಲ, ಉಪವಾಸವೇ ಇಲ್ಲ, ಕೇಶವಾದಿ ನಾಮಗಳೇ ಬರೋದಿಲ್ಲ ಅಂಥವನನ್ನು ಕೂಡ ಯಾಯಜೂಕಂ, ಏನು ಧರ್ಮಿಷ್ಠ ಇವನು, ಎಷ್ಟು ಧರ್ಮದ ಕೆಲಸ ಮಾಡ್ತಾನೆ, ಧರ್ಮಕಾರ್ಯ ದುರಂದರ, ರಾವ್ ಬಹದ್ದೂರ್ ಇತ್ಯಾದಿ ಬಿರುದುಗಳನ್ನು ಅಲ್ಲೆಲ್ಲ ಓದ್ತಾ ಇರ್ತೀವಿ ನಾವು. ಆ ಥರ ಬಿರುದನ್ನು ಕೊಡುತ್ತಂತೆ. ದುಷ್ಟಾಚಾರಂ ಸಾಧು ಕರ್ಮಾಚರಂತಂ, ದುಷ್ಟವಾದ ಆಚರಣೆಗಳಿದ್ರೂ ಕೂಡ ಅತ್ಯಂತ ಸಾಧು ಅಂತ ಅವನನ್ನು ಲೋಕ ಹೊಗಳುತ್ತಂತೆ. ಈ ರೀತಿ ಹೊಗಳಿ ರಾಘವೇಂದ್ರ ಸ್ವಾಮಿಗಳ ಮನಸ್ಸನ್ನು ತಿರುಗಿಸಿಬಿಟ್ರು ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು. ಅರ್ಧ ಹಣ್ಣಾಯಿತು ರಾಯರ ಮನಸ್ಸು, ಇನ್ನರ್ಧ ಕನಸ್ವಪ್ನದಲ್ಲಿ ವಿದ್ಯಾದೇವಿ ಬಂದು ಉಪದೇಶ ಮಾಡಿದ್ದು ರಾಘವೇಂದ್ರ ಸ್ವಾಮಿಗಳಿಗೆ. ರಾಘವೇಂದ್ರ ಸ್ವಾಮಿಗಳು ಸನ್ಯಾಸಕ್ಕೆ ತಯಾರಾದರಂತೆ. ಸನ್ಯಾಸಕ್ಕೆ ತಯಾರಾಗಿ ವಿರಜಾ ನದಿಯಲ್ಲಿ ಸ್ನಾನ ಮಾಡಿ ಸುಧೀಂದ್ರ ತೀರ್ಥರ ಹತ್ರ ಇದು ವಿರಜಾ ಹೋಮವನ್ನು ನೆರವೇರಿಸಿಕೊಂಡು ಸುಧೀಂದ್ರ ತೀರ್ಥರ ಹತ್ತಿರಕ್ಕೆ ಬಂದು ಅದೀಹಿ ಭಗವೋ ಬ್ರಹ್ಮೇತಿ ಅಂತ ಅಂದ್ರಂತೆ. ಪೂಜ್ಯರೇ, ನನಗೆ ಪ್ರಣವೋಪದೇಶವನ್ನು ಮಾಡಿ ಅಂತ ಸುಧೀಂದ್ರ ತೀರ್ಥರ ಬಳಿಗೆ ಬಂದಾಗ ಸುಧೀಂದ್ರ ತೀರ್ಥರು ಪ್ರಣವೋಪದೇಶವನ್ನು ಮಾಡಿ ಸದ್ಗುಣಾರ್ಣವನನ್ನು ಜಗತ್ತಿಗೆ ಕೊಡುಗೆಯನ್ನಾಗಿ ಕೊಟ್ಟರಂತೆ. ಆ ಪ್ರಣವೋಪಾಸನೆ ಅನ್ನೋದು, ಪ್ರಣವ ಅನ್ನೋದು ಯತಿಗಳಿಗೆ ಅಷ್ಟೊಂದು ಮುಖ್ಯವಾಗಿರತಕ್ಕಂಥದ್ದು. ಪ್ರಾಸಂಗಿಕವಾಗಿ ಆ ಪ್ರಣವದ ಬಗ್ಗೆ ಒಂದು 5 ನಿಮಿಷಗಳ ಕಾಲ ನಾನು ಮಾತಾಡ್ತೇನೆ. ಪ್ರಾತಃ ಸಂಕಲ್ಪ ಗದ್ಯ ಅಂತ ಶ್ರೀ ರಾಘವೇಂದ್ರ ಸ್ವಾಮಿಗಳ ಕೃತಿ. ಅದರಲ್ಲಿ ಮೊದಲ ಗದ್ಯ ಭಾಗ ಪ್ರಣವದ ಮಹತ್ವವನ್ನು ಹೇಳ್ತಕ್ಕಂಥ ಗದ್ಯ ಭಾಗ. ಇಡೀ ವಿಶ್ವದ ವಾಂಗ್ಮಯ ಏನಿದೆ, ಪ್ರಪಂಚದಲ್ಲಿರ್ತಕ್ಕಂಥ ಸಕಲ ವಾಂಗ್ಮಯವು ಕೂಡ ಪ್ರಣವದಲ್ಲಿ ಅಡಗಿದೆ ಅಂತೆ. ಓಂಕಾರ ಅನ್ನತಕ್ಕಂಥ ಚಿಕ್ಕ ಅಕ್ಷರದಲ್ಲಿ ಅಡಗಿದೆ ಅಂತೆ.
ಅದು ಹೇಗೆ ಅಂದರೆ ವರ್ಣಗಳು ಎರಡು ವಿಧ, ಲೌಕಿಕ ವರ್ಣ ಮತ್ತು ವೈದಿಕ ವರ್ಣ ಅಂತ. ನಾವು ಆಡು ಭಾಷೆಯಲ್ಲಿ ಬಳಸ್ತಕ್ಕಂಥ ಎಲ್ಲ ವರ್ಣಗಳು ಲೌಕಿಕ ವರ್ಣಗಳಾದರೆ ವೈದಿಕ ವರ್ಣಗಳು ಬೇರೆ, ವೇದದಲ್ಲಿ ಕಾಣತಕ್ಕಂಥ ವರ್ಣಗಳು ಬೇರೆ. ಇವೆಲ್ಲ ವರ್ಣಗಳ ವಿಸ್ತಾರ ಆ ಪ್ರಣವದಿಂದ ಆಗಿದೆ ಅಂತ ಅಲ್ಲಿ ಹೇಳ್ತಾರೆ ರಾಘವೇಂದ್ರ ಸ್ವಾಮಿಗಳು. ಎಲ್ಲ ಶಾಸ್ತ್ರಗಳ ತಾತ್ಪರ್ಯವನ್ನು ಹೇಳ್ತಾರೆ. ಅದು ಹೇಗೆ ಅಂದರೆ ಸ್ವಲ್ಪ ಅದನ್ನು ಹಂತ ಹಂತವಾಗಿ ಒಂದು 5 ನಿಮಿಷಗಳ ಕಾಲ ಅದನ್ನು ವಿಚಾರ ಮಾಡಿ ಆ ತತ್ವವನ್ನು ನಾವು ತಲೆಯಲ್ಲಿ ತುಂಬಿಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಪ್ರಣವ ಅಂದರೆ ಓಂಕಾರ. ಓಂಕಾರ ನಮ್ಮ ಕಣ್ಣಿಗೆ ಒಂದೇ ಅಕ್ಷರವಾಗಿ ಕಾಣುತ್ತೆ, ಆದರೆ ಇದು ಅದ್ಭುತ. ಇದರ ಒಳಗಡೆ ಒಂದು ವಿಸ್ಮಯಕಾರಿಯಾದಂಥ ಪ್ರಪಂಚವೇ ಇದೆ. ಅದಕ್ಕೊಂದು ಉದಾಹರಣೆ ಕೊಡೋದಾದರೆ, ದೊಡ್ಡ ಆಲದ ಮರ, ವಿಶಾಲವಾಗಿರತಕ್ಕಂಥ ಆಲದ ಮರ, ಕಿಲೋಮೀಟರ್ ಗಟ್ಟಲೆ ಅದರ ವ್ಯಾಪ್ತಿ ಇರುತ್ತೆ. ಆದರೆ ಆ ವಿಶಾಲವಾದ ಆಲದ ಮರವೂ ಕೂಡ ಒಂದು ಚಿಕ್ಕದಾದ ಬೀಜದಲ್ಲಿರುತ್ತೆ ಮೊದಲು. ಆ ಬೀಜವನ್ನು ಭೂಮಿಯಲ್ಲಿ ಬಿತ್ತಿದಾಗ ಅದು ಅಂಕುರ ಒಡೆದು ಟಿಸಿಲೊಡೆದು ಹೆಮ್ಮರವಾಗಿ ಬೆಳೆದು ದೊಡ್ಡ ಆಲದ ಮರ ಆಗುತ್ತೆ. ಹಾಗೆ ಪ್ರಣವ ಅನ್ನತಕ್ಕಂಥದ್ದು ಏನಾಗಿದೆ ಅಂತಂದರೆ ಸಮಸ್ತ ವೈದಿಕ ವಾಂಗ್ಮಯವಾಗಿ ಪರಿವರ್ತನೆ ಹೊಂದಿದೆ ಅಂತ. ಅದು ಹೇಗೆ ಅಂದರೆ, ನಮಗೆ ಒಂದಷ್ಟು ಸಂಗತಿಗಳು ನಮಗೆ ಅರಿವಿರಬೇಕು. ಅದೇನು ಅಂದರೆ, ವ್ಯಾಹೃತಿಗಳಂದ್ರೆ ಏನು ಅಂತ ಗೊತ್ತಿರಬೇಕು ನಮಗೆ, ನಾರಾಯಣ ಅಷ್ಟಾಕ್ಷರ ಅಂದರೆ ಏನು ಅಂತ ಗೊತ್ತಿರಬೇಕು, ವಾಸುದೇವ ದ್ವಾದಶಾಕ್ಷರ ಮಂತ್ರ ಅಂತ ಅಂದ್ರೆ ಗೊತ್ತಿರಬೇಕು. ಈ 3 ಸಂಗತಿಗಳು ಗೊತ್ತಿದ್ದರೆ ಈ ಓಂಕಾರದ ವಿಸ್ತಾರವನ್ನು ನಾವು ಮನಗಾಣಲಿಕ್ಕೆ ಸಾಧ್ಯ. ಪ್ರಣವ ಅಂದರೆ ಆಗಲೇ ಹೇಳಿದ ಹಾಗೆ ಅದು ಓಂಕಾರಕ್ಕೆ ಪ್ರಣವ ಅಂತಾರೆ. ಆ ಓಂಕಾರದಲ್ಲಿ ಒಂದೇ ಒಂದು ಅಕ್ಷರ ಇದ್ದರೂ ಕೂಡ ಅದರ ಹೊಟ್ಟೆಯ ಒಳಗಡೆ 8 ವರ್ಣಗಳಿದೆ ಅಂತ. ಅದು ಯಾವುದು ಅಂತಂದರೆ ಅ, ಉ, ಮ, ನಾದ, ಬಿಂದು, ಘೋಷ, ಶಾಂತ, ಅತಿಶಾಂತ ಅಂತ. ಅದರಿಂದ ಒಂದೇ ವರ್ಣದೊಳಗೆ 8 ವರ್ಣಗಳು ಸೇರಿಕೊಂಡಿವೆ. ಆನಂತರ ವ್ಯಾಹೃತಿಗಳು ಅಂತ ಬರುತ್ತೆ. ವ್ಯಸ್ತ ಸಮಸ್ತ ವ್ಯಾಹೃತಿಗಳು ಅಂತ ಕರೀತಾರೆ ಅವುಗಳನ್ನು. ಭೂಹು ಭುವಃ ಸ್ವಹ 3, ಆಮೇಲೆ ಅದನ್ನು ಜೋಡಿಸ್ಬೇಕು, ಭೂರ್ಭುವ ಸ್ವಹ 4 ಆಯಿತು. 4 ವ್ಯಾಹೃತಿಗಳು, ಅದು ಅವುಗಳನ್ನು ವ್ಯಾಹೃತಿಗಳು ಅಂತ ಕರೀತಾರೆ. ಆಮೇಲೆ ನಾರಾಯಣಾಷ್ಟಾಕ್ಷರ ಮಂತ್ರ ಇದೆ, ಓಂ ನಮೋ ನಾರಾಯಣಾಯ, 8 ಅಕ್ಷರಗಳಿಂದ ಕೂಡಿದಂತಹ ಒಂದು ಮಂತ್ರ. ಆಮೇಲೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ವಾಸುದೇವ ದ್ವಾದಶಾಕ್ಷರ ಮಂತ್ರ, ಇದು 12 ಅಕ್ಷರಗಳ ಮಂತ್ರ. ಈ ಓಂಕಾರ ಈ ವ್ಯಾಹೃತಿ ನಾರಾಯಣಾಷ್ಟಾಕ್ಷರ ವಾಸುದೇವ ದ್ವಾದಶಾಕ್ಷರಗಳ ಮೂಲಕ ವೇದವಾಗಿ ಪರಿವರ್ತನೆ ಆಯಿತು ಅಂತ ಶಾಸ್ತ್ರಗಳು ಹೇಳುತ್ತೆ. ತಂತ್ರಸಾರ ಸಂಗ್ರಹದಲ್ಲಿ ಆಚಾರ್ಯರು ಈ ಸಿದ್ಧಾಂತವನ್ನು ನಿರೂಪಿಸಿದ್ದಾರೆ. ಅದು ಹೇಗೆ ಅಂದರೆ ನೋಡ್ರಿ, ಅದು 24 ಮಂತ್ರ, 12 24 ಮಂತ್ರದ ಅಕ್ಷರಗಳ ಗಾಯತ್ರಿ ಆಗುತ್ತೆ. ನಾರಾಯಣಾಷ್ಟಾಕ್ಷರವನ್ನು 3 ಬಾರಿ ಆವೃತ್ತಿ ಮಾಡಿದಾಗ ಅದು 24 ಅಕ್ಷರಗಳ ಗಾಯತ್ರಿ ಆಗುತ್ತೆ. ಆ 24 ಅಕ್ಷರಗಳ ಗಾಯತ್ರಿಗೆ 3 ಪಾದಗಳು, 3 ಪಾದಗಳಿಂದ 3 ವರ್ಗಗಳ ಪುರುಷ ಸೂಕ್ತದ ಅಭಿವ್ಯಕ್ತಿ, 3 ವರ್ಗಗಳ ಪುರುಷ ಸೂಕ್ತದಿಂದ 3 ವೇದಗಳ ಅಭಿವ್ಯಕ್ತಿ. ಹೀಗೆ ಓಂಕಾರ ಎನ್ನುವಂತಹ ಒಂದು ಚಿಕ್ಕ ವರ್ಣ ಇಡೀ ವೇದ ವಾಂಗ್ಮಯವಾಗಿ ಪರಿವರ್ತನೆ ಹೊಂದಿತು. ಇದು ವೈದಿಕ ವರ್ಣದ ಕತೆ. ಇನ್ನು ಲೌಕಿಕಕ್ಕೆ ಬರೋದಾದರೆ ಬಹಳ ಸುಲಭ. ಅದು ನಾವು ಸ್ವರ ಮತ್ತು ವ್ಯಂಜನಗಳು ಅಂತ ವರ್ಣಗಳನ್ನು ವಿಭಾಗ ಮಾಡ್ತೇವೆ. ಮೊದಲೇ ಹೇಳಿದ ಹಾಗೆ ಅ ಎನ್ನುವ ವರ್ಣದಲ್ಲಿ 8 ಅಕ್ಷರಗಳಿದೆ. 8 ಅಕ್ಷರಗಳು 50 ವರ್ಣಗಳಿಗೆ ಅಭಿವ್ಯಂಜಕಗಳಾಗಿವೆ, ಅದರಿಂದ ಅಭಿವ್ಯಕ್ತಿ. ಅದು ಹೇಗೆ 8 ವರ್ಣ ಅಭಿವ್ಯಂಜಕ, ಅದರಿಂದ 50 ಹೇಗೆ ಅಂತಂದರೆ 50 ವರ್ಣಗಳನ್ನು 8 ಗುಂಪುಗಳನ್ನಾಗಿ ವಿಂಗಡಿಸ್ತಾರೆ. ಅ ಮೊದಲು ಮಾಡಿ 16 ಸ್ವರಾಕ್ಷರಗಳು, ಕ ಚ ಟ ತ ಪ 5 ವರ್ಗಗಳು, ಎರ ಲವ ಅನ್ನೋ ಒಂದು ವರ್ಗ, ಶೇಷ ಸಹ ಅನ್ನೋಂಥ ಒಂದು ವರ್ಗ. ಕ್ಷಜ್ಞಗಳು ಕನ್ನಡದಲ್ಲಿವೆ, ಅದು ಸಂಸ್ಕೃತದಲ್ಲಿ ಇಲ್ಲ. ಹೀಗೆ 50 ವರ್ಣಗಳ ಅಭಿವ್ಯಕ್ತಿ 8 ಗುಂಪುಗಳ ರೂಪದಲ್ಲಿ 50 ವರ್ಣಗಳ ಅಭಿವ್ಯಕ್ತಿ ಆಯಿತು. ಆದ್ದರಿಂದ ಲೌಕಿಕ ವರ್ಣಗಳ ಅಭಿವ್ಯಕ್ತಿಯು ಕೂಡ ಓಂಕಾರದಿಂದಲೇ ಆಯಿತು. ಇಂಥ ಅದ್ಭುತವಾದ ವಿಸ್ಮಯಕಾರಿಯಾಗಿರ್ತಕ್ಕಂಥ ಓಂಕಾರ. ಆದ್ದರಿಂದ ಜಗತ್ತಿನಲ್ಲಿ ವೈದಿಕ ಪದಗಳೇ ಆಗಲಿ ಲೌಕಿಕ ಪದಗಳೇ ಆಗಲಿ ಏನೇನು ಭಗವಂತನ ಗುಣಗಾನವನ್ನು ಮಾಡುತ್ತೆ ಆ ಎಲ್ಲ ಗುಣಮಹಿಮೆಗಳನ್ನು ಓಂಕಾರ ಹೇಳಿಕೊಡುತ್ತೆ. ಅಂತಹ ವಿಶಿಷ್ಟವಾಗಿರ್ತಕ್ಕಂತಹ ಓಂಕಾರವನ್ನು ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಉಪದೇಶ ಮಾಡಿರ್ತಕ್ಕಂಥವರು ಶ್ರೀ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು. ಅದನ್ನು ಉಪದೇಶ ಮಾಡಿದರು. ವಿದ್ಯಾಮಠದಲ್ಲಿ ಅವರನ್ನು ಉತ್ತರಾಧಿಕಾರಿಗಳನ್ನಾಗಿ ಸ್ವೀಕರಿಸಿದರು. ಜಗತ್ತಿಗೆ ಒಬ್ಬ ಅದ್ಭುತವಾಗಿರ್ತಕ್ಕಂತಹ ಯತಿವರೆಣ್ಯರು ಸಿಕ್ಕರು. ಆಮೇಲೆ ನೋಡ್ರಿ, ಇನ್ನೊಂದೆಷ್ಟು ವಿಚಿತ್ರ ಅಂತಂದರೆ, ಆಶ್ರಮವನ್ನು ಕೊಡುವಾಗ ಎಂಥ ಆಶೀರ್ವಾದ ಅದು. ಶ್ರೀ ಸುರೇಂದ್ರ ವದಯಂ ತಪಸ್ಯಯ. ಈ ಮಾತನ್ನು ಯಾಕೆ ಹೇಳ್ತಿದ್ದೇನೆ ಅಂತಂದರೆ, ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು ಮಹಾ ತಪಸ್ವಿಗಳು. ನಮ್ಮಲ್ಲೊಂದು ಮಾತಿದೆ, ವಾಚಮರ್ಥೋನು ಧಾವತಿ ಅಂತ.
ಹಿರಿಯರು, ತಪಸ್ವಿಗಳು, ಜ್ಞಾನಿಗಳು, ದೇವತೆಗಳು ಏನು ಹೇಳ್ತಾರೆ ಅದಾಗುತ್ತೆ ಅಂತ. ರಾಘವೇಂದ್ರ ಸ್ವಾಮಿಗಳಿಗೆ ಪ್ರಣವೋಪದೇಶವನ್ನು ಮಾಡಿ ತಲೆಯ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದರಂತೆ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು. ವೆಂಕಟನಾಥರೇ, ನೀವು ಸುರೇಂದ್ರವತ್, ನಿಮ್ಮ ಪರಮ ಗುರುಗಳಾಗಿರ್ತಕ್ಕಂಥ ಸುರೇಂದ್ರ ತೀರ್ಥರಂತೆ ನೀವು ತಪಸ್ವಿಗಳಾಗಿ, ವಿಜಯೇಂದ್ರ ತೀರ್ಥರಂತೆ ಕೀರ್ತಿ ಸಂಪನ್ನರಾಗಿ, ಯಶಸ್ವಿಗಳಾಗಿ, ನನ್ನಂತೆ ವಾದಿ ನಿಗ್ರಹ ಮಾಡ್ತಾ ಪ್ರಸಿದ್ಧಿಯನ್ನು ಪಡೀರಿ ಅಂತ ಆಶೀರ್ವಾದ ಮಾಡಿದರಂತೆ. ಆ ಪ್ರಕಾಂಡ ಪಂಡಿತರ, ಮಹಾತಪಸ್ವಿಗಳ, ಮಹಾಜ್ಞಾನಿಗಳ ಆಶೀರ್ವಾದ ಫಲಿಸಿತು. ರಾಘವೇಂದ್ರ ಸ್ವಾಮಿಗಳಂತಹ ಯತಿವರೇಣ್ಯರು, ಪರಮಹಂಸರು ಶ್ರೀಮಠದಲ್ಲಿ ದಿಗ್ಗಜರಾಗಿ ಮೆರೆದರು. ಅನೇಕ ಉತ್ಕೃಷ್ಟ ಗ್ರಂಥಗಳನ್ನು ರಚನೆ ಮಾಡುವ ಮೂಲಕವಾಗಿ ಕ್ಷಣ ಕ್ಷಣಕ್ಕೂ ಕೂಡ ಭಕ್ತ ಜನರನ್ನು ಕಾಪಾಡುವ ಮೂಲಕವಾಗಿ ಇಡೀ ಜಗತ್ತಿಗೆ ದಾರಿದೀಪವಾಗಿದ್ದಾರೆ ಅಂತ ಹೇಳ್ತಾ ಈ ಸನ್ನಿಧಾನದಲ್ಲಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ವಿಶೇಷವಾಗಿ ನಮ್ಮ ಪರಮಪೂಜ್ಯ ಶ್ರೀಪಾದಂಗಳವರಿಗೆ ನಾವು ನಮ್ಮ ಅಧ್ಯಾಪಕರೆಲ್ಲರೂ ಕೂಡ ಅನೇಕ ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ಯಾಕೆಂದರೆ ಶ್ರೀಪಾದಂಗಳವರ ಜೊತೆಗೆ ಬಂದಂತಹ ಪ್ರತಿಯೊಂದು ಆರಾಧನೆಯನ್ನು ಕೂಡ ನನ್ನ ಜೀವನದಲ್ಲಿ ನಾನು ಅವಿಸ್ಮರಣೀಯ ಘಟನೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕೆಂದರೆ ಯಾರಿಗೆ ಸಿಗುತ್ತೆ ಇಂಥ ಮಹಾಭಾಗ್ಯ? ಈ ಮಧ್ಯಾರಾಧನೆ ದಿವಸ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರ ಸನ್ನಿಧಿಯಲ್ಲಿ ಅವರ ದರ್ಶನ ಮಾಡಿ, ನಮಸ್ಕಾರ ಮಾಡಿ, ತೀರ್ಥಪ್ರಸಾದವನ್ನು ತೆಗೆದುಕೊಳ್ತಕ್ಕಂಥ ಭಾಗ್ಯ ಪುಣ್ಯವಂತರಿಗೆ ಮಾತ್ರ ಲಬ್ಧವಾಗುತ್ತೆ ಅಂತ ನನ್ನ ನಂಬಿಕೆ. ಅದನ್ನು ಕರುಣಿಸಿದಂತಹ ನಮ್ಮ ಶ್ರೀಪಾದಂಗಳವರಲ್ಲಿ ಅನಂತ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸ್ತಾ 2 ಮಾತುಗಳನ್ನು ಮುಗಿಸ್ತಿದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಮುಂದಿನ ವಿದ್ವಾಂಸರು ಕುರುಡಿ ಪವಮಾನಾಚಾರ್ಯರು ಒಂದು 4 ಮಾತುಗಳನ್ನು ಆಡಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತೇವೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂ ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಕುಶಾಗ್ರಮತಯೇ ಭಾನುದ್ಯುತಯೇ ವಾದಿಪೀಠಯೇ ಆರಾಧಿತ ಶ್ರೀಪತಯೇ ಸುಧೀಂದ್ರಯತಯೇ ನಮಃ. ದುರ್ವಾದಿಭ್ರಾಂತರವಯೇ ವೈಷ್ಣವೇಂದಿ ವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ. ಧರಣೀಮಂಡಲೇ ಖ್ಯಾತಂ ಧೈರ್ಯಾದಿ ಗುಣಬೃಂಹಿತಂ ಧಿಕೃತಾ ಶೇಷವಾದೀಭಂ ಧೀರಸಿಂಹ ಗುರುಂ ಭಜೆ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಅಧುನಾ ಪೀಠದಲ್ಲಿ ವಿರಾಜಮಾನರಾದ ಪರಮಪೂಜ್ಯ ಶ್ರೀಪಾದಂಗಳವರ ಅಡಿದಾಬಲೆಗಳಲ್ಲಿ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ, ಪರಮ ಪವಿತ್ರವಾದ ಪರ್ವಕಾಲ ಈ ಪಾಲ್ಗುಣ ಮಾಸ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅನೇಕ ಜ್ಞಾನಿವರೇಣ್ಯರು ಸಾಮಾನ್ಯವಾಗಿ ಇವತ್ತು ಮಧ್ವ ಸಿದ್ಧಾಂತದ ಒಂದು ದೊಡ್ಡ ವೃಕ್ಷ ಇದು ಅಜರಾಮರವಾಗಿ ಇನ್ನೂ ಕೂಡ ಮೆರಿತಾ ಇದೆ ಅಂತನ್ಲಿಕ್ಕೆ ಅನೇಕ ಜ್ಞಾನಿವರೇಣ್ಯರು ತಮ್ಮ ಜೀವನವನ್ನೇ ಇದಕ್ಕೆ ಮುಡುಪಾಗಿಟ್ಟು ತನ್ಮೂಲಕ ಆಚಾರ್ಯರ ಸೇವೆಯನ್ನು ಮಾಡಿ ಇವತ್ತು ಹರಿಸರ್ವೋತ್ತಮತ್ವ, ವಾಯುಜೀವೋತ್ತಮತ್ವದ ಸಿದ್ಧಾಂತ ಸಾಮಾನ್ಯರಾದಂತಹ ಜನರಿಗೂ ಕೂಡ ಇವತ್ತು ತಲುಪ್ತಾ ಇದೆ ಅಂತನ್ಲಿಕ್ಕೆ ಅನೇಕ ಜ್ಞಾನಿವರೇಣ್ಯರು ಕಾರಣರಾಗಿದ್ದಾರೆ. ಅಂತಹ ಜ್ಞಾನಿವರೇಣ್ಯರೆಲ್ಲರೂ ಕೂಡ ನಡೆದಾಡಿ ತಪೋಭೂಮಿಯನ್ನಾಗಿ ಆರಿಸಿಕೊಂಡಂತಹ ಪರಮ ಪವಿತ್ರವಾದ ಸ್ಥಳ ಈ ಗಜಗಹ್ವರ. ಇಂತಹ ಒಂದು ಈ ತುಂಗಭದ್ರಾ ನದಿ ತೀರದಲ್ಲಿ ಇವತ್ತು ಅನೇಕ ಜ್ಞಾನಿವರೇಣ್ಯರು ಸೇರಿದ್ದಾರೆ. ಸಾಮಾನ್ಯವಾಗಿ ನಾಳೆ ವಾದಿರಾಜರ ಆರಾಧನೆ, ನಾಡಿದ್ದು ವ್ಯಾಸರಾಜರ ಆರಾಧನೆ, ಹೀಗೆ ಅನೇಕ ಆರಾಧನೆಗಳ ಪರ್ವಕಾಲ. ಇದರ ಮೂಲಕ ನಾವು ಅರಿತುಕೊಳ್ಬೇಕಾದದ್ದೇನು ಅಂದರೆ, ಬರೀ ಆರಾಧನೆ ಅಂದರೆ ಬಂದು ತೀರ್ಥ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಹೋಗೋದು, ಇದು ಒಂದು ರೀತಿಯಾಗಿರ್ತಕ್ಕಂಥ ಮಹತ್ವವನ್ನು ಕೊಟ್ಟರೆ, ಇದಕ್ಕಿಂತ ಹೆಚ್ಚು ಮಹತ್ವ ಅವರು ಮಾಡಿದಂತಹ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಕೊಡುಗೆ, ಅದು ತಮ್ಮ ಗ್ರಂಥಗಳ ಮೂಲಕ ಏನು ಕೊಟ್ಟಿದ್ದಾರೆ. ಅವರು ಯಾವುದಕ್ಕೋಸ್ಕರ ಈ ಜಗತ್ತಿಗೆ ಬಂದು ಅವರಿಗೆ ಯಾವ ವಿಧವಾದಂತಹ ಪ್ರಾರಬ್ಧ ಕರ್ಮದ ಅನುಭವಿಸುವ ಅವಶ್ಯಕತೆ ಇರೋದಿಲ್ಲ. ಆದರೆ ಕೇವಲ ಸಜ್ಜನರ ಉದ್ಧಾರಕ್ಕೋಸ್ಕರ ಆಚಾರ್ಯ ಶಾಸ್ತ್ರದ ತತ್ವಪ್ರಚಾರ ಆಗುವ ಉದ್ದೇಶದಿಂದ ಸುಧೀಂದ್ರ ತೀರ್ಥರಂತಹ ಜ್ಞಾನಿವರೇಣ್ಯರು ಈ ಭೂಲೋಕದಲ್ಲಿ ಅವತಾರ ಮಾಡಿರ್ತಾರೆ. ಇಂತಹ ಒಂದು
ಅವರ ಆರಾಧನೆಯ ಸಂದರ್ಭದಲ್ಲಿ 4 ಮಾತುಗಳನ್ನು ಅವರ ಗ್ರಂಥದ ಮೂಲಕ ಆಡಿದಾಗ ಅವರಿಗೆ ಅತ್ಯಂತ ಪ್ರೀತಿಕರವಾಗಿರತಕ್ಕಂಥದ್ದು ಅಂತ ಭಾವಿಸ್ತಾ, ಬೆಳಗ್ಗೆ ಶ್ರೀಪಾದಂಗಳವರು ಹೇಳಿದ ಹಾಗೆ ಅವರ ಬುದ್ಧಿ ಅತ್ಯಂತ ತೀಕ್ಷ್ಣವಾಗಿರತಕ್ಕಂಥದ್ದು. ಅವರ ಚರ್ಮ ಶ್ಲೋಕದಲ್ಲೇ ಹೇಳುವಂತೆ ಕುಶಾಗ್ರಮತೆಯೇ, ಬಹಳ ಕುಶಾಗ್ರಮತಿಗಳು ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು. ಯಾಕೆಂದ್ರೆ ಸಾಮಾನ್ಯವಾಗಿ ಭಾಗವತ ಅದು ನೋಡ್ಲಿಕ್ಕೆ ಎಷ್ಟು ಸುಲಭ ಅಂತ ನಾವು ಅನೇಕ ಬಾರಿ ಉಪನ್ಯಾಸ ಕೇಳಿರ್ತೀವಿ. ಪಂಡಿತರಿಂದ ಉಪನ್ಯಾಸವನ್ನು ಕೇಳಿದಾಗ ಭಾಗವತದಂತಹ ಸುಲಭವಾದ ಕತೆ ನಾವು ಕೂಡ ಹೇಳ್ತೇವೆ ಅಂತ ಹೇಳ್ತೇವೆ. ಆದರೆ ಶ್ರೀಮದ್ ಭಾಗವತ ಅನ್ನೋದು ಅರ್ಥೋಯಂ ಬ್ರಹ್ಮಸೂತ್ರಾಣ ಭಾರತಾರ್ಥ ವಿನಿರ್ಣಯ, ಸಮಗ್ರವಾಗಿರ್ತಕ್ಕಂತಹ ಬ್ರಹ್ಮಸೂತ್ರಗಳ ಅರ್ಥವನ್ನು ನಾವು ತಿಳ್ಕೊಳ್ಬೇಕು ಅಂತಂದ್ರೆ ಭಾಗವತ ಓದಬೇಕಂತ. ಅಂತಹ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂತಹದ್ದು ಈ ಭಾಗವತ. ಗಾಯತ್ರಿ ಭಾಷ್ಯ ರೂಪೋತ್ಸವ ಅಂತ ಪ್ರತಿದಿನ ಗಾಯತ್ರಿ ಮಾಡ್ತೀವಿ. ಆದರೆ ಗಾಯತ್ರಿಯ ನಿಜವಾದ ಆಂತರ್ಯ ಏನು, ಅದರ ಅರ್ಥಾನುಸಂಧಾನ ಇರೋದಿಲ್ಲ. ಮಂತ್ರಗಳನ್ನು ಅಬದ್ಧವಾಗಿ ಉಚ್ಚಾರ ಮಾಡಿ ಅದರಿಂದ ಬರತಕ್ಕಂತಹ ಪುಣ್ಯಕ್ಕಿಂತಲೂ ಕೂಡ ಪಾಪವನ್ನೇ ಜಾಸ್ತಿ ಪಡ್ಕೊಳ್ತಿರ್ತಕ್ಕಂಥದ್ದಾಗಿರುತ್ತೆ. ಆದ್ರಿಂದ ಭಾಗವತದ ಅಧ್ಯಯನ, ಅದರ ಚಿಂತನೆ ಮಾಡಿದಾಗ ಮಾತ್ರ ಇವೆಲ್ಲವನ್ನು ಬ್ರಹ್ಮಸೂತ್ರಗಳನ್ನಾಗ್ಲಿ ಅಥವಾ ಗಾಯತ್ರಿಯನ್ನಾಗ್ಲಿ ಸರಿಯಾಗಿ ಅರ್ಥ ಮಾಡಿಕೊಳ್ಳಿಕ್ಕಾಗುತ್ತೆ. ಅಂತಹ ಆ ಭಾಗವತದಲ್ಲೂ ಕೂಡ ಆಮೂಲಾಗ್ರವಾಗಿ ಭಗವಂತನ ಸರ್ವೋತ್ತಮತ್ವವನ್ನ ಏನು ಪ್ರತಿಪಾದನೆ ಮಾಡಿದ್ದಾರೆ ವೇದವ್ಯಾಸ ದೇವರು, ಅದರಲ್ಲೂ ಬಹಳ ಕಬ್ಬಿಣದ ಕಡಲೆಯಂತೆ ಇರತಕ್ಕಂತಹದ್ದು 2 ಸ್ಕಂದಗಳು. ಅದನ್ನು ಮೇಲ್ನೋಟಕ್ಕೂ ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದು ದ್ವಿತೀಯ ಸ್ಕಂದ, ಏಕಾದಶ ಸ್ಕಂದ. ಅಂತಹ ಕಬ್ಬಿಣದ ಕಡಲೆಯಂತೆ ಇರತಕ್ಕಂತಹ ಏಕಾದಶ ಸ್ಕಂದಕ್ಕೆ ವ್ಯಾಖ್ಯಾನವನ್ನು ಬರೆದಂತಹ ಮಹಾನುಭಾವರು ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು. ಯಾಕೆಂದ್ರೆ ಅವರು ಸಂಪೂರ್ಣ ಬರ್ಲಿಕ್ಕೆ ಹೋಗ್ಲಿಲ್ಲ. ಯಾವುದರಲ್ಲಿ ಜೀವಾಳ ಇದೆ, ಯಾವುದನ್ನ ನಿಜವಾಗಿ ಅತ್ಯವಶ್ಯವಾಗಿ ತಿಳ್ಕೊಳ್ಬೇಕು ಅಂತ ನಾವು ಅರಿತುಕೊಳ್ತೇವೋ ಅದನ್ನ ನಮಗೆ ನಿತ್ಯವಾಗಿ ಅದನ್ನ ಸರಿಯಾಗಿ ಉಪದೇಶ ಮಾಡಿ ನಮಗೆ ಭಾಗವತದ ಮಾರ್ಗದರ್ಶನವನ್ನ ಮಾಡಿ, ಅದು ಭಾಗವತ ಉಪಾಸನ ಅಂತಾನೆ ಒಂದು ಹೆಸರನ್ನು ಕೊಟ್ಟು ವ್ಯಾಖ್ಯಾನವನ್ನ ರಚನೆ ಮಾಡಿದ್ದಾರೆ ಅಂತಂದ್ರೆ ಅವರ ಪಾಂಡಿತ್ಯ, ಅವರ ಒಂದು ಕುಶಾಗ್ರ ಮತಿತ್ವ ಅನ್ನೋದು ಯಾವ ರೀತಿಯಾಗಿದೆ ಅಂತ ನಾವು ಅರಿತುಕೊಳ್ಬೇಕು. ಅದಕ್ಕೊಂದು ದೃಷ್ಟಾಂತವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಸಾಮಾನ್ಯವಾಗಿ ಪ್ರಸಿದ್ಧವಾಗಿ ಭಗವಂತನ ಸರ್ವೋತ್ತಮತ್ವ ಇದು ನಮಗೆ ಜೀವನದಲ್ಲಿ ಅದು ಅನುಭವಕ್ಕೆ ಬರೋದಿಲ್ಲ. ಯಾಕೆ ಅಂದ್ರೆ ಜಾಗೃತ ಅವಸ್ಥೆಯಲ್ಲಿ ಜೀವನಿಗೆ ಬಹಳ ಅಭಿಮಾನ, ಏನಾದ್ರೂ ನಾನು ಮಾಡಿದೆ ಅಂತಂತಾನೆ. ಯಾವುದಾದ್ರೂ ಒಂದು ಊಟ ಮಾಡಿದ್ದು ನಾನು, ಸ್ನಾನ ಮಾಡಿದ್ದು ನಾನು, ಈ ಕೆಲಸವನ್ನು ಮಾಡಿದ್ದು ನಾನು ಅಂತ. ಬೇಕಾದಷ್ಟು ಜಾಗೃತ ಅವಸ್ಥೆಯಲ್ಲಿ ನಮಗೆ ಯಾವ ವಿಧವಾಗಿರತಕ್ಕಂತಹ ಅಸ್ವಾತಂತ್ರ್ಯ ಭಾವನೆ ಬರೋದಿಲ್ಲ. ಬಾಯಿ ಮಾತಿನ ಹೇಳ್ತೀವಿ ಅಷ್ಟೇ, ನಾವೆಲ್ಲ ಅಸ್ವತಂತ್ರರು ಅಂತ. ಆದ್ರೆ ಒಳಗಡೆ ಹೋಗಿ ನೋಡಿದಾಗ ಸ್ವಾತಂತ್ರ್ಯ ಭಾವನೆ ನಮ್ಮಲ್ಲಿ ಎದ್ದು ಕಾಣ್ತಾ ಇರ್ತದೆ. ಆದ್ರೆ ಭಗವಂತ ಉದ್ಧವನಿಗೆ ಉಪದೇಶ ಮಾಡಬೇಕಾದ್ರೆ ಹೇಳ್ತಾನೆ, ಯಾವತ್ತಿಗೂ ಏನು ತೇನ ವಿನ ತೃಣಮಪಿನ ಚಲತಿ. ಇವತ್ತು ಒಂದು ಬೇಕಾದಷ್ಟು ರೋಡಿನಲ್ಲಿ ಕಾರು ಹೋಗ್ತಾ ಇರ್ತದೆ. ಆ ಕಾರು ಹೋಗ್ತಾ ಇರಬೇಕಾದ್ರೆ ಯಾರಾದ್ರೂ ತನ್ನಷ್ಟಕ್ಕಾನೆ ಕಾರುಗಳನ್ನು ಹೋಗುವಂತಹದ್ದು ಕಾಣ್ತೀವ? ಇಲ್ಲ. ಅದಕ್ಕೊಬ್ಬ ಚೇತನ ನಿಯಾಮಕ ಇದ್ದಾನೆ ಅಂತ ಆದ್ರೆ ಆ ಜಡವಾದಂತಹ ವಸ್ತುವಿನಲ್ಲಿ ಕ್ರಿಯೆ ಅನ್ನೋದು ಹುಟ್ಲಿಕ್ಕೆ ಸಾಧ್ಯ. ಹಾಗೆ ಈ ಇಡೀ ಜಗತ್ತು ಇದು ಜಡ ಅಂತ ನಾವು ಭಾವಿಸಿಕೊಂಡಾಗ ಇದನ್ನ ಪ್ರೇರಣೆ ಮಾಡಬೇಕು ಅಂತ ಆದ್ರೆ ಒಬ್ಬ ಸ್ವತಂತ್ರನಾಗಿರ್ತಕ್ಕಂತಹ ವ್ಯಕ್ತಿಯ ಅದು ಪ್ರೇರಣೆ ಇಲ್ಲದೇನೆ ಅದನ್ನ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಈ ಜಡದ ಪ್ರವೃತ್ತಿ ಅನ್ನೋದು. ಆದ್ರಿಂದ ಭಗವಂತ ಎಲ್ಲ ವಸ್ತುಗಳಲ್ಲಿ ತಾನು ಪ್ರವೇಶ ಮಾಡಿ ಅದರಲ್ಲಿ ಆಯಾ ಕ್ರಿಯೆಗಳನ್ನ ಹುಟ್ಟಿಸಿ ಈ ಜಗತ್ತನ್ನ ನಿಯಮನೆ ಮಾಡ್ತಾ ಇರತಕ್ಕಂತಹ ಪರಮಾತ್ಮನ ಒಂದು ಸ್ವಾತಂತ್ರ್ಯವನ್ನ ತಿಳ್ಕೊಳ್ಬೇಕು, ನಮ್ಮ ಅಸ್ವಾತಂತ್ರ್ಯವನ್ನು ತಿಳ್ಕೊಳ್ಬೇಕು ಅಂತ ಕೃಷ್ಣ ಉದ್ಧವನಿಗೆ ಉಪದೇಶ ಮಾಡ್ತಾ ಹೇಳ್ತಾನೆ. ಇದನ್ನ ಹೇಗೆ ತಿಳಿಲಿಕ್ಕೆ ಸಾಧ್ಯ ಅಂತ ಹೇಳ್ಬೇಕಾದ್ರೆ ಅಲ್ಲಿ ಒಂದು ಮಾತನ್ನು ಹೇಳ್ತಾನೆ, ಶ್ರುತಿ ಪ್ರತ್ಯಕ್ಷ ಮೈತಿಹ್ಯಂ ಅನುಮಾನಂ ಚತುಷ್ಟಯಂ ಪ್ರಮಾಣೆ. ಇದು ವ್ಯಾಸಮಹಾಲ್ ಅಂತ ಜಗತ್ ಪ್ರಸಿದ್ಧ. ವ್ಯಾಸರಾಯರು ಇಲ್ಲಿ ಇರೋ ಕಾಲಕ್ಕೆ ಕೃಷ್ಣದೇವರಾಯ ವ್ಯಾಸರಾಯರಿಗೋಸ್ಕರವೇ ಕಟ್ಟಿದ್ದಿದ್ದು. ಇಲ್ಲಿಂದ ನೋಡಿದರೆ ಇಡೀ ನವಬೃಂದಾವನದ ಎಲ್ಲ ಬೃಂದಾವನಗಳು ದರ್ಶನವಾಗುತ್ತೆ. ಸೊ ಆ ಥರ ಇದೆ. ಇಲ್ಲಿ ಮೊದಲೇ ಒಂದು ಚಿಕ್ಕ ರೂಮು, ಮತ್ತು ಇಲ್ಲಿ ಅನೇಕ ಮಾಡೋಕ್ಕೆ ಮತ್ತು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಮೇಲೇನೂ ಒಂದು ರೂಮು ಥರ ಇದೆ, ತುಂಬ ಶಿಥಿಲಾಗಿದೆ. ಈಗ ಸ್ವಲ್ಪ ಪೇಂಟಿಂಗ್ ಹೊಡೆದು ಈ ಆರಾಧನೆಗೋಸ್ಕರ ಸ್ವಲ್ಪ ರೆಡಿ ಮಾಡಿಸಿದ್ದಾರೆ. ವ್ಯಾಸಮಹಾಲ್ ಅಟ್ ನವಬೃಂದಾವನ್.
ಪ್ರಿಯ ವೀಕ್ಷಕ ಬಂಧುಗಳೇ, ಈ ಕ್ಷೇತ್ರವನ್ನು ವ್ಯಾಸಮಹಲ್ ಎಂದು ಹೇಳಲ್ಪಡುತ್ತದೆ. ಅಂದರೆ ವ್ಯಾಸರಾಯ ತೀರ್ಥ ಶ್ರೀಪಾದಂಗಳವರು ಇಲ್ಲಿ ಐಕ್ಯವಾಗುವುದಕ್ಕೆ ಮೊದಲಾಗಿ ಈ ಒಂದು ತಾಣದಲ್ಲಿ ವಿಶೇಷವಾದಂತಹ ಸಂಧ್ಯಾವಂದನೆ ಅನುಷ್ಠಾನಗಳನ್ನು ನಡೆಸತಕ್ಕಂತಹ ಮಹಾಪುಣ್ಯಕ್ಷೇತ್ರವಿದು. ಇಂತಹ ಒಂದು ಸನ್ನಿಧಿಯನ್ನು ತಾವೆಲ್ಲರೂ ಕೂಡ ದರ್ಶನ ಪಡೆದು ಪುನೀತರಾಗಿ ಎಂದು ಕೂಡ ಹೇಳಲಾಗುತ್ತದೆ. ಎಂತಹ ಒಂದು ಮಹತ್ತರವಾದಂಥ ಸ್ಥಾನವಾಗಿ ಕಾಣುತ್ತಾ ಇದೆ. ಆದರೆ ಇದು ಶಿಥಿಲವಾದಂತಹ ರೀತಿಯಲ್ಲಿ ಕೂಡ ಕಾಣುತ್ತಾ ಇದೆ. ನೋಡಿ, ಮೇಲ್ಭಾಗದಲ್ಲಿ ವಿಶೇಷವಾಗಿ ಶಿಥಿಲವಾಗಿ ಹೋಗಿದೆ. ಅಂತಹ ಒಂದು ಕ್ಷೇತ್ರವನ್ನು ಅಂದರೆ ವ್ಯಾಸರಾಯ ತೀರ್ಥರು ಇಲ್ಲಿ ಸಂಧ್ಯಾನುಷ್ಠಾನಗಳನ್ನು ಮಾಡತಕ್ಕಂತಹ ಮಹಾಪ್ರದೇಶವಿದು. ಇಂತಹ ಪ್ರದೇಶವನ್ನು ತಾವು ವೀಕ್ಷಣೆಯನ್ನು ಮಾಡಿ ನೋಡಿ, ಅಲ್ಲಿ ಒಂದು ಒರಳು ಕೂಡ ಕಾಣುತ್ತಾ ಇದೆ. ಅಂದರೆ ಅವರು ಇಲ್ಲಿ ಅಡುಗೆಯನ್ನು ಕೂಡ ಮಾಡಿಕೊಳ್ಳುತ್ತಾ ಇದ್ದರು ಎಂದರೆ ಕೂಡ ತಪ್ಪಾಗಲಾರದು. ಅಂತಹ ಒಂದು ಮಹಾಪ್ರದೇಶವಿದು. ಇಂತಹ ಪ್ರದೇಶವನ್ನು ಈಗ ಆರಾಧನೆಯ ಪ್ರಯುಕ್ತ ವಿಶೇಷವಾಗಿ ಬಣ್ಣ ಲೇಪನೆಯನ್ನು ಕೂಡ ಇಲ್ಲಿ ಮಾಡಲಾಗಿದೆ.